ಯಕ್ಷಗಾನ ಬರೆದ ಇದು ಸೀರೆಯಲ್ಲಿ ಆ ಸೀರೆ
ಶ್ರೀ ದುರ್ಗಾ ಪರಮೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಮಹಾಗಣದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಮಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ದೈವಗಳ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀಮದ್ ರಮಾರಮಣ ಗೋವಿಂದ.
ವಿಘ್ನದ್ವಾತ ನಿವಾರಣೈಕಧರಣಿ ವಿಘ್ನಾಟವಿ ಹವ್ಯವ ವಿಘ್ನೌ ವ್ಯಾಲಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌ ಗಾಭ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾ ವಿಘ್ನೇಶ್ವರ ಪಾಹಿ ಮಾ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತ ನೀಗಾರತಿ ಎತ್ತೀರೆ ಆರತಿ ಬೆಳಗೀರೆ ಗಜಮುಖದವಗೆ ಗಣಪಗೆ ಕರದುಳು ಪರಶುಭ ಶಾಂಕುಶಾಧಾರಿಗೆ ಹರುಷದಿ ಭಕ್ತರ ಹೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ನೆನ್ನೆ ಇರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವುರ ಗಣನಾಥನ ಘನಮೂರ್ತಿ ಮದವುರ ಗಣನಾಥನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಸುರಮುನಿ ನಮಿತ ಸರ್ವೇಶ್ವರನ ಆ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹಾರನ ಪರಮಾತ್ಮ ದುರಿತ ಭಯಂಕರನ ವರಮ
ದಿನ ತೈ ದಿನ ತೈ ದಿನ ತೈ ತೊಂದನ ದಿನ ತೈ ದಿನ ತೈ ದಿನ ತೈ ದಿಂತನ ದಿನ ತೈ ತೊಂದನ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ ಪಾಲಿಸು ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಬಾಲಗಿರಿ ಜಯಳ ಬಾಲ ನೆನೆಸಿ ಬಾಲಗಿರಿ ಜಯಳ ಬಾಲ ನೆನೆಸಿರಿ ಪುಕ್ಕಾಲ ನರಿದ ಜಯಶೀಲನೆ ನಿನ್ನನು ಪಾಲಿಸು ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ದಿನ ದಿನ ತೈ ದಿನ ತೈ ದಿನ ತೈ ತೊಂದನ ದಿನ ತೈ ದಿನ ತೈ ದಿನ ತೈ ದಿಂತನ ದಿನ ತೈ ದಿನ ತೈ ದಿನ ತೈ ತೊಂದನ ದಿನ ತೈ ದಿನ ತೈ ದಿನ ತೈ ದಿಂತನ ದಿನ ತೈ ತೊಂದನ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ದಾ ದಿನ ತೈ ದಿನ ದಾ ದಿನ ತೈ ದಿನ ದಾ ದಿನ ಒಂದೇ ದೇವರ ದೇವ ತೋಂಗ ತೋಂಗ ಗದರಿನ ತೈ ಚಿತ್ತ
ಸ್ಮರಬಿಂದುವ ಬಿಡಿಸೆ ನಿಶಾಂತಿ ಪಾಲಿಸೆ ಒರೆಯುವುದೇನೆ ಚಿಕ್ಕ ಚತುರ್ನಿಲಂಗವ ಒರೆಯುವುದೇ ಕಾಮಿನಿ ಕರೆದು ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿ ಇರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂತ ಪುರುಷೊಳ್ಳನೆ ಕಾಂತಿ ಈ ಮಗಿಯೊಳಗಿಂತ ಪುರುಷೊಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ ಕಾಮಿತವೀವನ ಪ್ರೇಮದಿ ಕರೆದರೆ ತೈ ತಗದ ದಿನ ತೈ ಕೆಳದ ತೈಯ ದಿನ ತೈ ಕೆಳದ ದಿನಿತ ದಿನ ತೈ ತಕ್ಕ ದಿನ ತೈ ತೈಯ ದಿನ ತೈ ತಗದ ದಿನ ತೈ
ಕಟೀಲು ಶ್ರೀ ದುಃಖಭೂಷಣ ಶಹಬ್ಬಾಷ್ ಕಟೀಲು ಶ್ರೀ ದುಃಖಭೂಷಣ ಹಲ ಸರ್ವಮಂಗಲಮಂಗಲ್ಯೇ ಶ್ರೀ ಸರ್ವಾರ್ಥ ಶಹಬ್ಬಾಷ್ ಶರಣ್ಯ ತ್ರ್ಯಂಬಕೆ ನಾರಾಯಣ ನಮೋಸ್ತುತೆ. ಹಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿಟ್ಟು ಕೊಟ್ಟಿರ್ತಕ್ಕಂತಹ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಹಬ್ಬಾಷ್ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಹಲ ಗಜಾನನ ತಗಣಾದಿತೇನ ಕವಿತ್ತಲಿಮ ಪರಸಾರ ಭಕ್ಷಿ ಶಹಬ್ಬಾಷ್ ಉಮಾಸುತಮ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಹಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿಟ್ಟು ಕೊಟ್ಟಿರ್ತಕ್ಕಂತಹ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವದೇವರುಗಳಯ್ಯ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವಿಯರುಗಳು ಶಹಬ್ಬಾಷ್ ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವಿಯರುಗಳು ಹಲ ನಂಬಿದಂತಹ ಭಕ್ತರಿಗೆ ಪ್ರೀತಿಟ್ಟು ಕೊಟ್ಟಿರ್ತಕ್ಕಂತಹ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆ ಕೊಡತ್ತೂರು ಕುತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟರಯ್ಯ ಕುಡತೂರು ಪುತ್ತೂರು ಶ್ರೀಮಾನ್ ಶಾಂತಕುಮಾರ್ ಶೆಟ್ಟಿಯವರು ಶಹಬ್ಬಾಷ್ ಮತ್ತು ಕುಡತೂರು ಪುತ್ತೂರು ಶ್ರೀಮಾನ್ ಶಾಂತಕುಮಾರ್ ಶೆಟ್ಟಿಯವರು ಹಲ ಹತ್ತಿಗಾರ ಮೂಲಿಗಾರ ಕುಶಲಗಾರ ತಮ್ಮ ಶಹಬ್ಬಾಷ್ ತೀರ್ಥ ನಾಲ್ಕರಲ್ಲಿ ಹೆಬ್ಬಳ್ಳಿಯಿಂದ ಕೊಟ್ಟಿರ್ತಕ್ಕಂಥ 63 ಪಟ್ಟ ದಕ್ಕಿತ್ತು ದಕ್ಕಿತ್ತು ಸಭೆಗೆ ವಂದನೆ. ಪಾಲಿಸು ಪರಮೇಶ್ವರಿ ಅಮ್ಮ ಪರಮೇಶ್ವರಿ ಶ್ರೀದೇವಿ ಶ್ರೀದೇವಿ ಕಟೀಲಪುರದ ಭ್ರಾಮರಿ ಕಟೀಲಪುರದ ಭಾಮರಿ ಹೂಳದೈತ್ಯರ ಜಾಲ ರಾಶಿ ಶೂಲಹಸ್ತೆ ಕಪಾಲಧಾರಿಣಿ ಕಾಳಿಕೆಯೇ ನಮ್ಮಯ್ಯ ಬಾಳಿಗೊದಗಿಸು ಮೂಲ ಸುಖವನ್ನು ನಮ್ಮಯ್ಯ ಬಾಳಿಗೊದಗಿಸು ಮೂಲ ಸುಖವನ್ನು ಅಮ್ಮ ಪಾಲಿಸು ಪರಮೇಶ್ವರಿ ಶ್ರೀದೇವಿ ಕಟೀಲಪುರದ ಭ್ರಾಮರಿ ವರದಿವಾರಿ ಜಲೋಚನೆ ಕೋಕಿಲಗಾನೆ 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 ಶರಣು ಶ್ರೀ ಶಶಿಯಾನನೆ ಕೋಕಿಲಗಾನ್ಯ ಶರಣು ಶ್ರೀ ಶಶಿಯಾನ ಪರಮ ವೇದ ಸ್ವರ ವಿಕಾರಿಣಿ
ಪರಮ ವೇದ ಸ್ವರವಿಹಾರಿಣಿ ಅರುಣ ದೈತ್ಯನ ಮರಣಕಾರಿಣಿ ಅರುಣ ದೈತ್ಯನ ಮರಣಕಾರಿಣಿ ಪರಮ ವೇದ ಸ್ವರವಿಹಾರಿಣಿ ಅರುಣ ದೈತ್ಯನ ಮರಣಕಾರಿಣಿ ಕರುಣ ಸಾಗರೆ ಕರುಣ ಸಾಗರೆ ವರದೆ ಆ ಕರುಣಸಾಗರೇ ಬರದೆ ನಾಗಭರಣೆ ಸುಂದರಿ ನಾಗಭರಣೆ ಸುಂದರಿ ಪೊರೆಯೇ ನಮ್ಮನು ಪೊರೆಯೇ ನಮ್ಮನು ಕರುಣಸಾಗರೇ ಬರದೆ ನಾಗಭರಣೆ ಸುಂದರಿ ಪಾಲಿಸು ಪರಮೇಶ್ವರಿ ಶ್ರೀದೇವಿ ಕಟೀಲಪುರದ ಭ್ರಾಮರಿ ಅಮ್ಮ ದಿಂತನ ದಿನ್ನತಿ ತೋತನ ದಿನ್ನತಿ ದಿಂತನ ದಿನ್ನತಿ 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 ತೋತನ ದಿನ್ನತಿ ದಿನ್ನತನ ದಿನ್ನತಿ ದಿನ್ನತಿ ದಿನ್ನತ ದಿನ್ನತಿ ದಿನ್ನತ ದಿತಗಿಡ 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 ದೋತಗಿಡ ದಿತಗಿಡ ದಿನ್ನತ ತೋದನ ದಿನ್ನತ ದಿತನ ದಿನ್ನತ ದೈ ದಿನತ ತ ದಿನ ದೈ ದಿನ ದಿನತ ದಿನ
ರಕ್ಷಿಸು. ಓಂ ಆವರಿಸಿಕೊಂಡಿರುವಂತಹ ಕತ್ತಲೆಯ ಮೊತ್ತ, ತುಂಬಿರುವಂತಹ ಅಪಾರವೂ ಅಗಾಧವೂ ಆಗಿರುವಂತಹ ಜಲರಾಶಿ ತನ್ಮಧ್ಯದಲ್ಲೇ ನಮ್ಮ ಮೂವರಗಳ ಜನನವಾಯಿತಮ್ಮ. ಹುಟ್ಟಿನ ವಿಚಾರವನ್ನೆನೆದೆ ಅನಾಥ ಪ್ರಜ್ಞೆಯೇ ಕಾಡುತ್ತಿತ್ತು. ಭಯವೇ ಆವರಿಸಿಕೊಂಡಿರುವಂತಹ ಕಾಲದಲ್ಲಿ ಕೇಳಿಬಂದ ನಭೋವಚನ, ಜತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನ, ತನ್ಮೂಲಕವಾಗಿ ಕೇಳಿಬಂದ ಓಂ ಎನ್ನುವ ನಿನಾದವನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ತೇಜೋಮಯಳಾದ ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಭಯ ದೂರವಾಯಿತು ಎನ್ನುವಾಗ ನೀನು ಭಯಹಾರಿಣಿಯೇ ಸರಿ. ನಮ್ಮ ಕರೆಗೆ ಓಗೊಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇರುವವಳು, ಇದ್ದವಳು ಎಂಬ ಕಾರಣದಿಂದ ನಿನ್ನನ್ನು ಆದಿಮಾಯ ಎಂಬಂತೆ ನಾವು ಕಂಡವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯವಮ್ಮ. ಆದ್ದರಿಂದಲೇ ದಯಾಸಾಗರಿಯು ಭಯವಿನಾಶಿನಿಯು ಕರುಣಾಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು. ನಮ್ಮನ್ನು ಧರಿಸು ಅಮ್ಮ. ಏಕಕಾಲದಲ್ಲಿ ನಮ್ಮೂವರ ಜನನ ಯಾಕೆ ಏನು ಪರಿತಪಿಸುತ್ತಿರುವ ವೇಳೆಯಲ್ಲಿ ಪೂರ್ಣ ರೂಪದಿಂದ ಗೋಚರಿಸಿದವಳು ನೀನು. ನಿನ್ನನ್ನು ನೋಡಿ ಧನ್ಯರಾದೆವು, ಪಾವನರಾದೆವು. ನಾದವಾಗಿ, ಸರ್ವ ಮಂತ್ರವಾಗಿ, ತತ್ವವಾಗಿ, ಸತ್ವವಾಗಿ ಇರುವವಳು ನೀನು. ನಮ್ಮ ಹುಟ್ಟಿಗೆ ನೀನೇ ಕಾರಣ ಎನ್ನುವುದು ಸ್ಪಷ್ಟ. ಯಾತಕ್ಕಾಗಿ ಈ ಜನ್ಮ, ಮುಂದೆ ನಮ್ಮಿದಾಗಬೇಕಾದ ಕಾರ್ಯಗಳಾದ್ರೂ ಏನು, ಎಲ್ಲವನ್ನು ಸಂಪ್ರೀತಿಯಿಂದ ತಿಳಿಸಿ ನಮ್ಮೂವರನ್ನು ರಕ್ಷಿಸಬೇಕಮ್ಮ. ಓ ಜಗದಾದಿಮಾಯಿ, ಅತ್ತ ಇತ್ತ ಎತ್ತ ನೋಡಿದರತ್ತ ತುಂಬಿದ ಜಲರಾಶಿಯ ಮಧ್ಯೆ ನಮ್ಮೂವರ ಜನನ ಯಾಕೆ ಏನು ಎನ್ನುವುದು ತಿಳಿಯದೇ ಇರುವ ಸಂದರ್ಭದಲ್ಲಿ ಕೇಳಿದಂತಹ ಓಂಕಾರನಾದವನ್ನೇ ಲಕ್ಷ್ಯವಾಗಿಸಿಕೊಂಡು ಸ್ತುತಿಸಿದಾಗ ನಿರಾಕಾರ ಸ್ವರೂಪಿಣಿಯಾದ ನೀನೇ ಆಕಾರವನ್ನು ತಳೆದು ನಮ್ಮ ಕಣ್ಣ ಮುಂಭಾಗದಲ್ಲಿ ಬಂದು ನಿಂತೆ. ನೀನಲ್ಲದೆ ಅನ್ಯತಾ ನಮಗೆ ಯಾರೂ ಇಲ್ಲ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇವೆ. ನಮ್ಮನ್ನು ಸಾನುರಾಗದಿಂದ ಪೊರೆಯಬೇಕಾದವಳು ನೀನು. ಜ್ಞಾನ ವಿಹೀನರಾದಂತಹ ನಮಗೆ ಸುಜ್ಞಾನವನ್ನಿತ್ತು ಸಂಪ್ರೀತಿಯಿಂದ ಬರೆದೆ. ಇನ್ನು ಮುಂದಕ್ಕಾದರೂ ಲೋಕಮುಖದಲ್ಲಿ ನಮ್ಮನ್ನು ಗುರುತಿಸುವರೇ ಹೆಸರಾದ್ರೂ ಹೇಗೆ, ಇರಬೇಕಾದ್ದು ಎಲ್ಲಿ, ಎಲ್ಲವನ್ನು ತಿಳಿಸಿ ಅನುಗ್ರಹಿಸಬೇಕಮ್ಮ. ಜಯ 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 ಹರಿಹರ ಇಚ್ಛಾಶಕ್ತಿ ಸಹಿತವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ ನೀನೇ ಬ್ರಹ್ಮ, ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ ನೀನೇ ವಿಷ್ಣು, ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನಕಾರ್ಯವಾಗಬೇಕಾಗಿದೆ. ಹೋದ ಕಲ್ಪದಲ್ಲಿ ಸಕಲ ವಲಯ ಹೊಂದಿದೆ, ಅದನ್ನು ಪುನರಪಿ ಸೃಜಿಸಿ ಪಾಲಿಸಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸುಗುಣ ಭರಿತನಂತಹ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂಡ. ಮಗನೇ ವಿಷ್ಣು, ಸಾತ್ವಿಕ ಗುಣ ಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂಡ. ಮಗನೇ ಮಹೇಶ್ವರ, ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾ ಬಂದಿರಿ. ಕಷ್ಟವೇ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ, ಅದೃಷ್ಟಳಾಗುತ್ತೇನೆ.
ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳಬೇಕು. ಇದೀಗ ಸ್ವರೂಪವನ್ನು ಪಡೆದು ಕರ್ತವ್ಯ ಕರ್ಮದ ವಿಚಾರವಾಗಿ ಅರಿತು ಮುನ್ನಡೆಯಬೇಕಾಗಿದೆ. ಇನ್ನೇನೋ ಅತ್ತ ಕಡೆ ಸಾಗೋಣ ಅಂತ ಹೇಳುವಾಗ ನನ್ನ ಮನಸ್ಸಿಗೆ ಬಂದಂತಹ ಯೋಚನೆ ಏನಪ್ಪಾ ಅದು? ಇದೀಗ ನಡೆದ ಪ್ರಕರಣ ಅಮ್ಮನ ನಿರ್ದೇಶನ. ಹೌದು. ಇನ್ನು ಮುಂದೆ ನಡೆಯಬೇಕಾದಂತಹ ಕಾರ್ಯ ಸಾಂಗವಾಗಿ ಸುಗಮವಾಗಿ ಸಾಗಬೇಕಾದರೆ ನಮ್ಮಲ್ಲಿ ಹೇಳುವ ಕೇಳುವ ಹಿರಿಯ ನಿರ್ದೇಶಕ ಬೇಕು. ಹಿರಿಯವನು ಬೇಕು, ನಿರ್ದೇಶಕ ಬೇಕು. ನಿರ್ದೇಶನ ಇದ್ರೆ ಸರಿ ಹೋಗ್ತದೆ. ಹೌದು. ಅರಿತಾರೆ ನಮ್ಮಲ್ಲಿ ಹಿರಿಯವನು ನಾನೇ. ಯಾವುದನ್ನು ಅರಿತಾರೆ? ನೀವಿಬ್ಬರು ಅರಿತಾರೆ. ಯಾವುದನ್ನು ಅರಿತಾರೆ? ಮುಂದೆ ಮಾಡುವಂತಹ ಕಾರ್ಯ. ಅದೇ ಯಾವುದು? ಸೃಷ್ಟಿಸುವ ಕಾರ್ಯ. ನಮ್ಮೊಳಗಿನ ಕೆಲಸವನ್ನು ಅರಿತಾರೆ. ಹೌದು. ಸೃಷ್ಟಿಸುವ ಕಾರ್ಯ ಎಂತದ್ದಪ್ಪ? ಅಮ್ಮ ಅನುಗ್ರಹ ಮಾಡಿದ್ದಾಳೆ ನನಗೆ. ಗೊತ್ತಾಗಿದೆ. ಸೃಷ್ಟಿಸುವ ಕಾರ್ಯವನ್ನು ನಾನು ಮಾಡುವುದರಿಂದಲಾಗಿ ನಿಮಗಿಬ್ಬರಿಗೆ ಉದ್ಯೋಗದಾತೃವೇ ನಾನು. ಹಾಗಾಗಿ ನೀವಿಬ್ಬರು ನನ್ನಲ್ಲಿ ಕೇಳಿಕೊಳ್ಳಬೇಕು, ಬ್ರಹ್ಮ ಉದ್ಯೋಗವನ್ನು ಪ್ರಾರಂಭ ಮಾಡು, ನೀನು ಹೇಳಿದಂತೆ ಕೇಳ್ತೇನೆ ಅಂತ. ಹಾಗಾಗಿ ನಾನು ಹೇಳಿದಂತೆ ಕೇಳಬೇಕು, ಇದು ನನ್ನ ಆಜ್ಞೆ. ಈಗ ವಿಷಯ ಗೊತ್ತಾಯ್ತು. ನೀ ಮೇಲೆ ಕಡೆಗೆ ನೋಡಿದ್ಯಾಕೆ ಅಂತ ಯೋಚಿಸುದು. ಸ್ವಲ್ಪ ಆ ಕಡೆ ಈ ಕಡೆಗೆ ನೋಡಿದ್ದೆ. ಈಗ ಗೊತ್ತಾಯ್ತು ಎಂತದ್ದು ಹುಡುಕುದಿಯೋ, ಎಲ್ಲಿ ಉಂಟು ಕೆಲಸಕ್ಕೆ ಸ್ಥಳ, ಎಲ್ಲಿ ಉಂಟು, ಎಂತದ್ದು ವಿಷಯ ಗೊತ್ತಾಗಲಿಲ್ಲ. ಓಹೋ, ಕೆಲಸಕ್ಕೆ ಏನು ಗೊತ್ತಾಗದಿರುವಾಗ ಆಚೆ ಈಚೆ ಅಂತ ಹೇಳಬಾರ್ದಲ್ಲಿ. ಏನು ಬ್ರಹ್ಮಣಿ ಸುಮ್ಮನೆ ಗೊತ್ತದ್ದು, ಅಮ್ಮ ಹೇಳಿ ಆಯ್ತಲ್ಲ ಕೆಲಸ ಮಾಡು ಅಂತ ಇನ್ನೊಬ್ಬನ್ನು ಹೇಳಿಸಿಕೊಳ್ಳುವುದಕ್ಕೆ ಮೊದಲು ಒಂದು ಸ್ವಲ್ಪ ಗಟ್ಟಿ ಸ್ವರ ಎತ್ತಿ, ಓಯ್ ಇದು ನಾನು ಹೇಳಿದಾಗ ಕೇಳಿದಾಯ್ತು ನೀವು ಅಂತ ಹೇಳಿದ್ರಾಯ್ತು. ಕೇಳಿದ್ರಾಯ್ತೆ, ದೊಡ್ಡವ ಮಾಡಿದಷ್ಟು ಹೊತ್ತಿಗೆ ಕೆಲಸ. ಒಂದು ವೇಳೆ ಕೇಳದೆ ಉಳಿದ್ರೆ ನನ್ನ ಮಾತು ಕೇಳಲಿಲ್ಲ ಅಲ್ವಾ, ನನ್ನ ಕೆಲಸ ಮಾಡುವುದಿಲ್ಲ. ಇದು ಜಾರಿಕೊಳ್ಳಿಕ್ಕೆ ಮಾಡಿದಂತ ಕೆಲಸ. ಒಮ್ಮೆ ತಪ್ಪಿಸಿಕೊಳ್ಳುವ ಈ ಜಂಜಾಟದಿಂದ ಎನ್ನುವ ಹಾಗೆ ಅಲ್ಲವಾದ್ರಿಂದ ಅಗತ್ಯ ಏನುಂಟು? ಅಮ್ಮನ ಹೇಳಿಕೆ ಆಯ್ತು, ಮಕ್ಕಳೇ ನೀವು ಹೀಗೆ ಮಾಡಬೇಕೆನ್ನುವ ಹಾಗೆ ಅದ ನಡೆಸುವ ಕಾರ್ಯಕ್ಕೆ ಇದು ಬೇಕು ಅಂತ ಯೋಚನೆ ಮಾಡಿದ ಅಗತ್ಯವೇ ಇಲ್ಲ. ಒಂದು ಸಾಂಘಿಕವಾಗಿ ಹೋಯಿತು ಅಂತಂದ್ರೆ ಕೆಲಸ ಎಷ್ಟು ಚಂದ ಆಗ್ತದೆ. ಮೇಳವಾಗಿ ಹೋಗಬೇಕಾದ್ದು ಮುಖ್ಯ. ಆದ್ರಿಂದ ಆಡಿದ್ದು ನಿನ್ನ ಮದ ತುಂಬಿದ ಮಾತು ಹದಗೆಡಿಸ್ತದೆ. ನನಗೆ ಸಮ್ಮತಿ ಇಲ್ಲ. ನಿನಗೆ ಸಮ್ಮತಿ ಇಲ್ಲ? ಬೇಡ ಬ್ರಹ್ಮ, ಇದು ಇರಲಿ. ಇವನ ಅಭಿಪ್ರಾಯವೇನೆಂದು ಕೇಳೋಣ. ನನಗೆ ಆಜ್ಞೆ ಮಾಡುವುದಕ್ಕೆ ನೀನು ಯಾರು? ನಾನು ಸೃಷ್ಟಿ ಮಾಡುವಂತಹ ಕಾರ್ಯದಲ್ಲಿದ್ದೇನೆ. ಹಾಗೆ ನಾನು ಲಯ ಕಾರ್ಯ ಮಾಡಿದ್ದೆ, ಅದಕ್ಕೆ ಅದು ನಂತರ ಅದು ಏನೇ ಆಗಲಿ. ಈಗ ಸರಿ, ನೀನು ಹೇಳಿದೆಯಲ್ಲ, ಇನ್ನೊಂದು ನಾನು ಬೇಡಿಕೊಂಡರೆ ಕಾರ್ಯ ಪ್ರಾರಂಭಿಸುತ್ತೇನೆ. ನಾನು ಬೇಡಿಕೊಳ್ಳುತ್ತಾ ನೀನೊಬ್ಬನೇ ಸೃಷ್ಟಿಯ ಕಾರ್ಯ ಮಾಡು, ಪ್ರಾರಂಭಿಸು. ಅವನು ಕೂಡ ಒಪ್ಪಿಕೊಳ್ಬೇಕಲ್ಲ. ಅದು ನನಗೆ ಗೊತ್ತಿಲ್ಲ, ನೀನು ಹೇಳಿದ್ದೇನು? ನೀವಿಬ್ಬರು ಅರಿತಾರೆ ಅಂತ ಹೇಳಿದ ಅದಕ್ಕೆ ಬದಲಾಗಿ ನನ್ನ ಅರಿವಿಕೆಯಲ್ಲಿ ನಿನ್ನಿಂದ ಏನು ಆಗುದಿಲ್ಲ. ಈಗ ನನ್ನ ಅರಿವಿಕೆಗೆ ಬಂತು, ನೀನೇ ದೊಡ್ಡವ, ನಾನು ಒಪ್ಪಿಕೊಂಡಿದ್ದೇನೆ, ಬೇಡಿಕೊಳ್ಳುತ್ತಿದ್ದೇನೆ, ಮಾಡು. ಅದನ್ನೇ ಹೇಳಿದ ಅವನೊಬ್ಬ ಒಪ್ಪಿಕೊಳ್ಬೇಕಲ್ಲ. ಆಗುವುದಿಲ್ಲ. ನೀವಿಬ್ಬರು ಒಪ್ಪಿಕೊಂಡರೆ ಒಪ್ಪಿಗೆಯನ್ನು ನೀನು ಪಡೆದುಕೊಳ್ಳಬೇಕು. ಅದು ಬಿಡು. ಈಗ ನಾವಿಬ್ಬರು ಒಪ್ಪಿದ್ರೆ ಮಾತ್ರ ಕೆಲಸ ಆರಂಭಿಸಿ, ನನಗೆ ಕೆಲಸ ಗೊತ್ತಿಲ್ಲ ಅಂತ ವಿಷಯ. ಆಯ್ತು. ಹಾಗಾದ್ರೆ ಬ್ರಹ್ಮ ಇಲ್ಲಿ ನೀನು ದೊಡ್ಡವಲ್ಲ ಅಂತ ಇಲ್ಲಿ ಸ್ಪಷ್ಟತೆ ಆಯ್ತು. ಹೇಗೆ ಹೇಗೆ? ಯಾರು ಯಾರಿಗೆ ದೊಡ್ಡವರು? ಯಾರು? ನಿಮ್ಮಿಬ್ಬರಿಗೆ ನಾನು ದೊಡ್ಡವ ಅಂತ ಹೇಳಿದೆ. ನೀನೇ ಏನು? ಹೇಗಪ್ಪ ನೀ ದೊಡ್ಡವ? ಇವ ಒಂದು ವಿಚಾರದಲ್ಲಿ ಅಲ್ವಾ, ನೀನು ನಾನು 3 ವಿಚಾರದಲ್ಲಿ ಹೇಳಿದ್ದೆ. ನೋಡೋಣ, ಹೇಳು. ಆಧಾರ ಕೊಟ್ಟೆ ಹೇಳಿದ್ದೆ. ಒಳ್ಳೆ ನಾಮಾರ್ಥದಲ್ಲಿ ಹೇಳುವುದಾದ್ರೆ ಈ ಶಬ್ದದ ಅರ್ಥವೇನು? ಯಜಮಾನ ಯಾರಿಗೆ? ನಿಮ್ಮಿಬ್ಬರಿಗೆ. ಇದು ನಾನು ಬೆತ್ತ ಕೊಟ್ಟು ಬಡಿಸಿಕೊಂಡ ಹಾಗೆ ಒಂದು ಮೌಲ್ಯವುಳ್ಳದ್ದಾಯ್ತಿ. ಈಶತ್ವಕ್ಕೆ ಯಾಜಮಾನ್ಯ. ಹೌದು, ಸರಿಯಾಗಿ. ಇನ್ನು ನಿಮ್ಮಿಬ್ಬರಿಗೆ ಕೊಟ್ಟದ್ದೇನು? ಏನು? ಕರ್ತವ್ಯ. ನನಗೆ ಕೊಟ್ಟದ್ದೇನು? ಲಯದ ಅಧಿಕಾರ. ಅಧಿಕಾರ. ಲಯ ಅಂದ್ರೆ ಏನು? ಏನು? ನಾಶ ಅಂತಲೂ ಹೌದು, ನಿಯಂತ್ರಣ ಅಂತಲೂ ಹೌದು. ಇನ್ನದ್ದು ಯಾವುದು? ಎರಡೂ ಕೂಡ ನನ್ನದು. ಎರಡೆರಡು. ಸಕಲ ಜೀವರಾಶಿಗಳ ನಿಯಂತ್ರಣ ನನ್ನ ಕೈಯಲ್ಲಿರುವ ಕಾರಣ ಆ ಅಧಿಕಾರವನ್ನು ಪಡೆದುಕೊಂಡವನಿದ್ದೇನೆ. ಏನು ಹೆಚ್ಚು ಕಾಣುವುದಿಲ್ಲ ನನಗೆ. ಯಾಕೆ? ಸೃಷ್ಟಿಸ್ಥಿತಿ ಲಯ, ಬ್ರಹ್ಮ ವಿಷ್ಣು ಮಹೇಶ್ವರ, ರಾಜಸ ಸಾತ್ವಿಕ ತಾಮಸ, ಸತ್ಯಲೋಕ ವೈಕುಂಠ ಕೈ. ಸರಿ ಸರಿ ಉಂಟು. ಆದ್ರೆ ಈ ಮಾತು ಮೊದಲೇ ಬರ್ತದೆ ಅಂತ ನನಗೆ ಗೊತ್ತಿತ್ತು. ಮುಂದಾಲೋಚನೆ ಬೇಕು. ಖಂಡಿತ ಇತ್ತು. ಅದರ ಬಗ್ಗೆ ಆಲೋಚನೆಯನ್ನು ಮಾಡಿಯೇ ನಾ ದೊಡ್ಡವ ಅಂತ ಹೇಳಿ. ಹೌದಾ? ನಿಮ್ಮಿಬ್ಬರಿಗೆ ಇಲ್ಲದ ಹೆಚ್ಚಿನದು ನನ್ನಲ್ಲಿ ಉಂಟಲ್ಲ. ಅದೇನಪ್ಪ ಈ ಕೊಡುಗೆಯಲ್ಲಿ ಒಂದು ಹೆಚ್ಚುವರಿಯಾಗಿ ಒಂದು ಮಾತೆ ನಿಮ್ಮನ್ನು ಗುರುತಿಸಿದ್ದು ಹೇಗೆ? ಬಣ್ಣದಿಂದ. ನನ್ನನ್ನು ಗುರುತಿಸಿದ್ದು ಹೇಗೆ? ಕಣ್ಣಿನಿಂದ. ಆ ಕಣ್ಣೇ ಇಲ್ಲಿ ವಿಶೇಷ. ಏನಪ್ಪ ಕಣ್ಣು? ನಿಮಗೆ ನೋಡುವುದಕ್ಕೆ, ನಿನಗೆ ಕಾರ್ಯ ಮಾಡುವುದಕ್ಕೆ. ಏನು ಮಾಡ್ತಿ? ಲಯಕ್ಕೆ ಪೂರಕ ಅಂತ ನಿಮ್ಮ ಭಾವನೆ ಇರಬಹುದು ಅಲ್ವೇ? ಖಂಡಿತ ಅಲ್ಲ. ಲಯ ಉದ್ಯೋಗವೇ ಬೇರೆ, ಕಣ್ಣೇ ಬೇರೆ. ಹೌದು. ಅದರಲ್ಲಿ ಇರುವುದು ಅಗ್ನಿ, ಕಿಚ್ಚು. ಯಾಕೆ? ಆಗ್ಲೇ ಹೇಳಿದ್ದೀನಿ, ಜೀವಿಗಳ ಜೀವನಕ್ಕೊಂದು ನಿಯಮ ಅಂತ ಇರುತ್ತೆ. ಆ ನಿಯಮ ತಪ್ಪಿತು ಅಂತಾದ್ರೆ, ನನಗೆ ಕೋಪ ಬಂತು ಅಂತಾದ್ರೆ, ಆ ಕಣ್ಣನ್ನು ತೆರೆದರೆ ಸಕಲವನ್ನು ಕ್ಷಣದಲ್ಲಿ ಸುಟ್ಟ ಸಾಮರ್ಥ್ಯ. ಸಮ ಇಲ್ಲ, ವಿಷಮ ಕಣ್ಣು. ವಿರೂಪ. ಹೌದು. ವಿಷಮ, ಅಸಮ ಎಲ್ಲ ನೀನೆ. ಹೌದು. ಅಲ್ಲ ನಿನ್ನದ್ದು. ಹಾಗಾಗಿ ಬ್ರಹ್ಮ ನೀನು ಒಂದು ವಿಚಾರದಲ್ಲಿ ಅಲ್ವಾ, 3 ವಿಚಾರದಲ್ಲಿ ಒಪ್ಪಿಕೊಳ್ಳುತ್ತೀಯಾ? ಈಗ ನಾನು ಹೇಳಿದಲ್ಲಿಗೆ ಬಂತ. ನೀನು ಹೊರಟಂತ ಕೆಲಸ ಘರ್ಷಣೆಗೆ ಕಾರಣವಾಗ್ತದೆ. ಹೌದು, ಘರ್ಷಣೆ ಆಯ್ತು. ನೋಡಿ ಇನ್ನು ಸರಿ ಮಾಡೋದು. ಹಣೆಗಣ್ಣಿನ ವಿಚಾರವಾಗಿ ಆಕ್ಷೇಪವಲ್ಲ. ಹೆಚ್ಚುವರಿ ಹೆಚ್ಚುವರಿ ಕೊಟ್ಟಿದ್ದಾರೆ, ಇರಲಿ. ಗುಣ ಉಂಟು ನಿನಗೆ. ಒಳ್ಳೆ
ಹರಿಹರರೇ, ಮೊದಲು ನಾನು ಸೃಜಿಸಲು ಪದುಮಾಕ್ಷನಾದ ನೀನು ಪರತ್ಯ ಅದಹರ ಲಯಗೊಳಿಸ್ತಾನೆ. ಹೌದು, ಅಮ್ಮ ಹೇಳಿದ್ದು ಹಾಗಾದ್ರೆ ಮೊದಲು ಎನ್ನುವುದು ನನ್ನಿಂದಲೇ ಪ್ರಾರಂಭ. ಆರಂಭ ಮಾಡುವ ಅಂತ. ಹೌದು, ಮೊದಲಾಗಿ ಲೋಕವನ್ನು ಕೊಟ್ಟದ್ದು ಯಾರಿಗೆ? ನಿನಗೆ. ಉದ್ಯೋಗವನ್ನು ಕೊಟ್ಟದ್ದು ಯಾರಿಗೆ? ನಿನಗೆ. ರಾಜಸ ಗುಣವನ್ನು ಕೊಟ್ಟದ್ದು ಯಾರಿಗೆ? ಹೆಸರನ್ನು ಕೊಟ್ಟದ್ದು ಯಾರಿಗೆ? ಎಲ್ಲ ಮೊದಲಾಗಿ ನನಗೆ ಕೊಟ್ಟದ್ದು. ನಾನೇ ದೊಡ್ಡವನು. ನಾನು ಗ್ರಹಿಸಿದ್ದು ಹೀಗೆ. ಹೇಗೆ? ನಾಮ ರೂಪ ಗುಣ ಕರ್ಮವನ್ನು ಕೊಟ್ಟದ್ದು ಮುಂದೆ ಹಾಗೆಯೇ ಆಗಬೇಕು ಎನ್ನುವ ಹಾಗೆ. ಹೆಸರಿಲ್ಲದೆ ಆಗಬಾರದು, ಗುಣ ಇಲ್ಲದೆ ಆಗಬಾರದು, ಕ್ರಮ ಇಲ್ಲದೆ ಆಗಬಾರದು, ಮನೆ ಇಲ್ಲದೆ ಆಗಬಾರದು. ನೀನೀಗ ಅದನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡದ್ದ. ಮೊದಲು ಕೊಟ್ಟದನ್ನು ಮೊದಲಿಗ ನೀನು ದೊಡ್ಡ ಮಗನಿಗೆ ಕೊಟ್ಟಲೇ ಕೊಡ್ಲಿ, ಅದನ್ನು ನೀ ದೊಡ್ಡ ಮಗ ಅಂತಲೇ ಭಾವಿಸಿ. ಏನು ದೊಡ್ಡವ ಸುಮ್ಮನೆ ಕೂತದ್ದು? ಸುಮ್ಮನೆ ಕೂತದಲ್ಲ, ಹೇಳಿದಂತೆ ಕೇಳಬೇಕಂತ ಹೇಳಿದಲ್ಲ, ಅದರಿಂದ ಅಲಾಗಿ ನಿಂತದ್ದು. ಈಗ ನಾವು ನೀನು ಹೇಳಿದ ಹಾಗೆ ಹೇಳುದು ಯಾಕೆ? ಅಮ್ಮ ಹೇಳಿದ ಹಾಗೆ ಕೇಳಿ ಆಯ್ತು. ಕೇವಲ ಅಷ್ಟು ಮಾತ್ರವಲ್ಲ, ನಿನಗೆ ಕೆಲಸ ಎಂತದ್ದು? ಅಮ್ಮ ಹೇಳಿದನ್ನು ಮಾಡುವುದು. ಮತ್ತೆ ನಮ್ಮಲ್ಲಿ ಯಾಕೆ ಒತ್ತಡ? ನಾನು ಹೇಳಿದಂತೆ ನೀವು ಕೇಳಬೇಕು ಅಂತ ನನ್ನ ಆಜ್ಞೆ. ಎಲ್ಲ ಹೊಸ ಆಜ್ಞೆ. ಅಮ್ಮನ ಕೆಲಸ ಇದಾಗುವುದಿಲ್ಲ. ಯಾಕೆ ಗೊತ್ತಾ? ಅಮ್ಮ ಒಂದು ವಿಧಿ ಮಾಡಿ ಆಯ್ತು, ಆ ವಿಧಿಗೆ ತಲೆಬಾಗಿ ಆಯ್ತು. ನೀನಿನ್ನು ಹೊಸ ವಿಧಿ ಮಾಡಿದನ್ನು ಒಪ್ಪುವುದಿಲ್ಲ. ಹಾಗೆಂತ ಸೃಷ್ಟಿಸುವ ಕಾರ್ಯವನ್ನು ಮಾಡಿದ್ದು ಯಾಕೆಮ್ಮ? ನಾನು ದೊಡ್ಡ ಮಗನೇ ಹೌದಿರೋ. ಆದರೂ ಕೂಡ ಕಳೆದ ಕಲ್ಪಕ್ಕೂ ಈ ಕಲ್ಪಕ್ಕೂ ಸಂಬಂಧವಿರುವುದು ನನಗೆ ಮಾತ್ರ. ಹೌದಾ? ಅಮ್ಮ ಹೇಳಿದಂತ ಮಾತೇನು? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಎನ್ನುವ ಹಾಗೆ ಹೇಳಿದವಳಿದ್ದಾಳೆ. ಎಲ್ಲ ನಾಶ ಹೊಂದಿದೆ, ಅದನ್ನೇ ಸೃಷ್ಟಿ ಮಾಡು, ಒಂದು ಹೊಸತ್ತಾಗಿ ಅಲ್ಲ. ಅಮ್ಮನಿಂದ ಭಾಗವತವಾದ ಉದ್ಯೋಗ ಕ್ರಿಯಾರೂಪದಲ್ಲಿ ತರುವುದೇ ನನ್ನಿಂದ ಅಂತ. ಹೌದು, ಕೆಲಸ ಮಾಡುದು ನೀನು. ಆ ಕೆಲಸ ನಿನಗೆ ಕೊಟ್ಟು ನಾನು ಮಾಡಿ. ಕೇವಲ ಸೃಷ್ಟಿ ಮಾತ್ರವಲ್ಲ, ಅವುಗಳ ಹೊಣೆಯಲ್ಲಿ ಹೀಗೆ ಬದುಕಬೇಕು, ಹೀಗೆ ಇರಬೇಕೆಂದು ನಿರ್ದೇಶಿಸುವವನು ನಾನು, ವಿಧಿಸುವ ವಿಧಾತನು ನಾನೇ. ಸಾಯ್ಬೇಕು ಹೀಗೆ ಅಂತ ಬರೀತೀಯ? ನಾನೇ ಬರೆಯುವ. ಕಷ್ಟ ಆಯ್ತು ಅಲ್ಲ, ಕಷ್ಟ ಆಯ್ತು ಅಂತ ಇರಲಿ. ಸಾಯ್ಬೇಕು ಹೀಗೆ ಅಂತ ಬರಲಿ. ಮತ್ತೆ ನಾನು ಇಬ್ಬರು ಜನ ಅಗತ್ಯ ಇರ್ಲಿಲ್ಲ. ಹಾಗಲ್ಲ. ಯಾಕೆ ಹೇಳಿದ ಗೊತ್ತಾ? ಪಾಲಿಸುವುದಕ್ಕೆ ಅವರ ಏನು ಬದುಕಬೇಕು ಅಂತ ನೀನು ಬರೆಯುದು, ಲಯಗೊಳ್ಳುವುದಕ್ಕೂ ನೀನು ಬರೆಯುದಂದ್ರೆ ಮತ್ತೆ ನಮ್ಮಿಬ್ಬರನ್ನು ಯಾಕೆ ಸೃಷ್ಟಿ ಮಾಡಿದ್ದಮ್ಮ ಅಂತ. ನನ್ನದಾದಂತಹ ಕಾರ್ಯರೂಪವನ್ನು ನಾನು ಹೇಳಿದವನಿದ್ದೇನೆ. ನಿನ್ನ ಕಾರ್ಯರೂಪಕ್ಕೆ ಹೌದು ಅಂತಾದ್ರೆ ಕರ್ಮಾನುಸಾರ ಹಿಂದಿನ ಜೀವನದಲ್ಲಿ ಏನೋ ಕರ್ಮವನ್ನು ಮಾಡಿದಾರ ಅದಕ್ಕನುಸಾರವಾಗಿ ನಾನು ಸೃಷ್ಟಿ ಮಾಡುವವನಿದ್ದೇನೆ. ಕರ್ಮಾನುಸಾರ ಸೃಷ್ಟಿ, ಕರ್ಮಾನುಸಾರ ಬದುಕು. ಒಂದು ಹೇಳಬೇಕಂದದು, ಅವನ ಸೃಷ್ಟಿ ಹೇಗಿರ್ತಾನೆ ಅಂತ ಅವನಿಗೆ ಚಿತ್ರಣ ಇಲ್ವಾ? ಇರಲಿ. ಹಾಗಾಗಿ ನಾನು ಮಾಡುವಂತಹ ಸೃಷ್ಟಿಯ ಕಾರ್ಯ ಕಷ್ಟ ಆಯ್ತಾ? ಯಾಕೆ? ಸೃಷ್ಟಿ ಕಾರ್ಯ ಅದಷ್ಟೋದು ಘನವಲ್ಲ. ನೀನು ಸ್ವಲ್ಪವೂ ಯೋಚನೆ ಮಾಡೋದಿ. ನಾನು ದೊಡ್ಡವನು ಅಂತ ಹೇಳುವುದಕ್ಕೆ ಹೊರಟವ ಅಥವಾ ದೊಡ್ಡತನದ ಸ್ಥಾಪನೆಗಾಗಿ ಹೊರಟದ್ದು ನೀನು. ಸ್ಥಾಪನೆ ಯಾಕೆ ಬೇಕು? ಒಂದು ಪ್ರಶ್ನೆ ಬರ್ತದೋ ಇಲ್ವೋ? ತನ್ನಲ್ಲಿ ಇಲ್ಲದ್ದರಿಂದ ಸ್ಥಾಪನೆ ಬೇಕು. ಇದ್ದವನಿಗೆ ಹೇಳಿಕೊಳ್ಳುವ ಅಗತ್ಯ ಏನು? ತಾನಾಗಿ ಆಗುವುದಿಲ್ಲ. ಈಗ ಇನ್ನೊಬ್ಬನು ಒಪ್ಪಿದ್ದನ್ನು ನೀ ದೊಡ್ಡವನಾಗಬೇಕು. ದೊಡ್ಡತನವನ್ನು ಒಪ್ಪುವ ವಿಧಾನ ಹೇಗೆ ಗೊತ್ತ? ಹೇಗೆ? ಅದು ಅಮ್ಮ ಬಂದಾಗ ಕೈ ಮುಗಿದ ಹಾಗೆ. ಅಮ್ಮ ಬಂದಾಗ ಯಾರಾದ್ರೂ ಹೇಳಿದ್ರು ನಾನು ದೊಡ್ಡವಳು, ಕೈ ಮುಗಿರಿ. ನಾವು ಶಿರ ಬಾಗಿದ್ದೆ,
ಯಾಕೆ ಅಂತಹ ವಿಶೇಷ ಅಲ್ಲಿತ್ತು. ಈಗ ನನ್ನ ಕಾಣುವ ಕೈ ಮುಗಿಬೇಕು ಅಂತ ಕಾಣುವುದಿಲ್ಲ. ಯಾಕೆ ಅಮ್ಮ ಸುಲಭವಾಗಿ ಸಾಹಿತ್ಯವನ್ನು ಒದಗಿಸಿಕೊಟ್ಟರು ಅಷ್ಟು ಸುಲಭ ಕೆಲಸವನ್ನು ಎಷ್ಟು ಕಷ್ಟ ಮಾಡಿ ಹಾಕ್ತೀನಿ. ನೀನು ಘನ ಘನ ಅಂತ ಹೇಳುವಾಗ ಯೋಚನೆ ಮಾಡಿ ದೊಡ್ಡದು ಅಂತ. ಈಗ ನೋಡುವ ಹಾಗಲ್ಲ, ತುಂಬಾ ಕಷ್ಟ ಆಗಿದೆ, ನಿನಗೆ ಕಠಿಣ ಆಗಿದೆ ಬ್ರಹ್ಮ. ಕೆಲಸ ಆಗುವುದಿಲ್ಲ ನಿನ್ನಿಂದ. ಅದಕ್ಕೆ ಬೇಕಾಗಿ ಹೇಳುದು ಈಗ, ನನ್ನ ಕೆಲಸ ಘನ ಘನ ಘನ. ನಿನಗೆ ಕಷ್ಟ ಆದ್ರೆ ಹೇಳು, ನಾವಿಬ್ಬರು ಇದ್ದೇವಲ್ಲ, ಸಹಾಯ ಮಾಡ್ತೀವಿ. ಸ್ವಲ್ಪ ಕೆಲಸಕ್ಕಲ್ಲು ಈಗ ಹೇಗಿದ್ರು ನೀನು ಬೇಕಲ್ಲ ನಮಗೆ, ಸಹಾಯ ನಾವು ಖಂಡಿತವಾಗಿ ಮಾಡುತ್ತೇವೆ. ಅದರಿಂದ ಆಡಿದ್ದು ಎಲ್ಲ ಬರೆಯುವ ನಾನು ಅಂತ ನೀ ಹೇಳ ಹೊರಟ್ರೆ ಬರೆಯುವುದು ಏನನ್ನು ಅನ್ನೋದು ವಿವೇಚನೆ ಮಾಡುವುದು ನಿನಗೆ. ಹಿಂದಿನ ಕರ್ಮವನ್ನು ಮಾತ್ರ ಬರೆಯುವುದು. ಹೌದು, ಅಷ್ಟರಿಂದ ತೀರ್ಮಾನ ಆಗ್ತದೆ. ಎಲ್ಲ ಬ್ರಹ್ಮ ಬರೆದ ಹಾಗೆ ಆಗುವುದು ಅಂತಾದ್ರೆ ಹುಟ್ಟಿಕೊಂಡ ಜೀವನಿಗೆ ಕರ್ತೃತ್ವ ಏನು ಎಂತದ್ದಿಲ್ಲ. ಯಾಕಂತ ಕೇಳಿದ್ರೆ ಹಿಂದಿನದ್ದು ಅವರು ಹೊಣೆಗಾರರೇ ಆಗುವುದಿಲ್ಲ. ಹೌದು, ಹೊಣೆಗಾರಿಕೆ ಮೇಲೆ ಕರ್ಮ ಎಲ್ಲಿ ಉಂಟು, ಕರ್ಮ ಎಲ್ಲ ಮತ್ತೊಂದು ಆವರ್ತನೆಯಲ್ಲಿ ಉಂಟು. ಬ್ರಹ್ಮನಿಗೆ ಸೃಷ್ಟಿಗೆ ಬೀಜ ಎಲ್ಲ ಉಂಟು, ಪ್ರಶ್ನೆ ಬರ್ತದೆ ಇಲ್ಲೂ. ಹೌದು, ಬ್ರಹ್ಮನ ಬರಹ ಎನ್ನುವುದು ಪೂರ್ವ ಜನ್ಮದ ಕರ್ಮವನ್ನು ಮಾತ್ರ. ಇಲ್ಲಿಯವರಿಗೆ ಕರ್ಮ ಮಾಡ್ಲಿಕ್ಕೆ ಉಂಟು. ಆ ಕರ್ಮಕ್ಕೆ ಫಲನಿರ್ಣಯ ಮಾಡುವಂತ ಹೊಣೆಗಾರಿಕೆ ಬ್ರಹ್ಮನದ್ದಲ್ಲ. ಯಾವಾಗ ಕೊಡಬೇಕು ಅನ್ನುವ ತೀರ್ಮಾನ ಮಾಡುವಂತ ಹೊಣೆಗಾರಿಕೆ ಪಾಲನೆಯ ಕರ್ತೃತ್ವವನ್ನು ಹೊಂದಿದಂತಹ ವ್ಯಕ್ತಿಯಲ್ಲಿ. ಕರ್ಮ ಬ್ರಹ್ಮಕ್ಕೆ ಫಲ ಬೇಗ ಬರುತ್ತದೆ, ಕರ್ಮಕ್ಕೆ ಫಲ ಬೇಗ ಬರುವುದಿಲ್ಲ. ಅದು ಯಾವಾಗ ಕೊಡಬೇಕು ಎನ್ನುವುದರ ನಿರ್ಧಾರವನ್ನು ಮಾಡುವಂತ ಕರ್ತೃತ್ವ ನನ್ನಲ್ಲಿ ಖಂಡಿತವಾಗಿರುವುದು. ಆದ್ರೆ ಹೆಚ್ಚಿನದ್ದು ನೀನು ಅಂತ ಆಡಬೇಡ, ನಿನ್ನ ಕೆಲಸವು ದೊಡ್ಡದೇ. ಹಾಗೆಂದು ತುಲನೆ ಮಾಡಿ ನೋಡಿದ್ರೆ ಪಾಲನೆಯ ಕೆಲಸ ಎನ್ನುವುದು ಬಹಳ ಶ್ರೇಷ್ಠವಾದ. ಯಾಕೆ ಕೆಡದಂತೆ ಪೊರೆಯುವಂತ ಉದ್ಯೋಗ, ಕಾಯುವ ಉದ್ಯೋಗ, ಕೊಟ್ಟು ಸಲಹುವ ಉದ್ಯೋಗ. ನೀನು ಬಾಯಿಯಿಂದ ಕೊಡ್ತಿ, ನಾನು ಅವರಿಗೆ ಬೇಕಾದ್ದು ಕೊಡ್ತೇನೆ ಅಷ್ಟೇ. ನಾನು ಒಪ್ಪುವುದಿಲ್ಲ ಈ ವಿಚಾರವನ್ನು. ಒಪ್ಪಲಿಕ್ಕಿಲ್ಲ. ಯಾಕೆ ಹೇಳು, ಅದನ್ನು ಯೋಚಿಸುವಷ್ಟು ನೀನು ತಲೆ ಇಲ್ಲ ಅಂತ. ಇರಲಿ, ಸರಿ ಸರಿ. ಇನ್ನೊಂದು ಬ್ರಹ್ಮ ವಾದದಿಂದ ಹಿಂದಕ್ಕೆ ಸರಿಯುವ ಮಾತೇ ಇಲ್ಲ. ಬೇಡ, ಅವ ಸರಿಯುವುದಿಲ್ಲ ಅಂತ ಹೇಳಿದ್ರು, ಸರಿ ಆಗುವುದಿಲ್ಲ ಅಂತ ಹೇಳಿದ್ರು. ಸರಿ, ಹಾಗಾದ್ರೆ ಸರಿ ಆಗುತ್ತಾನೋ? ಹೌದು, ಅದು ನಿನ್ನೆ ಕೈಯಿಂದ ಮಾತ್ರ ಸಾಧ್ಯ. ಯಾಕೆ ನೀವು ಐವರು ಆಡಿದ ಮಾತುಗಳನ್ನು ಕೇಳಿಕೊಂಡು ತುಲನೆ ಮಾಡಿದಾಗ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎನ್ನುವುದು ಈ ಕಾಲಕ್ಕೆ ನನಗೆ ಅರ್ಥವಾಯಿತು. ಮಾತೆ ಒಲಿದದ್ದೇ ಸೃಷ್ಟಿ, ಕರುಣಿಸಿದ್ದೇ ಪಾಲನೆ, ಅದೃಶ್ಯನಾದದ್ದೇ ಲಯ. ಲೋಕಮುಖದಲ್ಲಿ ಮಾತೆ ಯಾವ ರೀತಿ ಒಲಿದಲು ಯಾವ ರೀತಿ ಅದೃಶ್ಯನಾದಲು ವಿಚಾರವಾಗುವುದಿಲ್ಲ. ಒಲಿದ ಮಾತೆ ಏನು ಕರುಣಿಸಿದ್ದಾಳೆ ಅದು ಪ್ರಮುಖವಾಗುತ್ತದೆ. ಹಾಗಾಗಿ ನನ್ನ ಮನದಲ್ಲಿ ನಾ ತೀರ್ಮಾನ ಕೈಗೊಂಡದ್ದು ಒಂದೇ, ಏನಪ್ಪ ಅದು? ಪೊರೆಯುವ ಆತನೇ ಶ್ರೇಷ್ಠ, ಪೊರೆಯುವ ಉದ್ಯೋಗವೇ ಶ್ರೇಷ್ಠ. ನಮ್ಮೊಳಗೆ ಭೇದ ಇಲ್ಲ, ಅಷ್ಟು ಸಾಕಾಗದು. ಮತ್ತೆ ಬ್ರಹ್ಮನ ತಲೆಗಳ ಮದವನ್ನು ಇಳಿಸುವುದಕ್ಕೆ ಬೇಕಾಗಿ, ಹರಿ ಹರ ರೆಮ್ಮಳು ಭೇದ ಇಲ್ಲ ಎನ್ನುವುದನ್ನು ತೋರಿಸುವುದಕ್ಕೆ ಬೇಕಾಗಿ, ಹರನಾದ ನಾನು ಹರಿಯಾದ ನಿನ್ನೊಳಗೆ
ಉಂಟ ನಿನ್ನಲ್ಲಿ? ಹೌದಾ? ಈಗ ಸ್ವಲ್ಪ ಬಲ ಹೆಚ್ಚಾಯಿತು. ಗೊತ್ತಾಯ್ತು ಬಲ ಇಲ್ಲ ಅಂತ. ಹಾ, ಈಗ ನಡೀಲಿಕ್ಕೆ ಕೂಡದವನು ಉರುಗೋಲಿನ ಆಧಾರದಲ್ಲಿ ನಡೆದ ಹಾಗೆ ಆಯ್ತು. ಆದ್ರೆ ಈಗ ನೀನೇ ಕೋಪಗೊಂಡೆ. ಕೋಪ ಬಂದದ್ದು ಅದಕ್ಕೆ. ನಾನು ದುರ್ಬಲ ಅಂತ ಲೆಕ್ಕ ಹಾಕಿ ಹಾ, ಸಬಲನಾದ ನೀನೀಗ ಕೋಪದಲ್ಲಿ ನೀವಿಬ್ಬರೊಂದಾದರೆ ಭೀತಿಗೊಳ್ಳುವವರಲ್ಲ ನಾನು. ನಾವು ಇದನ್ನು ಹೆದರಿಸಲಿಕ್ಕೆ ಉಂಟಂತ. ಆಹಾ, ಮತ್ತೆ ನಿಮ್ಮದಾದಂತ ಒಂದಾದದನ್ನು ಹಿಂದು ಮುಂದೆ ನಡೆದ ಎದುರಿಸುವವನು ಸಾಮರ್ಥ್ಯ ನನ್ನಲ್ಲಿಟ್ಟು. ಹಿಂದೆ ಮುಂದೆ ನೋಡದೆ ಮಾತಾಡಿದ್ರೆ ಹೀಗಾಗ. ಹಾ, ಹಿರಿತನವನ್ನು ಪರೀಕ್ಷಿಸುವುದಕ್ಕಾಗಿ ದುರಗೈವ ನಾವು ನಮ್ಮೊಳಗೆ. ಅದೇ ಗಪ್ಪ 4 ಕೊಟ್ರಾಯ್ತು. ಯಾರಿಗೆ? ಅಮ್ಮ ತಪ್ಪಾಯಿತು ಹೇಳಿದಂತೆ ಕೇಳ್ತೇನೆ, ನೀನೇ ಹೇಳ್ತಿ. ನಿನಗೆ ಒಟ್ಟು ನೀನು ದೊಡ್ಡವ ಅಂತ ಒಪ್ಪಬೇಕು. ಆದ್ರಿಂದ ಅದಕ್ಕೆ ಬಡದ್ರು ಅದಿ ಬಡದ್ರೆ ಏನಾಗ್ತದೆ ಗೊತ್ತು? ಏನು? ಬ್ರಹ್ಮ ಹೊಡೆಯುವುದರಲ್ಲಿ ದೊಡ್ಡವ ಅಂತ. ನೀ ಹೊಡೆಯುವುದಕ್ಕಾಗಿ ಇದು ಹುಟ್ಟಿಕೊಂಡವ, ಸೃಷ್ಟಿ ಮಾಡುವುದಕ್ಕಲ್ಲ. ಹೌದು ಹೌದು ಅಂತ ಅದಕ್ಕೆ ದಾರಿ ಹೇಳೋಣ. ಹೋದ ಕಲ್ಪದಲ್ಲಿ ಹೊಂದಿದ ಪ್ರಪಂಚ ಅಂತ ಮಾಡಿದ್ದ. ನಮ್ಮ ಹೇಳಿ ಎಲ್ಲಿದೆ ಅಂತ ಹೇಳಲಿಲ್ಲ, ಹೌದು. ಹೇಗಿದೆ ಅಂತ ಹೇಳಲಿಲ್ಲ, ಯಾರಲ್ಲಿದೆ ಅಂತ ಹೇಳಲಿಲ್ಲ. ಹೌದು. ಇತರೆ ಕರ್ತೃಗಳಾದ ನಮ್ಮೊಳಗೆ ತುಂಬಿ ಹೇಗಿದೆ, ಎಷ್ಟಿದೆ ನೋಡಿದ್ದೇವು ಇಲ್ಲ. ನಾವು ನೋಡೋಣ. ಒಬ್ಬರೊಳಗೆ ಒಬ್ಬರು ಹೋಗಿ ಅಲ್ಲಿ ಏನುಂಟು ಏನೋ ತಿಳಿದು ಬಂದು ದೃಢಪಡಿಸಿ ಮತ್ತೆ ಮುಂದೆ ಹೋಗೋಣ. ಒಳ್ಳೆ ವಿಷಯ, ಅದನ್ನು ಬೇಕಾದ್ದು. ಒಮ್ಮೊಮ್ಮೆ ಒಳ್ಳೆ ವಿಚಾರವನ್ನು ಹೇಳ್ತೀನಿ. ನೀನು ಕೆಲವು ಸಲ ತಲೆಗೆ ಹೋಗ್ತದೆ. ಈಗ ಒಪ್ಪಿಕೊಳ್ತೇನೆ. ಯಾರು ಮೊದಲು? ನೀನೆ. ಆಹಾ, ದೊಡ್ಡ ಜನ ಆಗಿ ಅದು. ಅದೇ ನಾನು ನಿನ್ನೊಳಗೆ ಹೋದ್ರೆ ಅವನು ಹೋಗಿದ್ದಾನೆ, ಒಬ್ಬನೆಲ್ಲೋ ಆಗ್ಬೇಕಾದ ಆಗಲ್ಲ. ಆಹಾ, ಬೇಡ ಬೇಡ, ಬಾಲನ್ನೊಳಗೆ ದಾರಿ ಕೊಡು. ಹೋಗಿದ್ದಾನೆ ಒಳಗೆ. ಬಹಳ ಮಾತಾಡಿದ್ದಾನೆ. ಸರಿಯಾದ ಪಾಠ ಕಲಿಸಬೇಕು, ಹೊರಗೆ ಬರದ ಹಾಗೆ ಮಾಡಬೇಕು. ನವದ್ವಾರವನ್ನು ಬಂಧಿಸ್ತೇನೆ. ಓಹೋ, ನವದ್ವಾರವನ್ನು ಬಂಧಿಸುವುದಕ್ಕಾಗುವುದಿಲ್ಲ. ಅಧೋ ದ್ವಾರವೊಂದನ್ನು ನುಡಿದು ಅಷ್ಟದ್ವಾರವನ್ನು ಬಂಧಿಸಿ ಬಿಡ್ತೇನೆ. ಬರ್ತಾನೆ ನೋಡು. ಬಸರೊಳಗೆ ಏನುಂಟು ತಿಳಿಯೋಣ ಎನ್ನುವ ಹಾಗೆ ಒಳಹೊಕ್ಕು ನೋಡಿದೆ ಅಂತ ಆದ್ರೆ ಸರಿದ ಕಲ್ಪದಿ ಲಯವು ಹೊಂದಿದ ಥರೆಗಳನ್ನೆಲ್ಲ ಕಾಣುತ್ತಿದ್ದೇನೆ. ಚಲನೆ ಇಲ್ಲ, ನನ್ನಂಥವರು ಇಲ್ಲ. ಬಣ್ಣವೋ ಹಿರಣ್ಮಯವಾಗಿದೆ. ಬ್ರಹ್ಮ ಏನು ಅಂತ ಗೊತ್ತಾದ ಮೇಲೆ ಕಾಲಹರಣ ಯಾಕೆ ಹೇಳೋಣ ಎನ್ನುವುದಕ್ಕಾಗಿ ಮೇಲೇರಿ ಪಥವನ್ನು ಹುಡುಕಿದೆ ತುರಿ ತೋರುವುದಿಲ್ಲ. ಸುತ್ತಿದ್ರೆ ಬಳಲಿಕೆ ಉತ್ತರ. ಕೆಳಗಿಳಿದು ಬಂದಾಗ ಬೆಳಕು ಕಾಣುತ್ತದೆ. ಹೊರಗೆ ಹೋಗುವುದಕ್ಕಾಗಿ ದಾರಿಯೊಂದನ್ನು ಕೊಟ್ಟಿದ್ದಾನೆ ಅಥವಾ ಬಿಟ್ಟಿದ್ದಾನೆ. ಮುಂಭಾಗಿಲಲ್ಲಿ ಪ್ರವೇಶಗಳಲ್ಲಿ ಹಿಂಬಾಗಿಲನ್ನು ತೆರೆದ ಯಾಕೆ? ಬ್ರಹ್ಮನಿಗೆ ಊರ್ಧ್ವಮುಖವಾದಂತಹ ಚಿಂತನೆ ಇಲ್ಲ, ಗುಣಾವೇಶದ ಅಧೋಮುಖವಾದಂತಹ ಚಿಂತನೆ ಉಂಟು ಎನ್ನುವುದು ನಿರ್ಣಯವಾಯಿತೋ ಇಲ್ಲೋ. ನನಗೆ ದಾರಿ ಯಾವುದಾದೇನಂತೆ ತೋರುವ ಪಥದಲ್ಲೇ ಹೊರಸಾರ. ಶೋಧಿಸಿದನು ನಿನ್ನುದರವೋ, ಶೋಧಿಸಿದನು ನಿನ್ನುದರವೋ, ಒಳಗೈದಿನ ಕಡಲು ಪರದಲ್ಲಿ ಮೆರೆವ ಓದ ಕಲ್ಪದಿ ಲಯವಾದ, ಓದ ಕಲ್ಪದಿ ಲಯವಾದ ಸರ್ವ ವೇದಿಗಳು ಮೆರೆಯುತ್ತೀಗ ವಿನೋದ. ಶೋಧಿಸಿದನು ನಿನ್ನುದರವೋ, ಒಳಗೈದಿನ ಕಂಡೆನು ಪರದಲ್ಲಿ ಮೆರೆವ ಶೋಧಿಸಿದ ನಿನ್ನುದರವ, ಹೋದೆಯಾ? ಒಳಗೆ ಈ ದಿನ ಕಂಡೇನು ಏನು? ಹೋದ ಕಲ್ಪಜಲಯ ಹೊಂದಿದ ಪ್ರಪಂಚವು ನೋಡು, ನಮ್ಮ ಎಲ್ಲ ಉಂಟು ಅಂತ ಹೇಳೋಣವೋ. ನನ್ನಂಥವರಿಲ್ಲ. ಇಲ್ಲೋ ಬೇಕಂತಿಲ್ಲ, ಒಬ್ಬನಿದ್ರೆ ಸಾಕು. ನಾನು ಹಾಗಾದ್ರೆ ಕಳೆದ ಕಲ್ಪದಲ್ಲಿ ನಾನಿರಲಿಲ್ಲ. ಹಾ ಹಾ ಹೇಗುಂಟು ನೋಡಿತ್ತು. ಹಾ, ಚಲನೆ ಚಲನೆ ಇಲ್ಲ, ನಿಷ್ಕ್ರಿಯ. ಬಂದಿದ್ದೇನೆ ಚಾಲಕ. ಬಣ್ಣ
ಹಿರಣ್ಮಯವಾಗಿ ಕಂಗೊಳಿಸ್ತಾವು. ಹೇಗೆ ನೋಡು, ಇನ್ನು ಮುಂದೆ ಹಿರಣ್ಯ ಗರ್ಭ ಹೆಸರನ್ನು ಕೊಟ್ಟದ ಸ್ವೀಕಾರ. ಒಳ್ಳೆಯದು. ನಿನಗೂ ಒಂದು ಕೊಡಬೇಕು ಅಂತ ಉಂಟು. ಏನು ಹೆಸರು ಹೇಗೆ ಬಂದದ್ದು ಹೇಗೆ? ಈ ಕೊಟ್ಟದ್ದೆಲ್ಲಿ? ಅಧೋ ದ್ವಾರ. ಅಲ್ಲೇ ಬಂದೆ. ಇದು ಎಲ್ಲಿ ಕೂಡ ಬರ್ತೀಯಲ್ಲ, ನನಗೆ ಮೇಲು ಮಾನ ಅಪಮಾನ ಸಮಾನ ನಿತ್ಯ. ಇಲ್ಲಿಗೆ ಬಂದೆ. ಅಧೋಕ್ಷಜ. ಓ, ಒಳ್ಳೆದ ಹೆಸರು. ತಿರುಗಾಟ ಮಾಡಿ ಸಾಧನೆಗೆ ಸಿಕ್ಕಿದ ಹೆಸರು. ನಾವು ಹಾಗೆಲ್ಲ ದೊಡ್ಡವರಲ್ಲ, ಕುಳಿತಲ್ಲಿಗೆ ಬರ್ತದೆ ಅದೇ ಹೆಸರು. ಪಂಥಕ್ಕೆ ಶಿಕ್ಷಣ. ಹೊಕ್ಕನಲ್ಲ ಇವ ಮದೌಹದಗೊಂಡು ಮುದವೆತ್ತು ಸೃಷ್ಟಿಗೆ ಪೂರ್ಣಾರ್ಹತೆಯನ್ನು ಹೊತ್ತು ಬರಲಿ ಎನ್ನುವುದಕ್ಕಾಗಿ ನವದ್ವಾರವನ್ನೂ ವಂದಿಸ್ತೇನೆ. ಪರಿಕಿಸುವುದಕ್ಕಾಗಿ ಮದದಿಂದಲೇ ಇಳಿದವನು ನಾನು. ಇಳಿದು ನೋಡಿದರೆ ಅಮಮ ಎಂತಹ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ಈತನ ಉದರದೊಳಗೆ ಸರಿದ ಕಲ್ಪದಲ್ಲಿ ಲಯವಾದ ಪ್ರಪಂಚಗಳೆಲ್ಲವೂ ಈತನ ಉದರದೊಳಗಿದೆ. ಏಕಾದಶ ರುದ್ರರಿದ್ದಾರೆ, ದ್ವಾದಶಾದಿತ್ಯರಿದ್ದಾರೆ, ಸಾದರದಲ್ಲಿ ಕಮಲಜರು. ಹಾಗಾದರೆ ಇವರು ಬ್ರಹ್ಮಾಂಡೋಧರ ಬರಿತಾ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಬರಿದೇ ವಾದವನ್ನು ಮಾಡಿದ್ದೇನಲ್ಲ, ಹಾಗಾದರೆ ಇವನೇ ಜ್ಯೇಷ್ಠ, ಇವನೇ ಶ್ರೇಷ್ಠ ಎಂದು ಒಪ್ಪಿಕೊಂಡ ಹಾಗಾಯಿತು. ಬಂದ ಪಥವನ್ನು ನೋಡಿದರೆ ಬಂಧಿಸಿ ಬಿಟ್ಟಿದ್ದಾನೆ. ಕೆಳಗಿಳಿದರೆ ಅಲ್ಲಿಯೂ ದಾರಿ ಕಾಣುತ್ತಾ ಇಲ್ಲ. ಓಹೋ, ನವದ್ವಾರವನ್ನು ಬಂಧಿಸುವುದರಲ್ಲಿ ಸಮರ್ಥ ಎನ್ನುವುದು ಸ್ಪಷ್ಟವಾಯಿತು. ಏನು ಮಾಡೋಣ ಬರಿದೆ ವಾದವನ್ನು ಮಾಡಿದೆ. ನನ್ನಲ್ಲಿದ್ದಂತಹ ಮಾದ ಎಲ್ಲವೂ ಹಿಡಿದು ಹೋಯಿತು. ಕಷ್ಟ ಬಂತು ಈ ಕಾಲದಲ್ಲಿ. ಏನು ಮಾಡೋಣ? ಅಮ್ಮನನ್ನೇ ಧ್ಯಾನಿಸಬೇಕತ್ತೆ. ಓ ಅಮ್ಮ, ಸ್ಮರಿಸೆ ಭಕ್ತಿಯೊಳಾದಿಮಾಯ ಹರೆಯ ನಾಭಿ ಕಮಲ ನಾಳದಿ ಬೆಳೆವ ಪಥ ಗೋಚರಿಸೆ ಹೊರಟ ಕ್ಷಣವೇ ಮಲಗುವುದಕ್ಕೊಂದು ಸುಸ್ಥಳವಿಲ್ಲ ಎನ್ನುವುದಾಗಿ ಅಮ್ಮನಿಗೆ ಶರಣು ಹೊಕ್ಕು ಸಂಪ್ರಾರ್ಥನೆಯನ್ನು ಮಾಡಿದೆ ಅಂತಾದರೆ ಆಲದಲ್ಲಿ ಎಂದು ಬರುವಂತ ಅವಳ ಕೊಡುಗೆ ಎನ್ನುವುದನ್ನು ಸ್ವೀಕರಿಸಿ ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಕಿರಿದುಗೊಳಿಸಿ ಬಾಲ ಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಶಯನನಾಗಿ ಹರಿಯ ಪದಯುಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳ್ಯದೊಳಗ ಅಚ್ಚರಿಯಾದುದೇ ಸುರತ ವೈಶ್ಯರು ಲಾಲಿಸಿ ಸುರತ ವೈಶ್ಯರು ಲಾಲಿಸಿ ಮಾತೆಯನ್ನೇ ಧ್ಯಾನಿಸಿದ ಕ್ಷಣವೇ ಪಥವೊಂದು ಗೋಚರಿಸಿತು. ಅದನ್ನನುಸರಿಸಿ ಮೇಲೆ ಬಂದವನು ನಾನು. ನೋಡಿದರೆ ಸಹಸ್ರದಳದ ಕಮಲದ ಮೇಲೆ ಪದ್ಮಾಸನವನ್ನು ಬಳಿದು ಕುಳಿತಿದ್ದೇನೆ. ಆ ಕಡೆ ಈ ಕಡೆ ನೋಡಿದ ಕ್ಷಣವೇ ಮೂರು ಮುಖಗಳು ನನ್ನನ್ನು ಬಂದು ಸೇರಿಕೊಂಡಿತು. ಮೇಲ್ಮುಖವಾಗಿ ನೋಡಿದರೆ ಇನ್ನೊಂದು ಮುಖವು ಸೇರಿಕೊಂಡಿತು. ವರ ಪಂಚವದನನಾಗಿ ಶೋಭಿಸ್ತಾ ಇದ್ದೇನೆ. ಈ ಕಾಲದಲ್ಲಿ ಸೃಷ್ಟಿಕರ್ತ ನಾನೇ ಎನ್ನುವಾಗಿ ಬೀಗಿದವನು ನಾನು. ಹೋಗುವಾಗ ಇದ್ದದ್ದು ಒಂದು ತಲೆ, ಹೊರಗೆ ಬಂದಾಗ 5 ತಲೆಯಾಗಿ ಕಾಣ್ತಾ ಇದೆ. ಹಾಗಾದ್ರೆ ಸೃಷ್ಟಿಕರ್ತ ಈತನೇ ಎನ್ನುವುದು ಸ್ಪಷ್ಟವಾಯಿತಲ್ಲ.
ಎಲ್ಲಾ ವಿಚಾರವನ್ನ ಆತನಲ್ಲಿ ಹೇಳೋಣ ಅಂತ ನೋಡಿದರೆ ಆತ ವಟಪತ್ರದಲ್ಲಿ ಬಾಲಮುಕುಂದನಾಗಿ ಮಲಗಿದ್ದಾನೆ. ನಿದ್ರಾಭಂಗ ಮಹಾದೋಷ. ಆತ ಎಚ್ಚರಾಗುವ ತನಕ ಆತನನ್ನೇ ಧ್ಯಾನಿಸ್ತೇನೆ. ನಾರಾಯಣ ಅದ್ಭುತ ಅನಂತ ಕೇಶವ.
ಇಲ್ಲಿಂದ ಬಂದೆ ನಾನು. ಏಯ್ ಏಯ್ ಯಾರು ನೀನು? ನೀನು ಯಾರು? ನಿನ್ನ ಅಪ್ಪ ಯಾರ? ನಿನ್ನ ಅಮ್ಮ ಯಾರು? ನಿನ್ನ ಅಜ್ಜ ಇದ್ದಾರ? ನಿನಗೆ ಅಜ್ಜ ಇದ್ದಾನೋ? ಎಂತದು ಗೊತ್ತಿಲ್ಲ ನಿನಗೆ? ಏನು ಗೊತ್ತಿಲ್ಲ. ನನಗೆ ಎಂತದು ಗೊತ್ತಿಲ್ಲ. ಹೌದಾ? ಎದ್ದು ಬಂದದ್ದೆಯಾ? ಆದ್ರೆ ಒಂದು, ಏನೋ? ನಿನ್ನನ್ನು ನೋಡುವಾಗ ಹಾ, ಪ್ರೀತಿ ವಾತ್ಸಲ್ಯ ಹುಟ್ಟಿದ ಉಂಟು. ನಿನ್ನನ್ನು ಕಾಣುವಾಗ ಭಕ್ತಿ ಗೌರವ ಅಧಿಕವಾಗುತ್ತಾ ಉಂಟು. ಅದನ್ನೇ ಆಧರಿಸಿ ನಾವೊಂದು ಸಂಬಂಧ ಮಾಡೋಣ. ಹೇಗೆ? ನಿನ್ನನ್ನು ತಮ್ಮ ಎನ್ನಲೇ? ಅಣ್ಣ, ವಾ, ಇದು ಎಂತದು? ಹೊಟ್ಟೆ. ಹೊಟ್ಟೆಯ? ಅದೆಂತ ಚೂರು ಚೂರು ಆಗ್ತದೆ. ಹಸಿ ಏನು ಮಾಡ್ಬೇಕು? ತಿನ್ಬೇಕಲ್ಲ. ಎಲ್ಲಿ ಉಂಟು? ಅದರ ಒಳಗಡೆ ಏನಾದರೂ ಪ್ರಾಣಿಗಳು ಇದ್ದರೆ ಮೇಲೆ ಬರಬೇಕಾದ್ರೆ ಏನು ಮಾಡಬೇಕು? ಬಡಿಬೇಕು. ಇದಕ್ಕೂ ಚಿಕ್ಕವನೋರ್ವನು ಪಕ್ಕನೆ ಕಮಲದಲ್ಲಿ. ಕಮಲ ಎಲ್ಲಿ? ಕಮಲ ಮುಂದೆ ಇಲ್ಲ, ಹಿಂದೆ. ಯಾರಿಗೋ ಬಾರಿಸಿದ್ದು ನೀನು? ಅದು ವಾಯು ವಾಯು ಅಂತ ಬೊಬ್ಬೆ. ನಾನೇ ನಿನಗೆ ಹೊಡೆದು ನನಗಲ್ವಾ ನೀನು?
ಪ್ರಾಣಿಯಲ್ಲಿ ಹೋಯ್ತು. ಪ್ರಾಣಿಯಲ್ಲಿ ಉಂಟಾ? ತಪ್ಪಿಸಿಕೊಂಡಿದೆ. ಹುಡುಕುವ. ಹರಿಯ ಕರ್ಣದ ಕಿಲ್ಬಿಷದಿಂದ ಹುಟ್ಟಿದಂತಹ ದುರುಳರು ನನ್ನನ್ನೇ ತಿನ್ನುವುದಕ್ಕೆ ಮುಂದುವರಿಯುತ್ತಾ ಇದ್ದಾರೆ. ಏನು ಮಾಡೋಣ ಅವರಿಂದ ರಕ್ಷಣೆ ಆಗ್ಬೇಕು. ಅಮ್ಮನನ್ನೇ ಎದುರಿಸ್ತೇನೆ. ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದೆಯಲ್ಲ, ಇದು ಪ್ರತ್ಯಕ್ಷಳಾಗಿದ್ದೇನೆ. ನಿನ್ನ ಮುಖವನ್ನು ನೋಡಿದಾಗ ಕಣ್ಣೀರು. ಯಾರಿಂದ ಬಂದ ಬವಣೆ? ಅಮ್ಮ, ವಿಧಾತ ಜಲದಲ್ಲಿರುವರು ನನ್ನನ್ನು ತಿನ್ನುವುದಕ್ಕೆ ಮುಂದುವರಿತಾ ಇದ್ದಾರೆ. ಅವರಿಂದ ರಕ್ಷಣೆ ಆಗ್ಬೇಕಮ್ಮ. ನೀನೇ ದಾರಿ ತೋರಬೇಕು. ದುಷ್ಟರಿಂದ ಕಷ್ಟವಂತೆ ನನಗೆ. ಮರುಗದಿರು ಕಂದ ಮರುಗದಿರು. ಆದಿಮಾಯದಂತಹ ನಾನು ಯೋಗಮಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿ ಇದ್ದಾನೆ. ಆದಷ್ಟು ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗುತ್ತೇನೆ ಕಂದ. ನನ್ನ ಕೈಯಲ್ಲಿಂತಹ ಚಕ್ರವನ್ನು ನಡೆಸುತ್ತಾ ಇದ್ದೇನೆ. ಶ್ರೀಹರಿಗೆ ಒಪ್ಪಿಸಬೇಕು. ಎದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ಕಾಣುತ್ತಿದ್ದ ಅಷ್ಟಾದರಕ್ಕೆ ನಾನೆಲ್ಲಿರಬೇಕಮ್ಮ? ಶ್ರೀಹರಿಯ ನಾಪೈ ಕಮಲದ ನಾಳದಲ್ಲಿ ಅಡಗಿಕೋ ಮಗನೇ. ಅದು ಹೋಗುವ ಕರ್ಣ ಅಲ್ಲ ಅಲ್ವಾ? ಯೋಚನೆ ಮಾಡಬೇಡ, ಹೋಗುದಿಲ್ಲ. ಹೋಗುದೇ ಇಲ್ಲ. ಒಳ್ಳೆಯದೇ, ಸ್ವಲ್ಪ ಸ್ವರ ಕಡಿಮೆ ಉಂಟು. ಒಳ್ಳೆಯದೇ. ಓ, ಅಲ್ಲಿಂದ ಬರುವಾಗ ಒಂದು ಸೊನ್ನೆಯಾಗಿ ಕಂಡಿದ್ದೆ. ಸೊನ್ನೆ ಕಂಡಿದ್ದು ಪ್ರಾಯಶಃ ನಾನು ಮಲಗಿತ್ತು. ಹಾಗೆ ಅಲ್ಲ, ಹೇಗೆ ನೀವು ಮಲಗಿದ್ರೆ ಸೊನ್ನೆ ಆಗುದು ಹೇಗೆ? ಅದು ಹೇಗೆ? ಉದ್ದಕ್ಕಿರ್ಬೇಕಲ್ಲ. ಕಾಲನ್ನೆತ್ತಿ ಬಾಗಿ ಬಾಯಿಗಿರಿಸಿ ಒಂದು ಅಂಡಾಕಾರದ. ಹೌದೌದು, ಅದು ಯಾರ ಬೆರಳು? ನನ್ನ ಬೆರಳು. ನಿನ್ನ ಬೆರಳು ನಿನ್ನ ಬಾಯಿ. ನೀನೇ ಅಭ್ಯಾಸ ಮಾಡು. ನನಗಾಗ್ಲಿಕ್ಕಿಲ್ಲ, ನನ್ನ ಕಾಲಲ್ಲಿ ಉಂಟುತ್ತಲೇ ನನ್ನ ನೀನು ನೀರಿನ ಮೇಲೆ ಇದ್ದು. ಹೌದು, ಬೆರಳು ನೀನು ಯಾವ್ದ್ರ ಎಲೆ ಮೇಲೆ ಅದು ಒಟ ಮಾತ್ರ. ಒಟ್ಟ ಹತ್ರ ಆಲದಿಲ್ಲ. ವಿಕಾರ ಲಕಾರ. ಯಾರು ನೀವೇನು ಹುಡುಕಿಕೊಳ್ಳುವಂತ ಹಾಗೆ ಕಂಡಿತ್ತು. ನಿನಗಿಂತ ಮೊದಲೊಂದು ಪ್ರಾಣಿಯನ್ನು ಕಂಡಿದ್ದೇವೆ. ಓಹೋ, ಅದನ್ನು ಹಿಡಿಬೇಕು ಅಂತ ಓಡಿಸಿಕೊಂಡು ಬಂದಾಗ ಸಿಗದೆ ಓಡಿ ತಪ್ಪಿಸಿಕೊಂಡಿದ್ದೀಯ. ಕೊಡು. ಹೋಗ್ಲಿ, ಅಲ್ಲ ಹಸಿವಾಗ್ತದೆ. ಯಾರು ನೀವು? ಸಾಮಾನ್ಯ ಭಾವಿಸಬೇಡ. ತಲೆ ಉಂಟು. ಮತ್ತೆ
ರೀತಿ ನೋಡಿ. ಸಂತೋಷ ಎಂತೋಷ ಬಂತ ಬಂತು. ಈ ನೀರಿನಲ್ಲಿ ಎಲ್ಲಿಂದ ಬರೀ ತೋಷವಲ್ಲ, ಮತ್ತೆ ಸಂಸೇರಿಸು. ಒಳ್ಳೆದಾಗುತ್ತದ? ನೀನು ಮೋಸ ಮಾಡುದು ಬೇಡ ಆಯ್ತಾ? ಎಂತದ್ದು ಸಮ್ಮು ಸೇರಿಸ್ಲಿಕ್ಕೆ ಸಂತೋಷವು ಸಣ್ಣ ಪ್ರಮಾಣ ಅಲ್ಲ, ಮತ್ತೆ ಊರಿ ಬೂ ಬೂ ತುಂಬಾ ಸಂತೋಷವಾಯ್ತು. ಓಹೋ, ನಿಮ್ಮಂತವರು ಬೇಕು. ಬೇಕು. ಒಬ್ಬರೇ ಇದ್ದಾಗ ಉದಾಸೀನ, ಅದಕ್ಕೇನು? ಒಂದು ರೀತಿಯ ಜಾಡ್ಯ ಜೊತೆ ಸೇರಿತಲ್ಲ, ಹೌದು, ಕಥೆ ಬಹಳ ಚಂದ ಆಗ್ತದೆ. ಅದಕ್ಕೆ ಮಾತಾಡುವ ಇಲ್ಲಿ ಉಂಟಲ್ಲ, ಇಲ್ಲಿ ನೀನೊಬ್ಬನೇ ಇರು. ಮೊದಲು ನಾವು ಕೇಳಿದಕ್ಕೊಂದು ಉತ್ತರ ಕೊಡು. ಯಾರ ಕಂಡೀರಯ್ಯ ಮೊದಲು? ನಿನಗೆ ಏನೂ ಗೊತ್ತಿಲ್ವಾ? ಅವನ ಬಗ್ಗೆ ಗೊತ್ತೇ ಇಲ್ಲ. ಬೇಡ, ಗೊತ್ತಿಲ್ಲ ನಾನು ಅವನು ನೋಡ್ಲೇ ಇಲ್ಲ. ಬೇಡ, ಗೊತ್ತಿಲ್ಲದ್ರೆ ಬೇಡ. ಮತ್ತೆ? ಈಗ ನೀನು ಒಬ್ಬ ಇದ್ದೀಯಲ್ಲ, ಹೌದೌದು. ನಿನಗೆ ನೀನ್ ಯಾರು ಅಂತ ನನ್ನನ್ನು ನಾನು ಸರಿಯಾಗಿ ನೋಡಿಕೊಂಡಿದ್ದೇನೆ. ಸುತ್ತಲೂ ಒಮ್ಮೆ ನೋಡಿದೆ. ನೋಡಿದೆ. ಏನಾದ್ರೂ ಕಾಣ್ತೇ ಅಂತ ಇಲ್ಲ. ಬೇರೆ ಕಾಣೆ ಹಾ. ಎಲ್ಲ ಹೊರತು ಹ್ಮ್. ವಾರಿಧಿ ಹೇಳಿ ವಾರಿಧಿ. ಆಗ ತೀರ್ಮಾನ ಮಾಡಿದೆ. ಹೇಗೆ ತೋರುವ ತೋರುವ? ಕೆಳಗೆ 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 ತೋರುವಲ್ಲ, ಮೇಲೆ? ಜಲದಿಗೆ ಜಲದಿಗೆ. ಜಲದಿಗೆ ಜಲದಿಗೆ ನಾನು ನೀನು. ಓಡಾಡ ಇವನಿಗೇನಾಯ್ತು? ಆವೇಶ. ಈಗ ಬರದೇ ಇರುವಂತ ಆವೇಶ ಹಾಗೆಲ್ಲ ಮಾತಾಡಿದ್ರೆ ಆವೇಶ ಬರುತ್ತೆ ಮತ್ತೆ. ಹೀಗೆಲ್ಲ ಮಾತ್ರ ಆವೇಶ ಅಲ್ಲ? ಓ, ನೀನು ವಿಕ್ರಮಿಗಳಾಗಿರುವಂತ ನಮ್ಮ ಮುಂದೆ ಹಾ. ಒಡೆಯೋ, ಒಡೆ. ಹೇಳಿ ಸಣ್ಣವು ಒಡೆಯ. ಹಾ. ತೋರು ಬೇಗ ಮೊದಲು ಕಂಡ ಪೌರಾಣಲ್ಲಿ ಪೋದ ಬಂಡ. ನನ್ನನ್ನೇ ನೋಡಿ ಮತ್ತೆ ಅವ ಇವ ಅಂತ ಬದಲು ಎಲ್ಲ ನಿನ್ನನ್ನಲ್ಲ, ಹಾ. ಬೇರೆ. ಅಲೆಗಳ ಐದು ಮೊದಲಿದ್ದವ. ಹಾಗಾದ್ರೆ ನಾನಲ್ಲ. ನೀನಲ್ಲ. ನನಗೆ ನಿನಗೆ ಒಂದು. ಒಂದು ಮಂಡಿ, ಹ್ಮ್. ಅದರ ಬಣ್ಣ ನೋಡ್ಬೇಕು. ಹೇಗಿತ್ತು? ಆ, ಕೆಂಪು 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 ತುಂಬಾ ಕೆಂಪಾಗಿದೆ. ತುಂಬಾ ಕೆಂಪು, ಕಪ್ಪು 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 ಕಪ್ಪು. ಹಾ. ಅದು ನಮ್ಮನ್ನು ನೋಡಿ ಗಡ 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 ನಡುಗುತ್ತೆ. ಹೆದರ್ತಿತ್ತ ನಗುತ್ತಿತ್ತ ಹೆದರಿ ನಡುಗುತ್ತೆ. ಹೆದರ್ತಿ ಗಡ 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 ಗಡ. ನೀನು ನಡುಗುತ್ತಿ, ಆದ್ರೆ ನಗಾಡ್ತಿ. ಅದಕ್ಕೆ ಕರಗಳೆರಡು, ಹಾ. ನಿನಗೆ ನಾ. ಹೆಚ್ಚು ನಾಲ್ಕು, ಎರಡು ಹೆಚ್ಚು ಹೌದೌದು. ನಾಲ್ಕು ಇಬ್ಬರು ಇದ್ದೀರಿ. ಹೌದೌದು. ಏಯ್. ನಾವು ನೋಡಿದ ಪ್ರಾಣಿಯನ್ನು ತೋರಿಸು. ತೋರಿಸದೇ ಇದ್ರೆ ಅಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನುಂಗುವೆ. ಇಳಿಬದುತ್ತಲ್ಲ ಗಂಟಲು. ಛಲವು ಬೇಡ ನಿಮಗೆನ್ನಲ್ಲ. ಮನವಿನಿಂದ ಮನವಿಸಿದರೆ ಸಲಹೆ ತುಂಬೆ. ತಲೆಗಳ ಈಡರವನ್ನು ಸಹಿತ ಕೈಗಳಾದ ನೀವು ಸಹಿತ ತಿಳಿದು ಮಾಡುವ ಸಲ ಐಕ್ಯರು ಎನ್ನೊಳಗೆ ಕೊರೆವದಾತ ನಾನೆಂಬ ಪರಿಯರಿತು ಸುಮ್ಮನಾದ್ರೆ ಒಳ್ಳೆಯದು. ಹೋಗಿರ ಏನಂತೆ? ಸಾಹಿತ್ಯ 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 ಸಾಹಿತ್ಯ. ಬೇರೆ ಏನೂ ಅರ್ಥ ಆಗುದಿಲ್ಲ. ಎಂತ ಅರ್ಥ ಆಗ್ಲಿಲ್ಲ. ಅವನ ಅರ್ಥ ಆಗಬೇಕು ಅಂತ ಮಾತಾಡುವುದೇ ಅಲ್ಲ ನಮ್ಮಲ್ಲಿ. ಅವ ನಮ್ಮ ತಲೆ ಹಾಳು ಮಾಡ್ಲಿಕ್ಕೆ ಮಾತ್ರ. ಏನು ಮಾಡುವ? ಅವನ ಮಂಡೆಗೆ ಬಡಿಯುವ. ಬಡಿಯುವ ಬಾ.
ಹೌದು ಬರ್ತೇನೆ. ಬಾಯ್ ಹಸಿವೆ ನನಗೂ ಆಗುತ್ತಾ ಉಂಟು, ನನಗೂ ಬೇಕು. ಬೇರೆ ನೋಡು, ಇಲ್ಲ ಆಗ್ಲಿಕ್ಕಿಲ್ಲ, ಇದೇ ಬೇಕು. ಅದನ್ನು ಕೆಲಸ ಮಾಡಿ, ಏನು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಹೊಂದು ಮತ್ತೆ ಬಂದು ತಿನ್ನೋಣ. ಸೆಳದಿ ಬಂಜದ ಗದ್ರಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೆಯೇ ದಳಿನಲಗಳು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ಮನದೊಳರಿತನು ದುರದೊಳ ಜನರ ಸಲನಗೊಳಿಸುವೆ ಕಪಟದೊಳಗೆ ಉದರುತ ಧನುಜರನು ಪೊಗಳುತ್ತಲಿರುತ್ತೆವುದ ಸೆಳದಿ ಪಾಂಚಸಹಸ್ರಕಾಲದಿ 5,000 ವರ್ಷಗಳ ದೀರ್ಘಕಾಲದ ಹೋರಾಟ. ಧನಜರನ್ನು ಗೆಲ್ಲಲಾಗದೆ ಅಮ್ಮನಿಗೆ ಶರಣು ಹೊಕ್ಕೆ ಅಂತಾದ್ರೆ ಅಂತರಂಗಕ್ಕೆ ಚೋದನೆಯನ್ನು ಕೊಡುತ್ತಾಳೆ. ದುರದೊಳಸದಳ ಗೆಲ್ಲಲುವೇ ಹೊತ್ತು ಕಪಟದಳು ಕಾಮಪಟ್ಯ ನಡೆಸುವುದಲ್ಲ. ನೋಡೋಣ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾದ್ಯರಿಸುವುದೇನು ಅಕ್ಕಳಿಯದ ಪಟರ ಹುಡುಗರಲ್ಲಿಯೇ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ. ಹೊಡಿರೆ ಭಾತುರೆ ಧಿರುರೆ ಮುಜರೆ. ಭಲೆ 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 ಭಲೆ. ಏನದು? ಹೆಚ್ಚಿದನು ನಿಮ್ಮ ಪುರುಷ, ಯಾಕೆ? ನಿಮ್ಮ ಹೆಚ್ಚಿನ ಹಾ. ತೋಳ ಹಾ. ಸಾಹಸ ಓಹೋ, ಅಷ್ಟೇ. ಯಾವುದು? ಅಚ್ಚಳಿಯದ ಭಟರು. ಹಾ. ನೀವು ಯುದ್ಧದಲ್ಲೆಲ್ಲ ಸಾಯ್ಲಿಕ್ಕಿಲ್ಲ. ಬೇರೆ ಯೋಚನೆ ಉಂಟೆ ಹೇಗೆ? ಇಲ್ಲಪ್ಪ, ಮತ್ತೆ ಮೊದಲಿತ್ತು ಹಾ? ಮೊದಲಿತ್ತು ಯಾವುದು? ನನ್ನನ್ನು ಕೊಲ್ಲಬೇಕು. ಆಯ್ತಾ? ಅದಕ್ಕೆ ವೈರ ಇಟ್ಟು ಹೋರಾಡಿದೆ, ಆಗಲಿಲ್ಲ. ಸೋತೆ. ಮುಂದೆ ಈಗ ವೈರ ತೋರದು ಮನದೊಳಗೆ, ಓಹೋ, ಮೋಹ ಏರುತ್ತಲಿದೆ. ಅದಕ್ಕೆ ನನ್ನವರು ಹಾ. ಗೆದ್ದವರು ನಿಮಗಲ್ಲದೆ ಮತ್ತೆ ಯಾರಿಗೆ ಕೊಡಬೇಕು? ನಿಮಗಿಬ್ಬರಿಗೂ ಕೊಡಬೇಕು. ಅಭಿನಯ ಬಹುಮಾನ. ಯಾರು ನೀನು ಕೊಡುವುದಾ? ನಿನಗೇನು ಬೇಕಪ್ಪ? ಆ, ನಿನಗೇನು ಕಡಿಮೆ? ನೀವು ಬೇಕಾತನ ಭೇಟಿ ಕೊಡಿ, ನಾನು ಕೊಡ್ತೇನೋ. ಕೊಡ್ತೀನೋ? ಅಲ್ಲಿ ಬಿದ್ದದ್ದು ಯಾರು? ನಾನು ಅದಕ್ಕೆ ಹೇಳು, ತಲೆಗೆಲ್ಲ ಪೆಟ್ಟು ಬಿಡುವ ಹಾಗೆ ಹೊಡಿಬಾರ್ದು ಅಂತ. ಹಾಗೆ ಹೀಗೆ ಬಿದ್ದಿದ್ದಾನೆ, ಈಗ ಬಿದ್ದು ಎದ್ದು ನಿಮಗೆ ಕೊಡ್ತೇನೆ. ಹೌದು, ಎಂತದು ಕೊಡುದು ನೀನು? ಬಹುಮಾನ. ಸೋತವ ಹ. ಎದ್ದವರು ನಾವು ಹ್ಮ್. ಬಲಿಷ್ಠರಿದ್ದೇವೆ. ನಿನಗೇನಾದ್ರೂ ಬೇಕಾದ್ರೆ ಕೇಳಿ, ಬರೀ ಮಾತಿನ ಮೇಲೆ ನಂಬಿಕೆ ಇಲ್ಲ. ಅದಕ್ಕೇನಾಗಬೇಕು? ಯಾರ ತಟ್ಟಿ ಕೊಟ್ರೆ ನೀನು ಕೇಳಿದ್ದನ್ನು ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಬಲು ತುಂಬಿದ ಮೂರ್ಖರು ನಿಮಗೆ ತಕ್ಕುದಾದ ಸಿಕ್ಕಿದೆನಾದರೆ ದಕ್ಕಲು ನೀವು ಪರಾಕ್ರಮವುದಕ್ಕೆ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರು ನಿಮಗೆ ಸುಲಭವಾಗಿ ಸಿಕ್ಕಿದೆ. ಸೊಕ್ಕಿದ ಮೂರ್ಖರು. ಏ, ಹೊಸ ಹೊಸ ಶಬ್ದ ಎಲ್ಲ ತಂದು ಹಾಕಬೇಡ ಇಲ್ಲಿ. ಮೂರ್ಖ ಏನು? ಒಳ್ಳೆಯವ. ಮೂರ್ಖ ಒಳ್ಳೆಯವ? ನಾನೆಂತದು? ಅವಶತ ಮೂರ್ಖ ಅಂದರೆ ಎಂತ? 100 ಪಟ್ಟು ಒಳ್ಳೆಯವ. ಏನು? ನನಗೆ ಕೊಡ್ತೀರಲ್ವ? ಕೊಡ್ತೇವೆ. ಈ ಪರಾಕ್ರಮದ ಹೊರತಾಗಿ ನಿಮ್ಮಲ್ಲಿ ಏನುಂಟು? ಏಯ್, ಅಲ್ಲ, ಎಂತ ಕಾಲಿಗೆ ಸರಿ, ನೋಡು ನೀನು. ನೋಡ. ಅವನಲ್ಲಿ ನೋಡಿ ಎಷ್ಟೆಲ್ಲ ಉಂಟು. ಇಷ್ಟು ದೊಡ್ಡ ಮಂಡೆ ಉಂಟು, ಎಂತಾಡುಂಟು ಅಂತ ಕೇಳಿ. ಉಂಟಲ್ಲ? ನೋಡು. ಅದೀತು. ಏನು? ನಿಮಗಂತೂ ಉಪಯೋಗ ಆಗುವುದಿಲ್ಲ. ಯಾವುದು? ನನಗಾದೀತು. ನಿಮ್ಮ ತಲೆಗಳನ್ನೇ ಕೊಡ. ಜಾಣತನದಲ್ಲಿ ವಂಚಿಸುತ್ತ ಸಾಧುರಾಗದಲ್ಲಿವೆ ಮನದಿರವೆಲ್ಲುತ್ತಲೇ ನಾಳೆ ಒಳೆಯುವುದಾದ ಮಾತ
ತಾಪಸ. ಏನ್ ಮಾಡೋಣ? ಪ್ರಾಣವನ್ನೇ ಕೇಳಿದ. ನೀನಾ ಕಲ್ವೆ? ನೀ ಕಲ್ವೆ? ಪ್ರಾಣ ಕೇಳಿಯುವುದು. ಕೇಳು ಕೇಳು. ಪ್ರಾಣ ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ಏನು ಹಿಂದೆ ಯೋಚನೆ ಏನೂ ಇಲ್ಲ. ಮತ್ತೆ ಆದರೆ ಒಂದು ಏನು? ಪ್ರಾಣ ಪಡೆದುಕೊಳ್ಳಬೇಕಾದ್ರೆ ಒಂದು ಬಿಂದು ಜಲ ನಮ್ಮನ್ನು ಸ್ಪರ್ಶ ಮಾಡದ ರೀತಿಯಲ್ಲಿ ನಮ್ಮೀರುವರ ಪ್ರಾಣವನ್ನೂ ಪಡೆದು ನನ್ನ ಕಾಯದ ಮೂಲಕವಾಗಿ ನನ್ನ ವ್ಯಕ್ತಿತ್ವವನ್ನು ಅರಿದು ಮಾಡಿದವರು ನೀವು. ನನ್ನ ನೆಲೆಯನ್ನು ಅರಿಯದೇ ಮರಳರ ಹಾಗೆ ಮಾತನಾಡುವುದು. ಮರಳುತನ ಹೋಗಲಾಡಿಸಿ ಒಳ್ಳೆಯತನದಿಂದ ನಿಜವನ್ನು ತಿಳಿದು ನಿಮ್ಮಿಂದ ಬರಬಹುದಾದಂತ ಮಾತುಗಳಿಗೆ ನಾನು ಕುತೂಹಲಿಗನು. ಹೇಗೆ? ಆದ್ದರಿಂದಲೇ ಅಜ್ಞಾನಿಗಳಾದಂತಹ ನಿಮಗೆ ಸುಜ್ಞಾನವನ್ನು ನಾರಾಯಣ ನೀರಜದಳ ನಯನ ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ಓರ ದುರಿತ ಸಂಹಾರ ಧೀರೋದ್ಧಾರಿಣ ರಮಣ ನಾರಾಯಣ ಕ್ಷೀರಾಣವ ಶಯನ ನಾರಾಯಣ ನಾರಾಯಣ ಜಯ 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 ಜಯ. ಓ ದೇವರೇ, ನಿನ್ನ ದಿವ್ಯ ಮಂಗಳ ರೂಪವನ್ನು ಕಂಡಾಗ ಅಜ್ಞಾನದ ಕತ್ತಲು ದೂರವಾಗಿದೆ, ಸುಜ್ಞಾನದ ಬೆಳಕು ನಮ್ಮಲ್ಲಿ ಮೂಡುತ್ತಾ ಉಂಟು. ನೀನು ಯಾರು, ನಿನ್ನ ಯೋಗ್ಯತೆ ಏನು ಎನ್ನುವುದನ್ನು ಅರಿತುಕೊಳ್ಳುವುದಕ್ಕೆ ಈ ಹೊತ್ತಿಗೆ ನಾವು ಸಮರ್ಥರಾದೆವು. ಅದೆಷ್ಟೋ ಕಾಲದಿಂದ ನೀರಿನಲ್ಲಿ ಹಾಯಾಗಿ ಪವಡಿಸಿದವ ನೀರು. ನೀರಿಗೆ ಮತ್ತೊಂದು ಹೆಸರು ನಾರ ಎನ್ನುವ ಹಾಗೆ. ನಾರದಲ್ಲಿ ಆಯನ ಮಾಡಿದ ಕಾರಣ ನೀನು ನಾರಾಯಣ ಎನ್ನುವುದನ್ನು ಅರ್ಥ ಮಾಡಿಕೊಂಡೆವು ಪ್ರಭು. ಆದ್ರೆ ಅದೆಷ್ಟೋ ಕಾಲದಿಂದ ನೀರಿನಲ್ಲಿ ಸಂಚರಿಸ್ತಾ ಇದ್ದೇವೆ. ನಾವು ಯಾರು, ನಾವು ಏನು, ನಾವು ಎಷ್ಟು ಎನ್ನುವುದನ್ನು ಅರಿಯದೇ ಹೋದವು. ಆದ್ರೆ ಈ ಕಾಲಕ್ಕೆ ನೀನು ಒದಗಿಸಿದಂತ ದಿವ್ಯ ಜ್ಞಾನದಿಂದ ಎಲ್ಲವೂ ವೇದ್ಯವಾಯಿತು ಪ್ರಭುವೇ. ನಿನ್ನ ಕಿವಿಯ ಕಿಲ್ಪಿಷದಿಂದಲೇ ಹುಟ್ಟಿಕೊಂಡವರು ನಾವು, ನಿನ್ನ ಮಕ್ಕಳೇ ಇದ್ದೇವೆ ಎನ್ನುವ ಸತ್ಯವನ್ನು ನಾವು ತಿಳಿದುಕೊಂಡೆವು. ಆದ್ರೆ ಏನು ಮಾಡೋಣ ಪ್ರಭುವೇ, ಸತ್ಯವನ್ನು ತಿಳಿಯುವ ಹೊತ್ತಿಗೆ ಕಾಲವೇ ಮಿಂಚು ಹೋಯ್ತಲ್ಲ. ಮಹಾಮಹಿಮನಾದಂತ ನಿನ್ನನ್ನೇ ಘಾತಿಸುವುದಕ್ಕೆ ನಾವು ಮನ ಮಾಡಿಬಿಟ್ಟೆವು ಪ್ರಭುವೇ. ಎಂತ ಘೋರ ದುರಿತವನ್ನು ನಮ್ಮ ಜೀವನದಲ್ಲಿ ನಾವು ಎಸಗಿ ಬಿಟ್ಟೆವು. ಆದರೂ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೇವೆ. ದುರಿತ ನಿವಾರಕನಾದಂತ ನೀನು ನಾವು ಎಸಗಿದ ದುರಿತಗಳನ್ನು ದೂರೀಕರಿಸಿ ನಮ್ಮನ್ನು ಉದ್ಧರಿಸಿ ಅನುಗ್ರಹಿಸಬೇಕು ಪ್ರಭು. ಶರಣಾಗತಿಗೆ ಮೆಚ್ಚಿದೆ ನಿಮ್ಮಿಚ್ಛೆಯೇನು? ಕರುಣಾ ಸಾಗರ ನೀನು. ಕರುಣೆ ಎನ್ನುವುದು ಯಾವತ್ತೂ ನಿನ್ನಲ್ಲಿ ಬತ್ತುವುದಕ್ಕೆ ಇಲ್ಲ. ಅದೇ ಹೌದು ಅಂತಾದ್ರೆ ನಿನ್ನ ಮಕ್ಕಳಾಗಿರುವಂತ ನಮ್ಮ ಮೇಲೆ ಯಾಕೆ ಈ ರೀತಿಯಾದಂತಹ ಕಾಠಿಣ್ಯದ ಭಾವವನ್ನು ತಾಳಿದೆ ತಂದೆ? ಕೇವಲ ಹಸಿವಿನ ನಿವಾರಣೆಗಾಗಿ ನಿನ್ನನ್ನು ತಿನ್ನುವುದಕ್ಕಾಗಿ ಮುಂದಾದೆವು. ಯಾವ ಅಪರಾಧವನ್ನೆಸಗಿದ್ದೇವೆ? ಲೋಕದ ಜ್ಞಾನ ಏನೆನ್ನುವುದು ಅರಿಯದೇ ಇರುವ ಕಾಲ ಅಜ್ಞಾನಿಗಳಾಗಿ ಕೇವಲ ಹಸಿವೆಯೊಂದು ಬಿಟ್ಟರೆ ಬೇರಾವುದು ನಮಗೆ ತಿಳಿದೇ ಇರಲಿಲ್ಲ. ಅದರ ನಿವಾರಣೆ ಆಗುವುದು ಮೂಲ ಉದ್ದೇಶವಾಗಿತ್ತು. ನೀನು ಯಾರು, ಏನು, ಎತ್ತ ಇದು ತಿಳಿಯುವುದೇ ಹೌದು ಅಂತಾದ್ರೆ ನಿನ್ನನ್ನು ನಾವು ಘಾತಿಸುವುದಕ್ಕೆ ಮುಂದಾಗುವುದಕ್ಕಿತ್ತ ಹೇಳು. ಹಾಗಿದ್ದರೆ ನಾವು ಮಾಡಿರುವಂತಹ ಅಪರಾಧ ನಿನ್ನನ್ನು ಘಾತಿಸುವುದಕ್ಕಾಗಿ ಮುಂದಾದದ್ದು. ಇರಲಿ ತಂದೆ, ಸಾಯುತ್ತೇವೆ ಅಂತ ಭಯವೆಲ್ಲ. ನಮ್ಮ ಪ್ರಾಣವನ್ನು ಪಡೆದುಕೊಳ್ಳುವುದಕ್ಕೆ ನೀನು ನಿಂತಾಗಿದೆ. ಇನ್ನು ಅದನ್ನು ಕೊಡುವುದಿಲ್ಲ ಅನ್ನುವವರು ನಾವಲ್ಲ. ಸತ್ತರೆ ಸಾಯಬಹುದು, ಆದರೆ ಒಂದು ಸಾಯುವ ಕಾಲಕ್ಕೆ ಒಂದು ಹೆಸರಿಲ್ಲದೆ ಸಾಯುವಂತ ಸ್ಥಿತಿಯೊಂದು ನಮ್ಮ ಪಾಲಿಗೆ ತಂದು ಒದಗಿಸಿದೆಯಲ್ಲ, ಹಾಗಾಗಕೂಡದು. ಶಾಶ್ವತವಾಗಿ ನಮ್ಮ ಹೆಸರೆನ್ನುವುದು ಈ ಲೋಕಮುಖದಲ್ಲಿ ಕಾಣಿಸಿಕೊಳ್ಳುವ ರೀತಿಯಲ್ಲಿ ಅನುಗ್ರಹವನ್ನು ಮಾಡುತ್ತದೆ. ಕರುಣಿಸೋಣ. ಕರುಣಿಸುವುದರ ಭಯವನ್ನು ಜಗಲಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧಸ್ಸನ ಜಲದಿಯಲ್ಲಿ ಸೇರಿಸುತ್ತ ಧರೆಯ ಸೇರಿಸುತ್ತ ಮೇದಿನಿಯನ್ನು ತಿರಿಸಿ ಬೆಸರನು ನಾಭಿ ಕಮಲದಿ ಮೆರವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುವುದರ ಭಯವನ್ನು ಒದಗಿಸಲ್ಪಟ್ಟಂತಹ ಸುಜ್ಞಾನದ ಮೂಲಕವಾಗಿ ನನ್ನ ಕರ್ಣ ಕೆಲ್ಪಿಸೆಂದಲೇ ನಿಮ್ಮ ಜನ್ಮವಾಯಿತು ಎನ್ನುವ ಸತ್ಯವನ್ನರ್ಥ ಮಾಡಿಕೊಂಡು ಆಡಿದ ಭಾಷಣಕ್ಕನುಗುಣವಾಗಿ ಪ್ರಾಣಾರ್ಪಣೆಗೆ ಸಿದ್ಧರಾದವರು ನೀವು. ಕೀರ್ತಿಶಾಲಿಗಳಾಗಬೇಕು ಎನ್ನುವಂತ ನಿಮ್ಮ ಅಪೇಕ್ಷೆಯನ್ನು ಮನ್ನಿಸುವುದಕ್ಕಾಗಿ, ಸನಾಮರಾಗಬೇಕು ಎನ್ನುವಂತ ನಿಮ್ಮ ಬೇಡಿಕೆಯನ್ನು ಈಡೇರಿಸುವುದಕ್ಕಾಗಿ ಮದಿರೆಯ ಕಾಂತಿಯಿಂದ
ತಪ್ಪುವನಿಗೆ ಮಧುವೆಂದು ಕಠಿಣ ಕಾಯದವನಿಗೆ ಕೈಟಭ ಎಂಬ ಹೆಸರನ್ನಿರಿಸಿದ್ದೇನೆ. ಸರಿ ತಂದೆ. ಜಲಸ್ಪರ್ಶಿಸಕೂಡದು ಅಂತ ಆಡಿದ್ದೀರಿ. ಅದಕ್ಕಾಗಿ ನನ್ನ ಜಂಘೆಯನ್ನು ಯೋಜನಾಂತರ ವಿಸ್ತರಿಸಿ ಅಲ್ಲಿ ನಿಮ್ಮನ್ನಿರಿ ಸಂಹರಿಸುವನು. ಅದರಿಂದ ನಾನು ಮಧುಸೂದನನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ನಿಮ್ಮ ಮೇಧಸ್ಸನ್ನು ವ್ಯರ್ಥಗೊಳಿಸದೆ ಜಲದಿಯಲ್ಲಿ ಚೆಲ್ಲುವ ಮೂಲಕವಾಗಿ ಧರೆಯನ್ನು ಸೃಜಿಸಿ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸ್ತೇನೆ. ಸರಿ. ನಿಮ್ಮ ಭಯಕ್ಕೊಳಗಾಗಿ ನನ್ನ ನಾಭೀಕಮಲ ನಾಳ ದಾಳದಲ್ಲಿ ಹುದುಗಿ 5,000 ವರ್ಷಕ್ಕಿಂತ ಹೆಚ್ಚು ಸಾಧಕನಾಗಿ ಮೆರೆವ ಕಮಲಜನ ಸೃಷ್ಟಿಗಾಗಿ ಕಳುಹಿಸುವನು. ಅವನಿಂದಲಾಗಬೇಕಾಗಿರುವಂತಹ ಸೃಷ್ಟಿಗೊಂದು ನೆಲೆಗಟ್ಟಾಗಬೇಕು ಎನ್ನುವಂತಹ ಉದ್ದೇಶಕ್ಕಾಗಿ ಕರ್ಣ ಕಿಲ್ಬಿಸ ನಿಮ್ಮನ್ನು ಪಡೆದು ನನಗೆ ಬೇಕಂತೆ ತೊಡಗಿಸಿಕೊಂಡವನು. ಇದರಿಂದಲಾಗಿ ನೀವು ಕೀರ್ತಿವಂತರಾಗ್ತೀರಿ. ಮಾತ್ರವಲ್ಲ, ಪೂರ್ವಾಮರೆಂಬ ಖ್ಯಾತಿಮಗೆ ಒದಗಿ ಬರ್ತದೆ. ಸಮಾಧಾನ ತಾನೆ. ಎಂತ ಸೌಭಾಗ್ಯವನ್ನು ನಮ್ಮ ಜೀವನದಲ್ಲಿ ನೀವು ಒದಗಿಸಿಕೊಟ್ಟೆ ತಂದೆ. ಹುಟ್ಟಿದ ಗಳಿಗೆಯಲ್ಲಿ ತಾಯಿಯ ಎದೆ ಹಾಲನ್ನು ನಾವು ಉಂಡವರಲ್ಲ, ತಂದೆಯ ತೊಡೆ ಸೋಂಕಿನಲ್ಲಿ ನಾವು ಮಲಗಿದವರಲ್ಲ. ಆದ್ರೆ ಸಾಯುವಂತ ಈ ಕಾಲಕ್ಕೆ ತಂದೆಯೂ ಆದ ತಾಯಿಯೂ ಆದ ಮಹಾಮಹಿಮ ನೆನೆಸಿ ನಿನ್ನ ಪವಿತ್ರವಾದ ಜಂಗೆಯಲ್ಲಿ ನಮ್ಮ ಶಿರವನ್ನಿಟ್ಟು ಪ್ರಾಣವನ್ನು ಬಿಡುವ ಸುಯೋಗವನ್ನು ಒದಗಿಸಿಕೊಟ್ಟೆ ಎಂದು ಧನ್ಯವಾಯಿತು ಜೀವನ. ಇದೋ ಏರಿಕೊಳ್ಳಿ. ಆತ್ಮೀಯ ಸಭಿಕರಲ್ಲೆಲ್ಲ ಒಂದು ವಿನಂತಿ. ಶ್ರೀ ಪದ್ಮನಾಭ ಕಟೀಲು ಇವರ ಯಕ್ಷಗಾನದ ಮೇಲಿರುವಂತಹ ಶ್ರದ್ಧೆ, ಭಕ್ತಿ ಮತ್ತು ಆಸಕ್ತಿಗೆ ಅನುಗುಣವಾಗಿ ಇಂದು ಕೂಡ ವೇದಿಕೆಯಲ್ಲಿ ಒಂದು ಕಿರಿದಾದಂತಹ ಸಭಾ ಕಾರ್ಯಕ್ರಮ ಏನು ನಡೆಯುವುದಕ್ಕಿದೆ. ಅದಕ್ಕಾಗಿ ಒಂದು ಸಣ್ಣ ಕಾಲಾವಕಾಶವನ್ನು ಸಭಿಕರಲ್ಲೂ ಬೇಡುತ್ತಾ ಇದಕ್ಕೆ ಆರಂಭಿಸುವರಿದ್ದೇವೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಒಡಬಟ್ಟು ಕಾರ್ಯಾರಂಭವನ್ನು ತೊಡಗಲಿದ್ದೇವೆ. ಈ ಕಾಲಕ್ಕೆ ಪದ್ಮನಾಭ ಕಟೀಲು ಇವರ ಕುರಿತಾಗಿ ಬಹಳಷ್ಟು ಹೇಳಬೇಕಾದಿಲ್ಲ, ಊರಿನವರಿಗೆಲ್ಲ ಬಹಳ ಚೆನ್ನಾಗಿ ಗೊತ್ತು. ಮಚ್ಚಾರಿನವರು ಹೌದಾಗಿದ್ದರೂ ಕೂಡ ಕಟೀಲು ಪದ್ಮನಾಭರೆಂದೇ ಹೆಸರುಗೊಂಡವರು. ಕಟೀಲು ಕ್ಷೇತ್ರ ಕುರಿತಾಗಿ ಶ್ರದ್ಧಾಭಕ್ತಿ ಉಳ್ಳವರು, ಸೇವೆಯನ್ನು ಸಲ್ಲಿಸುತ್ತಿರುವವರು, ಆಸರಣ ಮನೆತನದ ಕುರಿತಾಗಿ ಅತ್ಯಂತ ಅಭಿಮಾನವುಳ್ಳವರು. ಪ್ರಾಯಶಃ ಗೋಪಾಲಕೃಷ್ಣ ಶರಣರ ಕೈಗೂಸಾಗಿ ಬೆಳೆದವರು ಅಂತ ನನ್ನ ತಿಳುವಳಿಕೆ. ಅವರ ಕುರಿತಾಗಿರುವಂತಹ ಶ್ರದ್ಧಾಭಕ್ತಿ ಅಧಿಕ. ಇದೀಗ ಲಕ್ಷ್ಮೀನಾರಾಯಣ ಶರಣರ ಕುರಿತಾಗಿ ಅದೇ ರೀತಿಯ ಭಾಗವಹಿಕೆಯಿಂದಲೇ ಕಾರ್ಯಕ್ರಮವನ್ನು ಮುನ್ನಡೆಸ್ತಾ ಬಂದವರು. ಗೋಪಾಲಕೃಷ್ಣ ಶರಣರು ದೈವಾಧೀನರಾದ ಮೇಲೆ ಶ್ರೀ ಗೋಪಾಲಕೃಷ್ಣ ಆಸರಣ ಸಂಸ್ಮರಣಾ ಸಮಿತಿ ಮುಂಬಯಿಯೇ ಎನ್ನುವ ಶೀರ್ಷಿಕೆಯೊಂದಿಗೆ ಮುಂಬೈಯಲ್ಲೂ ಕೆಲ ಸಮಯಗಳಿಂದ ಕಾರ್ಯಕ್ರಮ ಮಾಡಿಸ್ತಾ ಬಂದವರು. ಕಟೀಲು ಮೇಳದ ಧೀಮಂತ ಕಲಾವಿದರನ್ನೆಲ್ಲ ಅಲ್ಲಿಗೆ ಕರೆಸಿ ಒಳ್ಳೆಯ ಕಾರ್ಯಕ್ರಮವನ್ನು, ದುಬೈಯಲ್ಲಿ ಅವರು ವಾಸವಾಗಿದ್ದರು ಅಥವಾ ಉದ್ಯೋಗಿಯಾಗಿದ್ದರು, ಮುಂಬೈಯಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಕೊಡುತ್ತಾ ಬಂದವರು. ಒಂದು ಸಂಘಟನೆ ಎಷ್ಟು ಕಷ್ಟಕರವಾದ್ದು ಎನ್ನುವುದು ಸಂಘಟನೆ ಮಾಡಿದವರಿಗಷ್ಟೇ ಗೊತ್ತು. ಊರಿಂದ ಕಲಾವಿದರನ್ನು ಕರೆಸಿ ಸಭಾ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮಾದಿಗಳನ್ನು ಮಾಡುತ್ತಾ ಆ ಹೆಸರಿಗೊಂದು ಅಥವಾ ವ್ಯಕ್ತಿತ್ವಕ್ಕೊಂದು ಸದಾ ನಮನವನ್ನು, ಗೌರವವನ್ನು ಸಲ್ಲಿಸಬೇಕು ತನಗೆ ಕರ್ತವ್ಯ ಅಂತ ಭಾವಿಸಿಕೊಂಡೇ ಬಂದವರವರಿದ್ದಾರೆ. ಅಂತೆಯೇ ಕೆಲ ವರ್ಷಗಳಿಂದ ತಮ್ಮ ಮನೆಯಲ್ಲಿ ಕೂಡ ಇಂಥ ಕಾರ್ಯಕ್ರಮವನ್ನು ಮಾಡಿಸ್ತಾ ಬಂದವರು. ಆಗುತ್ತಿರುವಂಥ ಯಕ್ಷಗಾನದಲ್ಲಿ ಕೇವಲ ಆಟವಷ್ಟೇ ಅಲ್ಲ, ಕಲೆಯ ಕುರಿತಾಗಿರುವಂಥ ಅವರ ಅಭಿಮಾನ, ಶ್ರದ್ಧೆ, ಇದರ ನಿಮಿತ್ತವಾಗಿ ಕೆಲವು ಕಲಾವಿದರನ್ನು ಸನ್ಮಾನಿಸುವುದಂಥ ಕಾರ್ಯಕ್ರಮವನ್ನು ಇರಿಸಿಕೊಂಡವರು. ಅಂತೆಯೇ ಇಂದು ಅದಕ್ಕಾಗಿ ತೊಡಗಿಸಿಕೊಂಡವರಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಅದನ್ನು ಚಂದಗಾಣಿಸಿಕೊಡುವುದಕ್ಕಾಗಿ ವೇದಿಕೆಯಲ್ಲಿ ಉಪಸ್ಥಿತರಾಗಿರುವವರು ಒಂದು ಲಕ್ಷ್ಮೀನಾರಾಯಣ ಶರಣರು. ಅವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕಾರ್ಯಕ್ರಮದ ವ್ಯವಸ್ಥಾಪಕರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಆಮೇಲೆ ನಾಟಕದ ಕಲಾವಿದಂಥ ಅರವಿಂದ ಬಾಳಾರು, ವಾಲ್ಟರ್ ಡಿಸೋಸವನ, ವಾಲ್ಟರ್ ನಂದಳಿಕೆ, ಬಿ ಧನರಾಜ್,
ದೀಪ್ತಿ ಧನರಾಜ್ ಅವರಿದ್ದಾರೆ. ಮತ್ತೆ ಯಾರಿದೆ ಇವರು ನಿಲಯ ಕೋಟ್ಯಾನರು, ಜಗನ್ನಾಥ್ ಶೆಟ್ಟಿ ಅವರು. ಎಷ್ಟು ಮಂದಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದಾರೆ. ಕಾರ್ಯಕ್ರಮದ ವ್ಯವಸ್ಥಾಪಕ ಪದ್ಮನಾಭ ಕಟೀಲ್ ಅವರು ಇವರನ್ನೆಲ್ಲ ವೇದಿಕೆ ಕರೆದುಕೊಂಡು ಬರಬೇಕಾಗಿ ವಿನಂತಿ. ಹಾಗೆ ಇಂದು ಸನ್ಮಾನಗೊಳ್ಳಲಿರುವ ಅಥವಾ ಸನ್ಮಾನ ಪಡೆಯಲಿರುವವರು ಒಂದು ನಮ್ಮ ಮೇಳದ ಭಾಗವತರಾದಂಥ ಬಳ್ಳಮಂಜ ಶ್ರೀನಿವಾಸ ಭಾಗವತರು. ಸುದೀರ್ಘ ಕಾಲದಿಂದ ಕಟೀಲು ಮೇಳದಲ್ಲಿರುವವರು. ಕುರಿಯ ವಿಠಲ ಶಾಸ್ತ್ರಿಗಳ ಕೈಯೊಳಗಿದ್ದು ತಮ್ಮ ನಿಷ್ಠೆಯ ಮೂಲಕವಾಗಿ ಉತ್ತಮ ಸಾಧನೆಯನ್ನು ಮಾಡಿ ರಂಗದಲ್ಲಿ ಸಮರ್ಥ ಭಾಗವತರಾಗಿ ಬೆರೆದವರು. ಅರ್ಹತೆಯಿಂದಲೇ ಪಡೆಯಬೇಕಂತ ಸನ್ಮಾನ ಮಾತಲ್ಲ ಅವರಿಗೆ ಸಲ್ಲಿಸುವುದು ಅಷ್ಟೊಂದು ನ್ಯಾಯೋಚಿತವೂ ಆಗಿದೆ. ಆಮೇಲೆ ಭರತೇಶ ಮೊದಲೇ ವಾದಕರಾಗಿರುವರು, ಮೇಳನಿಷ್ಠರಾಗಿ ದುಡಿಯುತ್ತಿರುವರು. ಮೇಳದಲ್ಲಿ ಎಲ್ಲ ವಿಚಾರಕ್ಕೂ ಅನುಕೂಲವಾಗಿ ವಿವರಿಸುವಂಥ ಒಂದು ಸಹೃದಯಿ ವ್ಯಕ್ತಿಯಾಗಿದ್ದಾನೆ. ಇನ್ನೊಬ್ಬ ನಮ್ಮ ಕಿರಿಯವನಾಗಿದ್ದರು ಕಿರಣ್ ಕೊಂಚಾಡಿ. ನಮ್ಮ ಮೇಳಕ್ಕೊಬ್ಬ ಒಳ್ಳೆಯ ಆಧಾರದ ಹುಡುಗ. ಏನು ಕೊಟ್ಟರು ಬೇಡ ಅಂತ ಹೇಳದೆ ಯಾವ ವೇಷನಾದರೂ ಸಮರ್ಥವಾಗಿ ಮಾಡಬಲ್ಲ. ಸುಸ್ಪಷ್ಟವಾದ ಕನ್ನಡ, ಒಳ್ಳೆಯ ಭಾವಪೂರ್ಣವಾದಂಥ ಪಾತ್ರವನ್ನು ಪ್ರಸ್ತುತಿಪಡಿಸಬಹುದಾದಂಥ ಯೋಗ್ಯತೆ ಉಳ್ಳಂಥ ಹುಡುಗ. ಆ ಮೂವರು ಸನ್ಮಾನಗೊಳ್ಳಲಿರುವುದು ಅವರನ್ನು ಕರೆತರುವ ಹೊಣೆ ಯಕ್ಷಗಾನದ ಇಂದಿನ ಸೇವಾದಾರದ್ದಾಗಿದೆ. ಹೇಳಿದ್ದೇನೆ. ಅರವಿಂದರು ವಾಲ್ಟರು, ದೀಪ್ತಿಧನರಾಜು, ಕೋಟ್ಯಾನರು, ಜಗನ್ನಾಥ್ ಇವರ. ಹೌದಾ? ಹೌದಾ? ನಾನಾಗ ಬರ್ಕೊಳ್ಬೇಕಿತ್ತಲ್ಲ, ಕ್ಲಿಯರ್ ಬರ್ತೀನಿ. ನನಗೆ ಪುರ್ಸೊತ್ತಾಗಿ ಅವ್ರು ಸನ್ಮಾನಿತರಿಗೆ 3 ಆಸನ ಅಷ್ಟು. ಹಾಂ ಸರಿ. ಹಾಂ ಕರೆಕ್ಟ್ ತಗೊಂಡು ಬನ್ನಿ. ಇದೀಗ ಹೇಳುದಲ್ಲ, ಇದೀಗ ನಮ್ಮ ಸಭೆಯ ಮಕುಟಮಣಿಯಾದಂಥ ಶ್ರೀ ಲಕ್ಷ್ಮೀನಾರಾಯಣ ಅಸ್ರಣರನ್ನು ಕಾರ್ಯಕ್ರಮದ ವ್ಯವಸ್ಥಾಪಕರು ಶಾಲು ಹೊದಿಸಿ ಹಾರ ಹಾಕಿ ಗೌರವಿಸಿ ಸ್ವಾಗತಿಸಬೇಕಾಗಿ ವಿನಂತಿ. ಅರವಿಂದ ಬೋಳಾರಿಗ ಇನ್ನು ಹಾಗೆಯೇ ನಾಟಕ ಕಲಾವಿದರು ಯಕ್ಷಗಾನಕ್ಕೂ ಬಹಳ ಸಮೀಪವರ್ತಿಗಳಾಗಿರುವಂಥ ಅರವಿಂದ ಬೋಳಾರವರನ್ನು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿ. ದೀಪ್ತಿಯವರನ್ನು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ಲೋಕಯ್ಯ ಅವರನ್ನು ಗೌರವಿಸಬೇಕಾಗಿ ವಿನಂತಿ. ಸನ್ಮಾನನ ಪೀಠ ಸನ್ಮಾನ. ಹಾಗೆ ಮೊದಲಾಗಿ ಈಗ ಸನ್ಮಾನ ಕಾರ್ಯಕ್ರಮ. ಸನ್ಮಾನಗೊಳ್ಳಲಿರುವಂತಹ ಬಳ್ಳಮಂಜ ಶ್ರೀನಿವಾಸ ಭಾಗವತರು, ಹಾಗೆ ಭರತೇಶ್ ಮತ್ತು ಕಿರಣ್ ಕೊಂಚಾಡಿ
ಇವರನ್ನು ಸಭೆಗೆ ಕರೆತಂದು ಸನ್ಮಾನಗೊಳ್ಳಲಿರುವಂಥ ಪೀಠದಲ್ಲಿ ಕುಳಿತುಕೊಳ್ಳಿಸಬೇಕಾಗಿ ವ್ಯವಸ್ಥಾಪಕರಲ್ಲಿ ವಿನಂತಿ. ಭಾಗವತರೆ ಬನ್ನಿ, ಭಾಗವತರೆ ಭರತೇಶ್ವರೇ ಅಂದ. ಹಾಗೂ ಈ ಮನೆಯವರ ದಿನೇಶ್ ದಂಪತಿಗಳು ವೇದಿಕೆಯಲ್ಲಿ ಕಾಣಿಸಿಕೊಳ್ಳಬೇಕು ಅಂತ ಅಪೇಕ್ಷೆ ಉಂಟು. ದಯಮಾಡಿ ಬರಬೇಕಾಗಿ ವಿನಂತಿ. ಭಾಗವತರೆ ಗತ ಸನ್ಮಾನ ಪತ್ರ ಉಂಟಾ? ಪತ್ರ ಉಂಟು, ಸನ್ಮಾನ ಪತ್ರ ಉಂಟು. ಶಾಲೆ ಪಾಡೋದು, ಮಾಲೆ ಪಾಡೋದು. ಇದೀಗ ಮೊತ್ತ ಮೊದಲಾಗಿ ಬಳ್ಳವಂಜ ಶ್ರೀನಿವಾಸ ಭಾಗವತರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ. ಪೂಜ್ಯರಾದಂಥ ಲಕ್ಷ್ಮೀನಾರಾಯಣ ಆಶ್ರಣರು ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಭಾಗವತರಿಗೆ ಮೊದಲಾಗಿ ಶಾಲು ಹೊದಿಸುವುದು. ಆಮೇಲೆ ಹಾರ ಹಾಕಿ ಇದೀಗ ಭಾಗವತರಿಗೆ ಹಾರ ಅರ್ಪಣೆ. ಅರವಿಂದ ಬೋಳಾರ್ ಇವರಿಂದ ಫಲವಸ್ತು ಹಾಗೂ ಸನ್ಮಾನ ಪತ್ರ ವಾಚನ ಉಂಟ. ಫಲವಸ್ತು, ಸನ್ಮಾನ ಪತ್ರ, ಕಿರು ಕಾಣಿಕೆ ಇವುಗಳನ್ನಿತ್ತು ಗೌರವಿಸ್ತಾ ಇದ್ದಾರೆ. ಮುಂದಿನ ಸನ್ಮಾನ ಭರತೇಶ್ ಅವರಿಗೆ ಪೂಜ್ಯ ಲಕ್ಷ್ಮೀನಾರಾಯಣದಿಂದ ಶಾಲು ಹೊದಿಸುವಿಕೆ. ಅವರ ಕೊರಳಿಗೆ ಮಲ್ಲಿಗೆ ಹಾರವನ್ನು ಹಾಕಿ ಗೌರವಿಸಬೇಕಾಗಿ ವಿನಂತಿ. ದೀಪ್ತಿಯವರಿಂದ ಫಲವಸ್ತು ಹಾಗೂ ಕೊಡಿ ಸನ್ಮಾನ ಫಲಕ ಸನ್ಮಾನ ಪತ್ರ ನೀಡಿ ಗೌರವಿಸಬೇಕಾಗಿ ವಿನಂತಿ. ಪದ್ಮನಾಭ ಕಟೀಲು ಸಂಕೋಚ ಕೋಟ್ಯಾನ್ರವರವರಿಗೆ ಕಿರು ಕಾಣಿಗೆ ನಿಂತು ಗೌರವಿಸ್ತಾ ಇದ್ದಾರೆ. ಕಿರಣ್ ಕೊಂಚಾಡಿ ನಮ್ಮ ಮೇಳದ ಯುವ ಕಲಾವಿದ, ಅವನಿಗೆ ಶಾಲು ಹೊದಿಸಿ ಆಚರಣೆಯಿಂದ ಗೌರವಾರ್ಪಣೆ. ಮಲ್ಲಿಗೆ ಹಾರವನ್ನಿಕ್ಕಿ ಕಟ್ಟಿದ್ದಾರ ಹಾಗೂ ಫಲವಸ್ತು ದಂಪತಿಗಳಿಂದಲೇ ಫಲವಸ್ತುವಿನ ಸಮರ್ಪಣೆ ಹಾಗೂ ಸನ್ಮಾನ ಪತ್ರ. ಪದ್ಮನಾಭ ಕಟೀಲ್ ಇವರೇ ಅವರಿಗೆ ಕಿರುಕಾಣಿಗೆ ನಿಂತು ಸನ್ಮಾನಿಸಿದ್ದಾರೆ. ಪ್ರಾಯಶಃ ಪ್ರತಿ ವರ್ಷವೂ ಇಲ್ಲಿ ಸಭಾ ಕಾರ್ಯಕ್ರಮವಾಗುತ್ತದೆ. ಕಲಾವಿದರಿಗೆ ಸನ್ಮಾನಿಸುವುದು ಅವರ ಅಭಿಮಾನದ ಸಂಕೇತ, ಕಲಾಪ್ರೀತಿಯ ಸಂಕೇತ. ಇಂದು ಅದನ್ನು ಯೋಗ್ಯವಾಗಿ ನಡೆಸಿಕೊಟ್ಟವರಿದ್ದಾರೆ. ವೇದಿಕೆಯಲ್ಲಿ ಇದನ್ನು ಚಂದ ಕಾಣಿಸಿಕೊಟ್ಟದಕ್ಕಾಗಿ ನಾವು ಭಾರಿಗಳೂ ಆಗಿದ್ದೇವೆ. ಮಾತುಂಟ ಕಲಾವಿದರಿಂದ ಮಾತಿಲ್ಲ. ಇದೀಗ ಇಂದಿನ ಸಭಾ ಕಾರ್ಯಕ್ರಮ ಹಾಗೂ ಸನ್ಮಾನಿತರ ಕುರಿತಾಗಿ ಪೂಜ್ಯರಾದ ಲಕ್ಷ್ಮೀನಾರಾಯಣ ಅಸ್ರಣ್ಣರಿಂದ ಕಡೆಗ ಲಕ್ಷ್ಮೀನಾರಾಯಣ ಕಡೆಗಂತೆ ನಾಟಕ ಕಲಾವಿದರು ನಮಗೆಲ್ಲ ಅತ್ಯಂತ ಪ್ರಿಯರು, ಯಕ್ಷಗಾನದಲ್ಲೂ ಸಮೀಪ ವೃತ್ತಿಗಳು ಆಗಿರುವಂಥ ಅರವಿಂದ ಬೋಳಾರವರು ಇಂದಿನ ಈ ಕಾರ್ಯಕ್ರಮದ ಹಾಗೂ ಪದ್ಮನಾಭ ಕಟ್ರೆಯಲ್ಲರ ಶ್ರದ್ಧಾ ಈ ಕಾರ್ಯಕ್ರಮದ ಕುರಿತಾಗಿ 4 ಮಾತುಗಳನ್ನು ಆಡಬೇಕಾಗಿ ವಿನಂತಿ.
ಮಂಡಳಿಗೆ ಅಪ್ಪೆ ಕಟೀಲ್ದ ದುರ್ಗಾ ಪರಮೇಶ್ವರನ ಪಾದಗಡ್ಡ ಬೊರೊಂದು ಅಂಚನೆ ವೇದಿಕೆಡು ಪುನಂಚಿನ ಹಸ್ರಾಣೇರನ ಪಾದಗಡ್ಡ ಬೊರೊಂದು ವೇದಿಕೆಡು ಸುಮಾರು ಜನ ಗಣ್ಯರುಳ್ಳರು ಒಂದು ಪಾತ್ರನ ಪೊರ್ತತ್ತೆ ಒಂದು ಇಂಚಿನ ಅಂದಿಕೇಂಡ ಕಲಾವಿದರಿಗೆ ಜವಾಬ್ದಾರಿ ಹೆಚ್ಚಿಗೆ ಆವಡು ಪನ್ಪುನ ಒಂಜಿ ಉದ್ದೇಶದಿ ಒಂದು ವೇದಿಕೆ ಸನ್ಮಾನ ಮಲ್ಪಿರತ್ತಂದೆ ಅವು ಅಕ್ಲಿಗೆ ಪ್ರಾಯ ಆಂಡು ಪ್ರಾಯ ಕರಿಂಡಂದತ್ತೆ ಕಲಾವಿದಗ ಪ್ರಾಯ ಯಾಪಗಳು ಆಯರಜ್ಜಿ ಕಲಾವಿದ ಯಾಪಲ ಅಂಚನೆ ಉಪ್ಪು ಅಂಚಾಂಡು ಒಂದು ಸನ್ಮಾನ ಬಾರಿ ವರ್ಷ ಮಲ್ತೊಂದುಲ್ಲೇರು ಬಾರಿ ಖುಷಿ ಆಪುಂಡು ದಾಯಕೆಂದಿಕೆಂಡ ನೆತ್ತ ಪಿರೌಡು ಏತ್ ಬೇನೆ ಬೇಜಾರುಂಡು ಅಯ್ಯನು ಪೂರ ಕಟ್ಟಿಲ್ ದಪ್ಪೆ ದೂರ ಮಲ್ಪೇರೆ ಆಂಡ ವರ್ಷಲ ಈ ಜಾಗಡು ಈ ಯಕ್ಷಗಾನ ನಡಪುನ ಒಂದು ಒಂಜಿ ವಿಶೇಷ ದಾಯಕೆಂದಿಕೆಂಡ ನಮಕ್ ಯಕ್ಷಗಾನ ಮಲ್ಪುನ ಆತು ಸುಲಭ ಇಜ್ಜಿ ಪಂಡಿನ ಆತು ಸುಲಭತ್ತೆ ಬಾರಿ ಬಂಗದ ಆಂಡ ಅಪ್ಪೆ ನಡಪಾವೇರು ಪನ್ಪುನ ವಿಶ್ವಾಸದ ಮಿತ್ತು ನಮ್ಮ ಪೋಪುನ ಸಾದಿರ್ದಾದ ಒಂದು ಎಡ್ಡೆ ರೀತಿ ನಡತೊಂದುಂಡು ಅಂಚಾದ ಈ ಕಾರ್ಯಕ್ರಮ ವರ್ಷಲ ಎಡ್ಡೆ ರೀತಿ ನಡಪುಲೆಕ ಅಪ್ಪೆ ಕಟೀಲ್ ದುರ್ಗಾ ಪರಮೇಶ್ವರನ ಆಶೀರ್ವಾದ ಉಪ್ಪಡು ಪನೊಂದು ಎನ್ನರಡು ಪಾತ್ರೆ ಮುಗಿಪೆ ದಾಯಗೆಂದಿಗೆನ್ನ ಒಂದು ಹಾಸ್ಯ ಪಾತ್ರ ನಂಚಿನ ವೇದಿಕೆಲ ಅತ್ತೆ ಅವತ್ತಂದೆ ವೇದಿಕೆಡೆ ಹಸ್ರಾಣೇರು ಪುನಗ ನಮ್ಮ ಪಾತ್ರನೊಲ ತಪ್ಪು ಅಂಚಾದ ಮಾತ್ರೆಗಳ ಎಡ್ಡೆ ಆವಡು ಪಣದು ಎನ್ನರಡು ಪಾತ್ರೆ ಮುಗಿಪೆ. ಹಾಗೆ ವಾಲ್ಟರ್ ನಂದಲಿಕೆ ಇವರು ಕಾರ್ಯಕ್ರಮದ ಕುರಿತು ಪದ್ಮನಾಭರ ಕುರಿತು ಹಾಗೂ ಕಲೆಯ ಕುರಿತಾಗಿ 4 ಮಾತುಗಳಿಂದ ಅನಿಸಿಕೆ ಹೇಳಬೇಕಾಗಿ ವಿನಂತಿ. ವೇದಿಕೆಯಲ್ಲಿರುವ ಹಸ್ರಣ್ಣನವರ ಆಶೀರ್ವಾದ ಪಡೆಯುತ್ತಾ ನಮ್ಮ ಆತ್ಮೀಯರಿದ್ದಾರೆ. ಮೂವರಿಗೂ ಅಭಿನಂದನೆಗಳು. ಭಾಗವತರು ಮತ್ತು ಚಂಡ್ಯದ ವೇಷಧಾರಿ ಅರವಿಂದ್ ಅಣ್ಣ ಒಂದು ಮಾತನ್ನು ಹೇಳಿದರು. 6 ಇಂಚಿನ ಬಂಡೆರ ಬಂಡ ಕಲಾವಿದರಿಗೆ ಪ್ರಾಯ ಆಪು ಜೀವನದು ನೆತ್ತ ಅರ್ಥ ಇಂಚಿನ ಬಂಡ 6 ಪ್ರಾಯ ಅವನು ಬರ್ಪಿನಾರೆ ಗೊತ್ತಾತನಿತ್ತೆ 6 ಪಣ್ಯ ಪಾತೆರ ಸರಿ ದಾಯಕ್ ಪಂಡ ಯಕ್ಷಗಾನೋಡು ಯಾನು ತೂತಿನ ಮಟ್ಟಕ್ಕೆ ಬೇತೆ ಓವು ಕಲ್ಲೆಟ್ಲ ತೂತುಜಿ ಯಕ್ಷಗಾನೋಡು 80-85 ವರ್ಷದ ಜವನೆರ್ಲ ಬತ್ತದ ಆತ್ ಒಂಜಿ ವಿಶೇಷವಾದ ಯಕ್ಷಗಾನ ಪ್ರದರ್ಶನ ಮಲ್ಪುನಗ ಐಕ್ ಸರಿಸಾಟಿಯಾದ ನನ್ನೊಂಜಿ ಕಲೆ ಇಜ್ಜಿ ಪನ್ಪಿನ ಅವೇನು ತೋಜಾದ ಕೊರ್ತೇರು ಬೊಕ್ಕ ಪದ್ಮನಾಭ ಕಟೀಲೇರ್ನ ಈ ಯಕ್ಷಗಾನಕ್ಕೆ ನಿರಂತರವಾದ 3ನೇ ವರ್ಷ ನಮ್ಮ ಬರೊಂದುಲ್ಲ 3ನೇ ವರ್ಷಲ ನಮ್ಮ ಹಸ್ರಣ್ಣನ ಆಶೀರ್ವಾದಕ್ಕೆ ತೊಂದಿಲ್ಲ ಭಾರಿ ಖುಷಿತ ವಿಚಾರ ನೆತ್ತ ಅರ್ಥ ಇಂಚಿನ ಬಂಡ ನನ್ನ ಪ್ರತಿ ವರ್ಷಲ ಇಂಚ ಆನಾಗ ನಮಕ್ ಅವಕಾಶ ತಿಕ್ಕೊಂಡು ಬೊಕ್ಕ ಕಟೀಲ್ ದಪ್ಪನ ಆಶೀರ್ವಾದ ನಮ್ಮ ಮಾತೆರ್ನೆಲ್ಲ ಮಿತ್ತು ಉಪ್ಪುಂಡು ಪನ್ಪಿನ ಒಂಜಿ ಭರವಸೆಡು ಪದ್ಮನಾಭರೆ ಧನ್ಯವಾದ ಎಂಕಲೇಕ್ ಮಾತೆರ್ಲ ಕೂಡ ಲಿತ್ತಿನಕ್ಕೆ ಬೊಕ್ಕ ವಿಶೇಷವಾದ ಇನಿ ಸನ್ಮಾನ ಪಡೆಯಿನ ಮೂಜಿ ಕಲಾವಿದರೆಕ್ಲ ಧನ್ಯವಾದ. ದೂರದ ಮುಂಬೈಯಿಂದಲೇ ಬಂದವರು ದುಬೈಯಿಂದಲೇ ಬಂದವರು ನಾಟಕದಲ್ಲಿ ಭಾಗವಹಿಸುವಂಥ ದೀಪಿ ದೀನರಾಜ್ ಅವರು ವೇದಿಕೆಯಲ್ಲಿ ಉಪಸ್ಥಿತಿರುವುದು ಬಹಳ ಸಂತೋಷಕರ ವಿಷಯ. ಒಂದು 2 ಮಾತು ನಮಗಾಗಿ ಆಡಿದರೆ ಬಹಳ ಸಂತೋಷ. ನಮಸ್ಕಾರ ಮಾತಾರಿಲ್ಲ ಸೊಲ್ಮೇಲು ಪದ್ಮಣ್ಣ ಎಂಕ್ ಎನ್ನ ಕಲೆಯನ್ನು ಗುರುತಿಸೋದು ಎಂಕ್ ಈತ್ ಮಲ್ಲ ಸನ್ಮಾನ ಒಂದು ಸ್ಟೇಜ್ ಕೊಡ್ತೀನೇ ಮಲ್ಲ ವಿಷಯ. ಥ್ಯಾಂಕ್ ಯು ಸೋ ಮಚ್. ಬಕ್ಕ ಮಿತ್ತಡು ಒಂದು ದಿನ ಕುಲ್ದಿನ ಮಾತ ಕಲೆಗ್ಲ ಎನ್ನ ಸೊಲ್ಮೇಲು ಭೋಜಣ್ಣ ನಮಸ್ಕಾರ, ವಾಲ್ಟರಣ್ಣ ನಮಸ್ಕಾರ. ಬಕ್ಕ ಸನ್ಮಾನ ತೆಗೆದಿನ ಮಾತುಗಳಿಗೆಲ್ಲ ಸೊಲ್ಮೇಲು ಎನ್ನ ರಡ್ಡು ಪಾತ್ರ ಮುಗಿತೊಂದೆ. ಥ್ಯಾಂಕ್ ಯು. ಸಭಾ ಕಾರ್ಯಕ್ರಮಕ್ಕೆ ಮುಖ್ಯರಾಗಿಯೂ ನಮಗೆ ಮಕುಟಮನೆಯಾಗಿ ಸದಾ ಅವರಿಂದ ಆಶೀರ್ವಾದ ಪಡೆದು ಬೆಳೆಯುವರು ನಾವು. ಈ ಕಾಲಕ್ಕೆ ಲಕ್ಷ್ಮೀನಾರಾಯಣ ಆಸರಣರಿಂದ ಒಂದು ಆಶೀರ್ವಚನ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಅಪ್ಪ ಎಲ್ಲ ಮನಸಾರ ಸಿಗುತ್ತಂದು ವೇದಿಕೆ ಮಸ್ತಿಯಲ್ಲಿ ಪೂರ ತೆಲ್ಪಾರೆತ್ತಾಕ್ಲೂ ಯಾನು ತೆಲ್ಪಾವಜಿ ತೆಲ್ಪಾರ ಎನ್ನಡ ಸಾಧ್ಯ ಇಲ್ಲ ಜಿ ಯಾನು ದೇವರೆಡ್ಡೆ ಮಲ್ಪಡಂದು ಆಶೀರ್ವಾದ ಮಾತ್ರ ಮಲ್ಪಡಿ ಇನಿ ಪದ್ಮನ ಸಾವಿರ ಪ್ರತಿ ವರ್ಷಲ ದೇವರ ಸೇವೆ ಮಲ್ತೊಂದಿಲ್ಲ ಅರ ಪುದರೆ ಪದ್ಮನಾಭ ಕಟೀಲಿಂದ ಕಟೀಲ್ದ ಇಂಜಿನ ವಿಶೇಷ ಬಂಡೆ ಆಟ ಎಲ್ಲ ಬಾಕಿಲ್ಡು ಮಾತ್ರ ಹತ್ತು ಬೊಂಬಾಯಿ ನಗರ ಅಂಚನೆ ದುಬಾಯಿ ಪೂರ ಆಟದಲ್ಲಿ ಪಾರು ಅವತ್ತ ಅಂದರೆ ಕಲಾವಿದರನ್ನು ಪ್ರತಿ ವರ್ಷಲ ಬಹುಶಃ 500 ಜನ ಕಲಾವಿದರನ್ನ ಮಿಕ್ಕಿದ್ದು ಆರಿ ಸನ್ಮಾನಗಳು ಬರ್ತಾರೆ. ಬಹುಶಃ
ನಂಗೆ ತುಪ್ಪಿನಾಗ್ತದೆ ವಾರ ದಾದ ಏತುಂಡು ಅಲಜ್ಜಿ ದಾಲ ದೇವ್ರು ಕೊರಿ ಎರಡ ಕೊರಿನೇ ಹೆಚ್ಚಿದ್ದೇನು ಪೂರ ಇಂಜಿನ ಕಲಾವಿದರಿಗೋಸ್ಕರನೇ ಮಾಡೋಣ ಆರೋಗ್ಯ ಕೇವಲ ಯಶಗಾನ ಮಾತ್ರ ಅರ್ಥ ನಮ್ಮ ತಿಳಿಪೋಣ ಕಲಾವಿದರು ನಾಲ್ಕು ಆ ಮೀಟಿ ಕುದೊಂದಿರು ಆಕ್ಲನ್ನ ಪೂರ ವರ್ಷ ಪ್ರತಿಲಿರ್ತದೆ ಪೊಯ್ಸತ್ತಿ ಬೊಂಬಾಯಿದ ಕಾರ್ಯಕ್ರಮಗಳು ಆಕ್ಲ ತೊಂಬೈದೇರು ಅಂಚ ಕಲಾವಿದರು ಬಂದಿಗಳು ಆತ ಒಂದು ವಿಶೇಷ ಪ್ರೀತಿ ಯಶಗಾನ ಅಪ್ಪೆಗೆ ಮಸ್ತ್ ಪ್ರೀತಿ ಬಂದ್ರೆ ತನ್ನ ಇಲ್ಲ ಬಾಕಿಲ್ ಯಾವ ಅವ್ರ ಪ್ರಯತ್ನ ಮಾಡಬೇರು ದೇವರ ಆ ಪ್ರಯತ್ನ ಕೈಗೂಡ ಒಂದಿಲ್ಲ ವರ್ಷ ಪ್ರತಿ ಯಶಗಾನದ ಸೇವೆ ಮಾಡ್ಬಿಡೋಟು ಯಶಗಾನಗೋಸ್ಕರ ನಂಗೆ ಪೂರ್ತಿ ತೊಳಗಿಸ ಕಲಾವಿದರು ಏರುಲಿರ್ತುದು ಆಕಳಿಗೆ ಬೊಕ್ಕಲ ಪ್ರೋತ್ಸಾಹ ಕೊಡ್ಪಾಲ್ಕ ಆಕಳು ಉತ್ಸಾಹ ಕರ್ತವ್ಯ ಮಾಡ್ಪಾಲ್ಕ ನನಾತ ಇಟ್ಟು ತಿದ್ದರೆ ತಿದ್ದೊಂದು ಬೊರ್ಲ ಹೊಡ್ಬಂಜಿ ಮನೋಭಾವನೆ ಆಕಲಿ ಬರಡು ಬಂಬ ದೃಶ್ಯಡಿ ಕಲಾವಿದರನ್ನ ಆಕಲಿ ನಾಡ್ದು ಇಡೀ ಓಲೋಲಿ ನಾನು ನಾಡ್ದು ಗುರುತಿಸ ಸನ್ಮಾನ ಮಲ್ಪೇರಿ ಇತ್ತಿನ ಕಲಾವಿದರನ್ನ ಪೂರ ಬಹುಶಃ ಬೊಂಬಾಯಿ ಊರಿಗೂ ಪ್ರತಿ ವರ್ಷದಲ್ಲೇ ತೊಂಡ್ಬೋದು ಬಹುಶಃ ಮುಳ್ದಿತ್ತ ಸಾಧಾರಣದ ಕಲಾವಿದರು ಏರಲ್ಲ ಬಾಕಿ ಜಾನ ಆಟ ಕಲಾವಿದರನ್ನ ಹಾಗೆ ರೈಲ್ಡ್ ಬರ್ರ ಜನ ವಿಮಾನ ಬರೋಡೆ ಬರ್ಪಡಾದು ಸನ್ಮಾನ ಗೌರವ ಮಾತ ಮಲ್ತೊಂದು ಮುಂಜಿ ವಿಶೇಷವಾಗಿ ಕಲೆಗೆ ಪ್ರೋತ್ಸಾಹ ಗುರುಪಣೆ ಮಾತ್ರ ಮುಂಜಿ ಮಲ್ಲ ಅಪ್ಪೆನ ಸೇವೆಲ್ಲ ಆದುಂಡು ನಾಬಣ್ಣ ಕಲಾ ಇದರ ವಿಷಯಡು ಕಲೆತ ವಿಷಯಡು ಅಪ್ಪೆಗೆ ಭಾರಿ ಪ್ರೀತಿಲ್ಲ ಅವತ್ತ ಅಂದರೆ ಯಶಗಾರ ಮಾಡ್ಕೊಂಡಿ ಕಂಡು ಕಲೆ ಇದು ಜಗತ್ತೇ ಮೆಚ್ಚಿನಂಚಿ ಕಲೆ ಬಹುಶಃ ನಮ್ಮ ತುಳುದಾರದೊಂದು ಕಲೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ಗುರುತಿಸಾದಿಂದ ಇಂಚಿತ ಪದ್ಮನಾಭನಂಚಿನ ಒಂದು ಸಾಧನೆ ಅಲ್ಲ ನಿಶ್ಚಿತ ಕೆಲ ಸಾಧನೆ ನಾವು ಗುರುತಿಸಾಡ್ತೀನಿ ಅಂಚಿತ ಈ ಕಲೆಗೆ ಆ ಪ್ರೋತ್ಸಾಹ ಕೊರೊಂದಿಲ್ಲೇರಿ ನಮ್ಮ ತುನಗಾರ ಬುಳ್ಳರು ಕಂಡಾಟ ಕಾಸು ಪೂನಾಳ ಬಹುಶಃ ಯಾರಿಗೆ ಕಾಸು ಏತು ಯಾರಿಗೆ ಮಾತ್ರ ಗೊತ್ತು ಎಂಕ್ಲ ಗೊತ್ತು ಅಂತೆ ಭಕ್ತಿ ಶ್ರದ್ಧೆದಾರ ಸೇವೆ ಮಾಡ್ತೊಂದಿಲ್ಲೇರಿ ಸೇವೆ ನಿರಂತರವಾದ ನಡಪಡು ಆ ಸೇವೆ ಒಳಪಡಿಸಿ ತಾಕತ್ತನ್ನು ಆ ಉಲ್ಲಾದಾರಿ ಕೊರಡು ನಿತ್ಯ ನಿರಂತರ ತನ್ನ ಸಂಸಾರದ ಕುಟುಂಬದ ಒಟ್ಟು ಒಂದು ಬರ್ತದೆ ಆ ಸಂಸಾರ ನೆಮ್ಮದಿಯ ಜೀವನ ಪಡೆಯಲ್ಕಾವಡು ಅವರಿಗೆ ಉತ್ತಮ ಶ್ರೇಯಸ್ಸು ಅವಳು ಅಭಿವೃದ್ಧಿ ಅವಳು ಪ್ರಾರ್ಥನೆ ಮತ್ತೊಂದು ನಿಖಲು ಮಾತ್ರ ಭಕ್ತಿ ಹಿಡಿದು ಯಶಗಾನ ತೂವರೆ ಬೈದಾರು ಐಟ್ಲ ದೇವಿ ಮಹಾತ್ಮದಿಂದ ನಮ್ಮ ಪಾಪ ಪೂರ ಪರಿಹಾರ ಹಾಕೊಂಡು ಲೆಕ್ಕ ದೇವಿ ಮಹಾತ್ಮನೇ ನೆಟ್ಟಿ ಸಪ್ತಶತಿ ಪಂಪಿಸಿ ಗ್ರಂಥಗಳು ಸ್ಕಾನ ಪುರಾಣ ಪಡ್ತಾರೆ ಅಂಜಾನದಾರ ಆ ಪುರಾಣ ಇತ್ತಿನ ಓದೊಂದು ಪಾರಾಯಣ ಮಾಡ್ತಿಂದ 5 ಪಾಪ ಪೂರ ಪರಿಹಾರ ಹಾಕೊಂಡು ಬಂದು ಋಷಿಮುನಿಗಳ ಮಕ್ಕಳೇ ಬಂತೀರಿ ಅಂಚ ಮಸ್ತು ಜನ ಸಪ್ತಶತಿ ಪಾರಾಯಣ ಮಾಡ್ಬಾರ್ದು ತನ್ನ ಪಾಪತ್ವ ಪರಿಹಾರ ಮತ್ತೊಂದು ಜೀವನದ ಎಡ್ಡೆ ಆಗ್ತೀರಿ ಅಂಚನೆ ಯಶಗಾರನಿ ಇಂದು ಕೇವಲ ಕೇನುಳಿ ಮಾತ್ರ ನನಗೆ ತೂವರೆಗೆಲ್ಲ ಉಂಟು ಅಂಚ ವಿಶೇಷವಾದ ದೇವಿ ಮಹಾತ್ಮನ ತೂದು ಆಯ್ತ ಪುಣ್ಯ ನಿರ್ಗಲಿದ ಮಾತೆರೆಲ್ಲ ತೆಗೆದು ಇಡೀ ಊರೇ ಎಡ್ಡೆ ಅವಳಿಗೆ ಬಹುಶಃ ಊರ್ದಾಗಲೆಲ್ಲ ಮಾತೆರೆಗಳ ಎಡ್ಡೆ ಅವಡು ಬಂದ ದೃಷ್ಟಿಯಲ್ಲಿ ಊರ್ದ ಆ ಇಲ್ಲ ತನ್ನ ಇಲ್ಲ ಬದ್ದೆ ಕಂಡಿಟ್ಟುಕೊಳ್ಳುತ್ತದೆ ಯಶಗಾರ ಮಲ್ಪಾದ ನಡೆದ ಆಸುಪಾಸದಾಗಲೇ ಪೂರ ಆ ಯಶಗಾರದ ರುಚಿ ಬಿಟ್ಟು ನಡ್ಕಲ್ಲ ಅಂಚನೆ ಆ ಕಲೆಯನ್ನು ತೂದು ಆ ದೇವಿ ಮಹಾತ್ಮೆಯನ್ನು ತೂದು ಆಕೆಲ್ಲ ಪಾಪತ್ರ ಪರಿಹಾರ ಅಲ್ಲ ಜೀವನದ ಸುಖ ನೆಮ್ಮದಿ ಬೆಳೆ ನಡ್ಕಲ್ಲ ವಿಶೇಷವಾಗಿ ಸೇವೆ ಪದ್ಮನಾಭೇರು ಮಲ್ತೇರಿ ಆ ಸೇವೆ ಪೂರ್ಣಾವಳಿ ಆ ಸೇವೆದ ಪೂರ್ಣ ಅನುಗ್ರಹ ಆರೆಗೆ ಜೀವನದ ತಿಕ್ಕಳು ಬಂದು ನಮ್ಮ ಮಾತ ಒಟ್ಟು ದೇವರ ಪ್ರಾರ್ಥನೆ ಮಾಡ್ಕೊಂಡು ಬಡಂದು ಲೋಕ ಸಮಸ್ತ ಸುಖಿನೋ ಬಹುಂತು ಬಡಂದು ಎನ್ನ ಪಾತ್ರೆಯನ್ನು ದೇವರಿಗೆ ಅರ್ಪಣೆ ಆಗ್ತದೆ. ಲಕ್ಷ್ಮೀನಾರಾಯಣ ಶರಣರಿಂದ ಆಶೀರ್ವಚನ. ಇದರಿಂದ ನಾವೆಲ್ಲ ಧನ್ಯರಾಗಿದ್ದೇವೆ. ಪದ್ಮನಾಭ ಗಟ್ಟಿಲವರಿಗೆ ಯಕ್ಷಗಾನದಲ್ಲಿ ಎಷ್ಟು ಆಸಕ್ತಿ ಅಂದರೆ ಬಹುಶಃ ಇತ್ತೀಚೆಗೆ ಅವರ ಕಣ್ಣು ಆಪರೇಷನ್ ಆದಷ್ಟೇ ಬಹುಶಃ ಡಾಕ್ಟ್ರಿಂದಲೇ ಪರ್ಮಿಷನ್ ಪಡ್ಕೊಂಡು ಈ ಆಟವನ್ನು ನಡೆಸಬೇಕು, ಇದರಲ್ಲಿ ಭಾಗವಹಿಸಬೇಕು, ನೋಡಬೇಕು ಎನ್ನುವಂಥ ಒಂದು ಛಲ ಹಾಗೂ ಶ್ರದ್ಧೆಯಿಂದ ಇಲ್ಲಿಯ ತನಕ ಬಂದವರು. ಕಾರ್ಯಕ್ರಮವನ್ನು ಅತ್ಯಂತ ಸಾಂಗವಾಗಿ ನಡೆಸಿಕೊಟ್ಟುವಂಥ ಪದ್ಮನಾಭ ಗಟ್ಟಿಲು ಹಾಗೂ ವೇದಿಕೆಯಲ್ಲಿರುವಂಥ ಸರ್ವ ಗಣ್ಯರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಕೊನೆಗೊಳಿಸ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ ಯಕ್ಷಗಾನಂ ಗೆಲ್ಗೆ ಬಲೆ ಅಂಡ ಇನ್ನು ತೊಟ್ಟಿಡು ಪಾಡಿ ಒರೀರೇನ ಹೇಳಿರಿ ನಮ್ಮ ಅವ್ರು ತೊಟ್ಟಿರ್ತಾನೆ.
ಅರಮನೆಯನ್ನು ಪ್ರವೇಶಿಸಿದಂತಹ ಹೊತ್ತಿಗೆ ಅಮ್ಮನ ಮುಖವನ್ನು ಕಂಡೆಂದಾದರೆ ಬಹಳ ದುಃಖದಿಂದಿದ್ದವಳು ತಾಯಿ. ಹಾಗಾಗಿ ಅಮ್ಮನ ದುಃಖಕ್ಕೆ ಕಾರಣವೇನೆಂದು ಅರ್ಥವಿಸಿಕೊಂಡೆ ನಾನು ಧೈರ್ಯದ ಮಾತುಗಳನ್ನು ಆಡಿದೆ. ಆ ಹೊತ್ತಿಗೆ ಅಮ್ಮನಾಡಿದಂತಹ ಮಾತನ್ನು ಆಜ್ಞಾಪೂರ್ವಕವಾಗಿ ಸ್ವೀಕರಿಸಿ ದಟ್ಟವಾದ ಕಾನನವನ್ನು ಬಂದು ಸೇರಿದ್ದೇನೆ. ಹರಿಯುವಂತಹ ನದಿಯೊಂದರಲ್ಲಿ ನಿಂದು ಶುಚಿರ್ಭೂತಳಾಗಿದ್ದೇನೆ. ಇನ್ನೇನು ತಪಸ್ಸನ್ನಾಚರಿಸು. ಆಹಾ, ನನ್ನ ಬಗೆಯಲ್ಲಿ ಸ್ವಲ್ಪ ಆಲೋಚಿಸುವುದು ಬೇಡ. ಹೇಗಿದ್ದೇನೆ ನಾನು? ಚೆಲುವಿಕೆಯಾಗಿರುವ ನಾನು ಯೌವನವನ್ನು ಹೊಂದಿದ್ದೇನೆ. ಒಂದು ವೇಳೆ ನಾನು ಇದೇ ರೂಪದಿಂದ ತಪಸ್ಸನ್ನ ಆಚರಿಸಿದರೆ ಇಳೆಯ ಕಾಮುಕರು ನನ್ನ ತಪಸ್ಸಿಗೆ ವಿಘ್ನ ತರುವುದಕ್ಕೆ ಸಾಧ್ಯ ಉಂಟು. ಇವರು ಬಿಡಿ, ಇವರು ಯಾವ ಲೆಕ್ಕನ ಮೇಲೆ ನೋಡಿ ಅಂತೆ ಸುರರೆಂಬ ಹಗೆಗಳಾಗಿ ಹೆರು ಆ ದೇವತೆಗಳು ಖಂಡಿತವಾಗಿಯೂ ನಮ್ಮ ಏಳಿಗೆಯನ್ನು ಸಹಿಸಲಾಗದೆ ವಿಘ್ನ ತರುವುದಕ್ಕೆ ಸಾಧ್ಯ ಉಂಟು. ಹಾಗಾದರೆ ಏನು ಮಾಡಲಿ? ಮರಳಿ ಅರಮನೆ ಇಲ್ಲ, ಬಂದ ಕಾರ್ಯ ಪೂರ್ಣವಾಗದೆ ಅರಮನೆಯನ್ನು ಸೇರುವಂತೆ ಏನು ಮಾಡುವುದು? ಸರಿ, ರೂಪವನ್ನು ಮರೆಸಿ ತಪಸ್ಸನ್ನಾಚರಿಸಿದರೆ ಹೇಗೆ?
ಇದೇನು ಸ್ವಾಮಿ ಸಾಲು ಸಾಲಾಗಿ ಸಾಗುತ್ತಿರುವುದು? ಹರಿಣಗಳ ಹಿಂಡು ನಾನು ಒಂದು ಜಿಂಕೆ ಆದ್ರೆ ಹೇಗೆ? ಅದು ಬೇಡ. ಅದು ಯಾಕೆ? ನೋಡಿ ಅಲ್ಲಿ ಬೇಟೆಗಾರು. ಅಯ್ಯೋ, ಕಾದು ಕುಳಿತಿದ್ದಾರೆ ಯಾವಾಗ ಬಾಣ ಬಿಡುವುದೆನ್ನುವ ಹಾಗೆ. ಅದು ಆಗ್ಲಿ. ಓ ಇದೇನು ಸ್ವಾಮಿ ಹರಿದುಕೊಂಡು ಹೋಗುತ್ತಾ? ಓಹೋ, ಉರಗಗಳ ಹಿಂಡು. ನಾನು ಒಂದು ಹಾವಾದ್ರೆ ಹೇಗೆ? ಅದು ಬೇಡ. ಅದು ಯಾಕೆ? ನೋಡಿ ಮರದ ಮೇಲೆ ಗರುಡ. ಅಪ್ಪ, ಯಾವಾಗ ಬಾಯಿ ಹಾಕುದಂತ ಕಾದು ಕುಳಿತಿದ್ದಾವೆ ಗರುಡಗಳು. ಅದು ಆಗುವುದಿಲ್ಲ ಆಗುವುದಿಲ್ಲ ಎನ್ನುವ ಹಾಗೆ ಯೋಚಿಸಿದ್ರೆ ತಡ. ನೋಡಿಯಂತೆ ದೂರದಲ್ಲಿ ಕಾಣುತ್ತಾ ಇವೆ ಮಹಿಷಿಗಳ ಹಿಂಡು. ಮಹಿಷಿಗಳ ತಂಟೆಗೆ ಯಾರೂ ಬರುವುದಿಲ್ಲ. ಹಾಗಾದರೆ ತಡ ಮಾಡುವುದು ಯಾರು? ವಿದ್ಯೆ ಕುರಿತು ತಪಸ್ಸನ್ನು ಆಚರಿಸುವುದಕ್ಕಾಗಿ ಮಹಿಷ್ಯ ರೂಪವನ್ನು ತಾಳುತ್ತೇನೆ. ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸೇ ಭಂಗಗೊಂಡಿತು ಏನೆಂಬುದನ್ನು ಜ್ಞಾನ ದೃಷ್ಟಿಯಿಂದ ಕಂಡೆ ಅಂತಾದ್ರೆ ವಿಧಿಪುತ್ರಿಯಾದ ಮಾಲಿನಿ ಯೋಗ್ಯವಾದ ಮಗನನ್ನು ಪಡೆಯಬೇಕೆಂಬ ಹಂಬಲದಿಂದ ಮಹಿಷಿ ರೂಪವನ್ನಂತೂ ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಅವಳ ಹೀಗೆನೆ ಸುಮ್ಮನೆ ಬಿಡಬಾರದು. ಅವಳ ಉದಾರದಿಂದ ಜನಿಸುವಂತಹ ಮನುಷ್ಯನೇ ಆಗಲಿ. ಈ ಶಾಪಕ್ಕೆ ಮೂರು ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗಲಿ. ಇನ್ನು ನನ್ನದಾದಂತಹ ಕಾರ್ಯಸ್ಥಳವನ್ನು ಹುಡುಕುತ್ತಾ ಮುಂದೆ ನಡೆಯುತ್ತೇನೆ. ಪ್ರತ್ಯಕ್ಷನಾಗಿದ್ದೇನೆ. ಏನು ಮನದ ವಾಂಛೆ ತಿಳಿಸುವ ಕರುಣ ಸಾಗರ ದೇವ ಪರಮೇಶ್ವರಿಯ ಹರುಷದಿಂದಲಿ ಮನದಿರವ ದುರಧೀರನಾಗಿದ ತರಳನ ಬಯಸಿ ದುರಧೀರನಾಗಿದ ತರಳನ ಬಯಸಿ ವಿರಚಿಸಿದೆನು ಕರುಣ ಸಾಗರ ದೇವ ಕರುಣ ಸಾಗರ ದೇವ. ಈ ಮಾಲಿನ್ಯ ತಪಸ್ಸಿಗೆ ಮೈದೋರಿ ಸತ್ಯಲೋಕದಿಂದಲೇ ಇಳಿದು ಬಂದೆ. ಕೃತಾರ್ಥಳಾಗಿ ತಂದೆ, ಈ ಅರಣ್ಯ ಗರ್ಭವನ್ನು ಸೇರಿಕೊಂಡು ಹಿರಣ್ಯ ಗರ್ಭನಾದ ನಿನ್ನನ್ನು ಒಲಿಸುವುದಕ್ಕೆ ಬಲವಾದ ಕಾರಣವಿದೆ. ಏನದು? ಮುಂದಕ್ಕೆ ಎಣ್ಣೆಯ ಗರ್ಭದಿಂದ ಉದಿಸುವಂತಹ ಮಗು ದುರಧೀರನಾಗಿರಬೇಕು, ಸಮರ ಸಮರ್ಥನಾಗಿ ಲೋಕವನ್ನು ಆಳುವಂತಹ ಪ್ರಭುವಿಗೆ ವಿಭುವಾಗಿ ಮೆರೆಯಬೇಕು. ಅಂತಹ ಮಗನನ್ನು ದಯಪಾಲಿಸು ತಂದೆ. ತಥಾಸ್ತು. ಧನ್ಯಳಾಗಿ. ಹುಟ್ಟುವ ಮಗ ಕೋಣನಾಗಿರುತ್ತಾನೆ. ತಂದೆ, ಇದೆಂತಹ ಮಾತನ್ನು ಆಡುತ್ತಿರುವಿರಿ? ನಾನು ಕೋಣನಿಗೆ
ಜನ್ಮವನ್ನು ಕೊಡಬೇಕೆ? ಇಲ್ಲ ತಂದೆ, ಒಂದು ವೇಳೆ ನಾನು ಕೋಣನಿಗೆ ಜನ್ಮವಿತ್ತೆ ಎಂದಾದರೆ ಆತನ ಆಲನೆ ಪಾಲನೆಯನ್ನು ಹೇಗೆ ಮಾಡಲಿ? ಎತ್ತಿ ಹೇಗೆ ಮುತ್ತಾಡಲಿ? ನಾ ಏನು ಮಾಡಲಿ ತಂದೆ? ಮರುಗದಿರು ಮುನಿವರನುರಿದ ವಚನವು ತಪ್ಪದರಿಯದು, ತರಳ ಮಗಿಷನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ದುರಪರಾಕ್ರಮಿಯನಿಸಿ ತ್ರಿಜಗದಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲ ಎಂದೇನು ಸಂತೈ ಮಾಲಿನಿಯ ಮರುಗದಿರು ಮಾಲಿನಿಗೆ ಕಂದ ಮಹಿಷಿಯಾಕೃತಿಯ ನಾಂತು ತಪಸ್ಸನ್ನು ಮಾಡುತ್ತಿರುವ ವೇಳೆಯಲ್ಲಿ ಮುನಿ ಶುಪಾರ್ಶಕರ ತಪಸ್ಸಿಗೆ ಭಂಗವಾಯಿತು. ಅಯ್ಯೋ, ಕುಪಿತನಾದ ಆತ ನಿನಗೆ ಶಾಪವನ್ನಿತ್ತಿದ್ದಾನೆ. ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ. ಆದರೆ ಒಂದು ತಂದೆ, ಏನು? ನಿಮ್ಮಿಂದ ಇದಕ್ಕೆ ಪರಿಹಾರ ಸಿಗದೆ? ನನ್ನಿಂದ ಪರಿಹಾರ ಅಸಾಧ್ಯ ಮಗಳೇ. ಯಾಕೆ? ಕೊನೆಯದಾಗೊಂದು ಮಾತನ್ನು ಹೇಳಿದ್ದಾನೆ. ಏನದು? ನಾನು ಕೊಟ್ಟಂತಹ ಶಾಪ 3 ಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ ಎನ್ನುವ ಹಾಗೆ. ಹಾಗಾದರೆ ನನ್ನ ಮುಂದಿನ ಗತಿಯೇನು ತಂದೆ? ನಿನ್ನ ಮನದ ಇಚ್ಛೆ ಏನು ಮಗಳೇ? ಸಮರ ಸಮರ್ಥನಾದ ಮಗನನ್ನು ಪಡೆಯಬೇಕು. ದುರಧೀರನಾಗಿರಬೇಕು. 3 ಲೋಕದ ತಾನೇ ತಾನಾಗಿ ಮೆರೆಯಬೇಕೆನ್ನುವಂತ ಆಶೆ ಉಳ್ಳವಳು ನೀನು. ನಿಜ. ಅಂತಹ ಮಗನೇ ನಿನಗೆ ಹುಟ್ಟುತ್ತಾನೆ. ಶುಭವಾಗಲಿ. ಈ ಸಂತೋಷದ ವಿಚಾರವನ್ನು ತಿಳಿಸುವರೆ ಅರಮನೆಯತ್ತ ಸಾಗುತ್ತೇನೆ. ಕನಕ ಗರ್ಭನ ರೇಮವನ್ನು ಕೊಂಡು ಮಾಲಿನಿ ಮನದಿಗ ಋಷವನು ತಾಳಿ ಶರದೊಳ್ಳು ನಿಜ ರೂಪವನ್ನು ತಳ್ಳೆಯುತ್ತಲ್ಲೇ ಮಲಗದೆ ಜಗನಿಯಲಿ. ಕನಕ ಗರ್ಭನ ರೇಮವನ್ನು ಕೊಂಡು ಮಾಲಿನಿ ಮನದಿಗ ಋಷವನು ತಾಳಿ ಹರುಷ ತಾಳಿ ಇತರ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತೆಯು ತನ್ನಯ ಪುತ್ರರೆಲ್ಲರೂ ಸುರಪುರದಿ ಸಂಗರದಿ ಮಾಡಿದುದಾ ದಿತಿಯು. ಜೀವನದಲ್ಲಿ ತಂದೆ ತಾಯಂದ್ರಿಗೆ ಅದೆಷ್ಟು ಆಸೆಗಳಿರುವುದು ಸಹಜ. ದಿಶದೇವಂತಹ ನನ್ನ ಆಸೆ ಬೇರೆ ಏನೂ ಅಲ್ಲ. ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಪರಿಣಾಮದಲ್ಲಿ ದೇವತೆಗಳ ಮೋಸದಿಂದಾಗಿ ಇಂದಿನ ದಿವಸ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ನನ್ನಂತೆ ಈ ಕಣ್ಣೀರಿನ ವಿಚಾರವನ್ನು ಯಾರಲ್ಲೇ ಹೇಳಲಿ, ನಾನು ಯಾರಲ್ಲೇ ಹೇಳಲಿ?
ಭಯವಾಗುತ್ತಾ ಇದೆ ನನಗೆ. ಯಾಕೆಂದರೆ ಇದು ದುಃಖಿಸುವಂತಹ ಕಾಲವಲ್ಲ, ಸಂತೋಷದಿಂದ ಇರಬೇಕಾದಂತಹ ಕಾಲ. ಸತ್ಯ. ನಿಮ್ಮ ಮಗಳಾದ ಮಾಲಿನಿಯನ್ನು ಪಾತಾಳ ಲೋಕಾಧೀಶರಾದಂತಹ ನನಗೆ ಕೊಟ್ಟು ವೈಭವದಿಂದಲೇ ಮದುವೆ ಮಾಡಿದಿದ್ದೀರಿ. ನಮ್ಮಿರುವರ ದಾಂಪತ್ಯದ ಶುಭ ಫಲವಾಗಿ ಮಗನೊಬ್ಬ ಹುಟ್ಟಿದ್ದಾರೆ. ನಿಮ್ಮ ಮೊಮ್ಮಗನ ಆಟ ಪಾಠಗಳನ್ನು ಗಮನಿಸುತ್ತಾ ಸಂತೋಷದಿಂದ ಇರಬೇಕಾದಂತಹ ಈ ಕಾಲದಲ್ಲಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಲ್ಲ, ಯಾಕೆ ಏನಾಯಿತು? ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಪರಿಣಾಮದಲ್ಲಿ ದೇವತೆಗಳ ಮೋಸದಿಂದಾಗಿ ಇಂದಿನ ದಿವಸ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಸ್ವರ್ಗ ಲೋಕವನ್ನು ಪಡೆಯುವಂತಹ ಆಸೆಯಾಗಿ ಉಳಿಯಿತು. ಇನ್ನು ಮುಂದಕ್ಕೆ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡುವುದಕ್ಕೆ ಯಾರು ಕೂಡ ಇಲ್ಲ ಎಂಬುದಾಗಿ ಕಣ್ಣೀರಿನ ನಿಮ್ಮ ಮಕ್ಕಳನ್ನು ಕದ್ದಂತಹ ದೇವತೆಗಳ ಮೇಲೆ ತೆಗೆದು ತೀರಿಸಿಕೊಳ್ಳುವಲ್ಲಿ ಬಲವಂತರು ಯಾರೂ ಇಲ್ಲ ಎಂಬ ರೀತಿಯಲ್ಲಿ ಚಿಂತಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆ? ನಿಮ್ಮ ಅಳಿಯರಾದಂತಹ ತಾಯೇ, ಹೌದಾ? ನೀವು ಸುಮ್ಮನೆ ಕಣ್ಣೀರನ್ನು ಸುರಿಸುವುದು ಯಾಕೆ? ನನಗೊಂದು ಅಪ್ಪಣೆಯನ್ನು ಕೊಡಿ. ಆ ಬಳಿಕ ಶಿಕ್ಷಣವೇ ತೆರಳುವೆ ಸ್ವರ್ಗಲೋಕಕ್ಕೆ, ದೇವತೆಗಳನ್ನು ಪಕ್ಕು ಮಾಡಿರುವೆ, ಶಿವಲೋಕವನ್ನು ಸ್ವಾಧೀನಪಡಿಸಿಕೊಂಡು ಬರುವೆ. ಕೊಡಿಯಪ್ಪಡಿ. ಕಣ್ಣೀರನ್ನು ಸುರಿಸುತ್ತಿರುವಂತಹ ಸಂದರ್ಭದಲ್ಲಿ ನಿನ್ನಂತಹ ಮಾತನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಆಶೀರ್ವಾದ ಮಾಡುತ್ತಿದ್ದೇನೆ. ಜಯಶಾಲಿಯಾಗಿ ಬರಬಂದ.
ವಾಯು ಬಂದದ್ದು ಗೊತ್ತಿಲ್ಲ, ಹೋದದ್ದು ಗೊತ್ತೇ ಆಗಲಿಲ್ಲ. ಅಮ್ಮ ಸುದ್ದಿ ಇಲ್ಲ. ಹೌದಮ್ಮ, ಎಲ್ಲರನ್ನು ನಮ್ಮವರು ಪೆಟ್ಟು ಕೊಟ್ಟು ಹೊಡೆದು ಓಡಿಸುತ್ತಿರಮ್ಮ. ನನ್ನವರ ಶಕ್ತಿ ಅಂತ ಅಮ್ಮ ಏನು ದೇವೇಂದ್ರನೇ ಬಂದ. ಯಾವ ರೀತಿಯಲ್ಲಿ? ಅಮ್ಮ ಉಜ್ಜರಾಯುಧವನ್ನು ಏರಿಕೊಂಡು ಐರಾವತವನ್ನು ಕೈಯಲ್ಲಿ ಹಿಡಕೊಂಡು ಬಂದ ತಾಯೇ. ನೀನು ಸರಿಯಾಗಿ ನೋಡಿದ್ದೀಯ? ಎದುರಿದ್ದಮ್ಮ. ಅಲ್ಲ, ಎದುರು ಕುಳಿತುಕೊಂಡ್ರೆ ಸಾಲದ್ದು, ಎದುರು ಕುಳಿತುಕೊಂಡ ಮೇಲೆ ಸರಿಯಾಗಿ ಗಮನಿಸಬೇಕು. ನೋಡಿದ್ದೇನಮ್ಮ. ಏನು ಹಾಗಲ್ಲ, ವಜ್ರಾಯುಧವನ್ನು ಹಿಡಿದುಕೊಂಡು ಐರಾವತವನ್ನು ಏರಿಕೊಂಡು ಬರುವ ಎಂತದ ಎರಡು ಕೂಡ ಅವನಲ್ಲೇ ಇತ್ತು. ಸರಿ, ಮುಂದುವರಿಸು. ಬಂದವನೇ ನಮ್ಮ ರಾಯರ ಜೊತೆಯಲ್ಲಿ ಹೋರಾಟಕ್ಕೆ ಸಿದ್ಧನಾದ. ನಮ್ಮ ರಾಯರ ಪೆಟ್ಟು ಗೊತ್ತಲ್ಲ ಅಮ್ಮ. ಅಮ್ಮ ನಮ್ಮ ರಾಯರು ಕೊಟ್ಟ ಬೆಟ್ಟಲ್ಲಿ ದೇವೇಂದ್ರ ಓಡಿ ಹೋದಪ್ಪ, ಓಡಿ ಹೋದ. ಒಳ್ಳೆಯ ವಿಚಾರ. ಮುಂದೇನು? ಅವ ನಮ್ಮ ರಾಯರು ತಡವಳಿಲ್ಲ. ಏನು ಮಾಡಿದರು? ಅವ ಶ್ರೀನಿವಾಸನದಲ್ಲಿ ಕೂತ್ರ. ಶ್ರೀನಿವಾಸನದಲ್ಲಿ ಕೂತ್ರ ಸಿಂಹಾಸನದಲ್ಲಿ ಅದೇ ಹಾರಾಡಿಕೊಂಡು ಬಂದ. ಯಾರು? ಯಕ್ಷರಾಜ ಪಿಂಗಳ. ಯಕ್ಷರಾಜ ಪಿಂಗಳ. ಹೌದಮ್ಮ. ಬಂದವನೇ ನಮ್ಮ ರಾಯರನಿಂದ. ಸರಿ, ಪಾಪಿ ಮಗಲೇ, ನೀನು ಬಂದು ಇಲ್ಲಿ ಕೂತಿದ್ಯಾ? ನೀನು ಕೂತ್ಕೊಳ್ಳುವ ಜಾಗವಿದು. ಕೆಳಗಡೆಯ ಕೆಳಗೆ ಬಾರಿಸಿನು ಪಾಪಿ. ಯಾಕಮ್ಮ? ಯಾರಲ್ಲಿ ಮಾತನಾಡುವುದು ನೀನು? ಬಂದವಮ್ಮ ನಮ್ಮ ರಾಯರನ್ನು ಜೋರು ಮಾಡಿದ್ದಮ್ಮ. ಅಲ್ಲಿ? ಹೌದು. ಮೋಸಡಿಗೆ ಬಾರಿಸಿದ್ರೆ ಯುದ್ಧ ಹಾರುವುದಿರಬೇಕು. ಪಾಪಿ ಮಗನೇ, ಯಾರು ಹೇಳುದು? ಇದು ಎಲ್ಲಿದ್ದು? ಇಲ್ಲಿ ಅಲ್ಲಿದ್ದೆ. ಯಾರು ಹೇಳಿದ್ದು? ನಮ್ಮ ರಾಯರು ಅವನನ್ನು ಜೋರು ಮಾಡಿದ್ದು. ಪ್ರತ್ಯುತ್ತರವನ್ನು ಮಾತಿಗೆ ಮಾತುಗಳಾಯಿತು. ಯುದ್ಧವೇ ಆರಂಭ ಆಯಿತು. ಅಮ್ಮ ಅಮ್ಮ, ಏನು? ಆ ಯಕ್ಷ ಕೊಟ್ಟ ಬೆಟ್ಟಲ್ಲಿ, ಯಕ್ಷ ಕೊಟ್ಟ ಬೆಟ್ಟಲ್ಲಿ ನಮ್ಮ ರಾಯರು ಸತ್ತು ಹೋದ್ರಮ್ಮ. ಅಯ್ಯೋ ಶಿವನೇ! ಶೂನ್ಯನಾಗಿ ಈ ಜಗತ್ತಿನಲ್ಲಿ ಹೇಗೆ ಬಾಳಲಿ ಸ್ವಾಮಿ?
ಯಾರೊಡನೆ ಉಸಿರಲಿ ನನ್ನಯ ಈ ವ್ಯಥೆಯ ಕಥೆಯನ್ನು ಯಾರಿದ್ದಾರೆ ನನಗೆ? ನನ್ನವರೇ ನನ್ನನ್ನು ಬಿಟ್ಟು ಹೋದ ಮೇಲೆ ಈ ಪ್ರಪಂಚದಲ್ಲಿ ನಾನು ಒಬ್ಬಳೇ ಬದುಕಿದ್ದು ಏನು ಮಾಡಲಿ? ಇಲ್ಲ, ನನ್ನವರು ಇಲ್ಲದ ಮೇಲೆ ಈ ಜೀವವೂ ಬೇಡ, ಈ ಜೀವನವೂ ಬೇಡ ನನಗೆ. ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ. ಹತ್ತು ಬರವೇ ಸತ್ತವರು ಜೀವಿ ಬರೀ ತರಳ ಸಮರ ಸಮರ್ಥನಾಗೀಗ ಮಗಿಷಾಸುರಗೆ ಹದನಗಳ ಸುಮನದ ಮೊತ್ತವರು ಸಾಧೆ ಬಡಿದು ನಾಗವ ಅರ್ಧಿಗಳು ಜಗೈವೆಯರು ತಳಿಕರದಳ ಮಗನ ಇಲ್ಲ, ಸತ್ತವರಿಗಾಗಿ ಅತ್ತಿನವಿಂದ ಆದರೆ ಅತ್ತ ನಾನು ಒಂದು ದಿನ ಸಾಯಲಿ ತಾನೆ. ಹಾಗಾದರೆ ನನಗೆ ಹೀನ ಸ್ಥಿತಿಯನ್ನು ಒದಗಿಸಿದವರು ಯಾರು? ಶೋಣಿತಾಪುರದ ಮಹಾರಾಣಿಯಾಗಿ ಮೆರೆದಂತಹ ಮಾಲಿನಿಗೆ ಹಿಂದಿನ ದಿನ ಈ ದುರವಸ್ಥೆಯನ್ನು ಒದಗಿಸಿದವರು ಯಾರು? ಯಾರು 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 ಯಾರು? ದೇವತೆಗಳೇ, ದೇವತೆಗಳೇ, ನನ್ನ ಮುಡಿಯ ಹೂವನ್ನೇ ಕರಳ ಮಾಂಗಲ್ಯವನ್ನೇ ಕೈಯ ಕಂಕಣವನ್ನೇ ನನ್ನ ಹಣೆಯ ಕುಂಕುಮವನ್ನೇ ಒರೆಸಿ ನನ್ನ ಈ ದುಸ್ಥಿತಿಯನ್ನು ಕಂಡು ನಗುತ್ತಿರುವಿರೋ? ನಿನ್ನ ಈ ದುಸ್ಥಿತಿಯನ್ನು ನಗುತ್ತಿರುವಿರೋ ಪಾಪಿಗಳೇ? ಇಲ್ಲ, ನಾನೇಕೆ ಅಳಬೇಕು? ನಾನೇನು ಸಾಮಾನ್ಯದವಳೆ? ನನ್ನ ಮೈಯಲ್ಲಿ ಹರಿಯುವಂತಹ ರಕ್ತ ಕಶ್ಯಪ ಬ್ರಹ್ಮನ ರಕ್ತ, ಹಸಿರು ಕುಲದ ಸಾಮ್ರಾಜ್ಞಿ ದಿತಿದೇವಿಯ ರಕ್ತ. ತಪಸ್ಸಿನ ವರಬಲ ನನ್ನಲ್ಲಿದೆ. ಎದೆ ಎತ್ತರಕ್ಕೆ ಬೆಳೆದು ನಿಂತಿರುವ ನನ್ನ ಮಗ ಮಹಿಷನಿದ್ದಾನೆ. ಆಟದ ಬಯಲಿಗೆ ಆಟವಾಡಲು ತೆರಳಿರುವ ಮಗನನ್ನೇ ದೀರ್ಘ ಧ್ವನಿಯಿಂದ ಕರೆದು ಸಮಸ್ತ ವಿಚಾರವನ್ನು ಬಿತ್ತರಿಸುತ್ತೇನಂತೆ. ನನ್ನ ಕರುಳ ಬಳ್ಳಿಯನ್ನೇ ಮಗನೇ 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 ಮಹಿಷ, ಬಾ ಮಗನೇ, ಬಾ ಬಾ ಬಾ.
ಧ್ವನಿ ಕೇಳಿತು. ಹೆತ್ತವೆಯ ಕರುಳಿನ ನುಡಿಯಲು ಆಲಿಸಿ ಈ ಕಡೆ ಗಮನಕ್ಕೆ ಓಡೋಡಿ ಬಂದೆಮ್ಮ. ಬಂದು ನೋಡಿದರೆ ಸೋಲಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮನ್ನು ನೋಡಿದ ಕ್ಷಣವೇ ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೇನೆ. ಹಣೆಯಲ್ಲಿ ಕುಂಕುಮೆಲ್ಲ, ನಿಮ್ಮ ಕೈಗಳಲ್ಲಿ ಬರಗಳಿಲ್ಲ. ಏನಾಯ್ತಮ್ಮ, ಆದರೆ ಈ ಸಮಯದಲ್ಲಿ ನಿಮ್ಮ ಪಾಡಿಗೆ ಕಷ್ಟ ಬಂದಿದೆ ತಾಯಿ. ನಿಮಗೆ ಕಷ್ಟ ಮಾಡಿಕೊಟ್ಟವರು ಯಾರು ಎಂದು ನಾನೀಗ ತಿಳಿದುಕೊಳ್ಳೆ. ನಮ್ಮ ಬದ್ಧ ವೈದ್ಯದತ್ತ ಹರಿ ಅಲ್ಲ ಶಂಕರಳಿ ಅಲ್ಲ ಬ್ರಹ್ಮದೇವಳಿ ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತಹ ಶಿಕ್ಷಣ ಕೊಟ್ಟು ನಿಮ್ಮ ಮಗ ನಾನು ಬರ್ತೇನೆ. ನನ್ನಲ್ಲಿ ಹೇಳಮ್ಮ ಮುದ್ದು ಕಂದ ಕಂದ ನಮ್ಮ ಬಾಳುವೆ ಮಗನೇ ಕಂದ ಕಂದ ಬಯಸಿ ಕಂದ ಕಂದ ನಿನ್ನಯ ಪಿತ ಕಾಳಗಕ್ಕೆ ಸೈನ್ಯವರದೆ ನಿನ್ನಯ ಪಿತ ಕಾಳಗಕ್ಕೆ ಸೈನ್ಯವರದೆ ಕಂದ ಕಂದ ಕೇಳಲೇ ಅಯ್ಯೋ ಕಂದ ತಾಯಿ ನಮಸ್ತೇನೆ. ಏನೆಂದು ಹೇಳಲಿ ಮಗನೇ? ಏನಾಯ್ತಮ್ಮ? ಮೊನ್ನೆ ದಿನ ನಿನ್ನ ತಂದೆಯವರು ನಿನ್ನ ಅಜ್ಜಿಯಿಂದ ಅಪ್ಪಣೆಯನ್ನು ಪಡೆದು ಸಕಲ ಸೇನೆಯನ್ನು ಜೊತೆಗೂಡಿಸಿ ಸ್ವರ್ಗಕ್ಕೆ ಯುದ್ಧಕ್ಕೆ ತೆರಳಿದ ವಿಚಾರ ನಿನಗೂ ತಿಳಿದಿತ್ತು ತಾನೆ. ನಾಕವನ್ನೇರಿದ ನಿನ್ನ ತಂದೆಯವರು ದೇವಾನ ದೇವತೆಗಳನ್ನೆಲ್ಲ ಸಮರದಲ್ಲಿ ಸೋಲಿಸಿ ನಾಕದ ಪೀಠವನ್ನು ಏರಿದರಂತೆ ಮಗನೇ. ಅಮ್ಮ, ಇದು ಸಂತೋಷದ ವಿಚಾರವಲ್ಲವೇ ತಾಯಿ? ಆದರೆ ಆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ ಮಗನೇ. ಮತ್ತೆ ಏನಾಯ್ತಮ್ಮ? ನಾಕದ ಪೀಠವನ್ನೇರಿದ ನಿನ್ನ ತಂದೆಯನ್ನು ದೇವತೆಗಳು ದೇವತೆಗಳು ಮೋಸದಿಂದ ಕೊಂದರು.
ಸ್ವರ್ಗಲೋಕದ ಅಭಿಲಾಷೆಯಿಂದ ನನ್ನಪ್ಪ ಸ್ವರ್ಗಕ್ಕೆ ಹೋದಿರು. ನನ್ನಪ್ಪ ಸ್ವರ್ಗಕ್ಕೆ ಇಂದ್ರಾದಿ ಸುಮಾರಸರಡೆ ಬಡಿದಟ್ಟಿ ಸುರ ಪೀಠವನ್ನು ಸ್ವಾಧೀನವಾಗಿ ಮಾಡಿಕೊಂಡಿದ್ದ ತಾಯಿ. ಪೀಠದಲ್ಲಿ ಇರುವಂತಹ ಸಮಯದಲ್ಲಿ ನನ್ನ ಅಪ್ಪನನ್ನು ಮೋಸದಿಂದ ಕೊಂದಿರ ನಾನು ಅನಾಥನಾದೆ ಅಮ್ಮ. ನನ್ನ ಅಪ್ಪನನ್ನು ಮೋಸದಿಂದ ಕೊಂದಿರ ಅಮ್ಮ. ಅಮ್ಮ ಅಮ್ಮ ನನ್ನ ಅಪ್ಪನ ಯಕ್ಷನಂತೆ ಯಕ್ಷ ಯಕ್ಷ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಯಕ್ಷನ ಭಕ್ಷವಾಗಿ 3 ಲಕ್ಷ ಬಂದರೂ ಕೂಡ ಲೆಕ್ಕಿಸುವ ನಾನಲ್ಲ. ಕೊಡಿಯಾಜ್ಞೆ ಹೋಗ್ತೇನಮ್ಮ. ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನಜನಾಭನು ಬರುವ ಕೃತಕೇದಿ ಅನವರದವು ಸುಮನಗಳ ಪಕ್ಷದಿ ನಿಮಗೆ ಬೇಡುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ಕಂದ ತನಯನಾಡಿದ ನುಡಿಗೆ ಮಾಲಿನಿ ಕಂದ ಮನಸ್ಸಿಗೆ ಸಂತೋಷವಾಯಿತು ಕಂದ. ನಿನ್ನನ್ನು ಬೆತ್ತಂತ ಈ ಗರ್ಭ ಎಂದಿಗೆ ಪಾವನವಾಯಿತು.
ಮಗನೇ, ಆ ದೇವಾನು ದೇವತೆಗಳನ್ನು ಸಮರದಲ್ಲಿ ನೀನು ಎದುರಿಸಿದೆ ಎಂದಾದರೆ ಅವರಾರು ನಿನಗೆ ಗಣವಲ್ಲ ಮಗನೇ. ಆದರೆ ಅನವರತವು ಅವರ ಪಕ್ಷದಲ್ಲಿ ಅವರನ್ನು ಪೊರೆಯುವುದಕ್ಕಾಗಿ ಒಬ್ಬ ಬರುತ್ತಾನೆ, ಆ ಹರಿನಾರಾಯಣ. ಆ ಕರಿಯ ಹರಿನಾರಾಯಣ ಬರ್ತಾರಮ್ಮ, ಬರೆಯಮ್ಮ. ಆತನನ್ನು ನೀನು ಎದುರಿಸಬೇಕಾದರೆ ನಿನ್ನಲ್ಲಿ ದೇಹ ಬಲ ಹೊಂದಿದ್ದರೆ ಸಾಲದು, ಮತ್ತೇನಮ್ಮ ನಿನಗೆ ದೈವ ಬಲ ಬೇಕು ಮಗನೇ. ಯಾವ ರೀತಿ ಬರೀತಾರೆ? ಆದ್ದರಿಂದಲೇ ನಿನಗೊಂದು ಹಾದಿಯ ಬೀಳುವೆ. ಈ ಕೂಡಲೇ ಘೋರವಾದ ಕಾನನವನ್ನು ಸೇರಿ ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ಸಾವಿಲ್ಲದಂತಹ ವರವನ್ನು ನೀನು ಪಡೆದು ಬರಬೇಕು. ಅಮ್ಮ, ಏನಪ್ಪ? ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡಲಿಲ್ಲ ತಾಯಿ. ಸರಿ, ಆದ್ರೆ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ನಿಮ್ಮ ಮಾತಿನ ನದಿ ಘೋರವಾದಂತ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಳ್ತೇನಮ್ಮ. ಬೇಕು ಬೇಕಾದಂತ ಅವರ ಒಳಗೆ ಹೇಳ್ತೇನಮ್ಮ. ಅಮ್ಮ, ಆ ಹೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತಿರತ್ತೆ. ಮಗನೇ, ನೀನು ಹೊರಟದ್ದು ತಪಸ್ಸು ಮಾಡುವುದಕ್ಕಾಗಿ. ಅನ್ನ, ಆಹಾರ, ನೀರು, ನಿದ್ರೆ ಇವೆಲ್ಲವನ್ನು ತ್ಯಜಿಸಿ ಏಕೋ ಮನಸ್ಸಿನಿಂದ ವಿದ್ಯೆಯನ್ನು ನೀನು ಒಲಿಸಬೇಕು. ನಿನ್ನ ಮನದಲ್ಲಿ ಇರಬೇಕಾದ ಲಕ್ಷ್ಯ ಒಂದೇ, ನಿನ್ನ ತಂದೆ ಅವಕಾಶ ನನಗಿದೆಯಾ ತಾಯಿ? ಅವಶ್ಯಕತೆ ಬಂದಾಗ ಇದನ್ನು ಉಪಯೋಗಿಸಿ. ಹೋಗಿ ಬಾ, ಶುಭವಾಗಲಿ. ವಿಧಾತನ ತಪದೈವೇನುತ ಆತತ್ತು ಕ್ಷಣ ಹೊರಟೈತಂದು ಪುಷ್ಕರ ಕ್ಷೇತ್ರವೊಪ್ಪದು ತಲಿ ಬಳಿಗ ಹರಿ ಮಾಡಿದಂತಹ ಕಪಟದಿಂದಾಗಿ ಈ ಕಾನನ ಗುಹೆಗಳಲ್ಲಿ ತಿರುಗಾಡುವಂತ
ಪರಿಸ್ಥಿತಿ ನಮಗೆ ಒದಗಿ ಬಂತು ನಿಜ. ಆದರೆ ಆಹಾರಕ್ಕಾಗಿ ತಿರುಗಾಡುವಂತಹ ವೇಳೆ ಕೇಳಿ ಬಂತಲ್ಲ ಶುಭವಾರ್ತೆ. ಮಾಲಿನಿಗೆ ಮಗನಾಗಿ ಮಹಿಷಾಕೆ ಎನ್ನುವಾತ ಜನಿಸಿದ್ದಾನಂತೆ. ಅಷ್ಟು ಮಾತ್ರವಲ್ಲ, ನಮಗೆಲ್ಲ ಸಮರ್ಥ ನಾಯಕ ಎನ್ನಿಸಿಕೊಂಡಿದ್ದಾನಂತೆ. ಹಾಗಾದ್ರೆ ಇಲ್ಲಿ ತಡ ಮಾಡುವುದು ಸರಿಯಲ್ಲ. ನಮ್ಮ ನಡೆ ಮಹಿಷ ನಡೆ. ನಿಮ್ಮನ್ನು ನೋಡಿದಾಕ್ಷಣವೇ ಅಂಗಾಂಗವನ್ನೇ ಕಳೆದುಕೊಂಡಿದ್ದೀನಿ. ಅಂಗ ವಿಕ್ರಾಂತ ನೀವು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತರೇ ಎಲ್ಲ ವಿಚಾರವನ್ನು ಮಾಲಿನಿ ಸುಕುಮಾರ ಜಾತಿ ಬಾಂಧವರೇ ಒಳ್ಳೆಯ ಎಲ್ಲರೂ ಅಲ್ಲಲ್ಲೇ ಕುಳಿತುಕೊಳ್ಳಿ. ಯಾರಯ್ಯ ನೀನು? ನಾನೇ ಶಂಕಾಸುರ. ಈತ ದುರ್ಗಾಸುರ. ಆತ ಬಿಡಾಸುರ. ಇವರೆಲ್ಲ ಯಾರಯ್ಯ? ಇವರೆಲ್ಲ ನಮ್ಮವರೇ ಸರಿ. ಇವರೆಲ್ಲ ಸೇರಿಕೊಂಡು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇನೆಯ? ಅಯ್ಯ, ಇಲ್ಲಿಗೆ ಬರುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಈ ಹಿಂದೆ ಈ ಸೋನಿತಾಪುರದಲ್ಲೇ ಇದ್ದವರು ನಾವು ಏನಾದರೂ ಸಾಧನೆಯನ್ನು ಮಾಡಬೇಕು ಎನ್ನುವ ಹಾಗೆ ಆಲೋಚಿಸಿ ನೇರವಾಗಿ ಸ್ವರ್ಗವನ್ನೇರಿದೆವು. ಸುರಪಾದಿ ಮುಖ್ಯರನ್ನೆಲ್ಲ ಬಡಿದೋಡಿಸಿದೆವು. ಆದರೆ ಕೈ ಸೋತಂತಹ ಸುರಪ ಸುಮ್ಮನಿರಲಿಲ್ಲ. ಹೋಗಿ ಪರಿಣಾಮವಾಗಿ ಆತನ ಚಕ್ರದಿಂದ ನಮ್ಮ ಅಂಗಾಂಗವನ್ನೇ ಕಳೆದುಕೊಂಡೆವಯ್ಯ. ಅಯ್ಯ, ಅಂಗಾಂಗವನ್ನೇ ಕಳೆದುಕೊಂಡಂತ ನಿಮಿಷ್ಟರವರೆಗೆ ಎಲ್ಲಿದ್ದೀರಯ್ಯ? ಬದುಕಬೇಕೆಂಬ ಆಸೆಯಿಂದ ಗಿರಿ ಗುಹೆ ಗವಣಗಳಲ್ಲಿ ಗೆಡ್ಡೆಗೆಣಸುಗಳನ್ನು ತಿನ್ನುತ್ತಾ ಬದುಕುತ್ತಾ ಇದ್ದವರು ನಾವು. ಅಷ್ಟರಲ್ಲಿ ಒಂದು ಉದಯ ವಾರ್ತೆಯನ್ನು ಕೇಳಿಸಿದ್ದೇವೆ. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಕೆ ಹುಟ್ಟಿದನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ
ಮತ್ತೆ ನಮಗೆ ಮಾತ್ರ ಮೋಸವಾದದ್ದ ನಿನಗೂ ಆಗಿದೆ ನಿನ್ನ ತಂದೆಯನ್ನು ಕೊಲ್ಲಿಸಿದ್ದು ಮತ್ತೆ ಯಾರು ಅಲ್ಲ. ಆತನನ್ನು ಸುಮ್ಮನೆ ಬಿಡಬಾರದು, ಆತನನ್ನು ಎದುರಿಸಬೇಕು.
ಸಮರಕ್ಕೆದುರಾಗಿ ಬಂದಂತಹ ಸುರಪಡೆ ನೀನು. ಹೌದೇ ಹೌದು. ನನ್ನ ಅಪ್ಪನನ್ನು ಕೊಂದಂತ ಪಾತಕಿ ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿನಲ್ಲ. ಪೀಠವನ್ನು ಎನಗೆ ಸ್ವರ್ಗದ ಪೀಠವನ್ನು ಬಿಟ್ಟುಕೊಡುವುದಕ್ಕೆ ಇದೇನು ನಿನ್ನ ಹಿರಿಯರಿಂದ ಬಂದ ಬಳುವಳಿ ಅಲ್ಲ. ಮೇಘವಂತ ಪರ್ವತವನ್ನು ಸೇರಿ ಶತ ಮಕ್ಕಗಳನ್ನು ಮಾಡಿ 3 ಮೂರ್ತಿಗಳನ್ನು ಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ 4ರ ಅಧಿಕಾರ ಕಸಿಯುವುದಕ್ಕೆ ಬಂದಂತಾದ್ರೆ ನಿನ್ನ ತಂದೆಗಾದ ಗತಿ ನಿನಗೂ ಆದೀತು. ನಿನ್ನ ಸಾಮರ್ಥ್ಯವನ್ನು ತೋರಿಸ
ಬರಿದಾಗಿದೆ. ಏರಿಕೊಂಡವ ನಾನಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವೆಲ್ಲ ಭೂಲೋಕವನ್ನು ಸೇರ್ಬೇಕು. ಒಳ್ಳೆ ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡುವುದರ ಮೂಲಕ ಅವಿರ್ಭಾಗವನ್ನು ದೇವತೆಗೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಒಂದು ವೇಳೆ ತಪ್ಪಿದ್ದಾಳೆ ಕಠಿಣ ಶಿಕ್ಷೆಗೆ ಗುರಿಪಡಿಸಲು. ಅಯ್ಯ ಸಂಕಾಸುರ, ದೇವತೆಯಲ್ಲಿ ಹೋರಾಡಿ ನೀವು ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ಸ್ವಲ್ಪ ವಿಶ್ರಾಂತಿಯನ್ನು ನೀವು ಪಡೆಯಿರಿ. ನಿಮ್ಮನ್ನು ಬೇಕಾದಾಗ ನಾಳೆ ಕರೀತೇನೆ. ಹೋಗಯ್ಯ ಕುಲಾಸುರ. ಅದ್ಯಾರು ಸಂಚಾರ? ಸೂರ್ಯ ಮತ್ತು ಚಂದ್ರ. ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮೈಸೂರ ಅನುಮತಿಯನ್ನು ಕೇಳಬೇಕು. ಒಂದು ವೇಳೆ ನನ್ನ ಮಾತನ್ನು ಕೇಳದೆ ಯಾರಾದ್ರೂ ಹೋದ್ರೆ ನಿಮ್ಮ ಬೆಲ್ಲ ಹಿಂಬಾಲೆಯಲ್ಲಿ ಬಂದೆ. ಎಚ್ಚರವೇಳಿ, ಎಚ್ಚರವೇಳಿ. ಯಕ್ಷಗಾನ ಕಲಾಭಿಮಾನಿಗಳೇ, ಇಂದಿನ ನಮ್ಮ ಪ್ರದರ್ಶನಕ್ಕೆ ಉತ್ತಮ ರೀತಿಯ ಪ್ರೋತ್ಸಾಹ ನೀಡುತ್ತಿದ್ದೀರಿ. ತಮಗೆಲ್ಲವರಿಗೂ ನಮ್ಮ ಮಂಡಳಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ಶ್ರೀದೇವಿಯ ಸೇವಾದಾರರಿಗೆ ಪ್ರದರ್ಶನಕ್ಕೆ ಪ್ರೋತ್ಸಾಹ ನೀಡುತ್ತಿರುವ ತಮಗೆಲ್ಲವರಿಗೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಮಹಾಮಾತೆ ಆಯುಷ್ಯ ಆರೋಗ್ಯಾದಿ ಭಾಗ್ಯಗಳನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಬರುವ ರಾತ್ರಿ ನಾವು ಕಾರಿಂಜಿಯ ಸಮೀಪ ಕಾಡಬೆಟ್ಟು ಎಂಬಲ್ಲಿ ಕಟೀಲು ಕ್ಷೇತ್ರ ಮಹಾತ್ಮೆ ಎಂಬ ಕಥೆಯನ್ನು ಆರ್ತರಿಸಲಿಕ್ಕಿದ್ದೇವೆ. ಈ ಪ್ರದರ್ಶನಕ್ಕೆ ಅಲ್ಲದೆ ಯಕ್ಷಗಾನ ಪ್ರದರ್ಶನಗಳು ತಮ್ಮ ಊರಲ್ಲಿ, ತಮ್ಮ ಅಕ್ಕಪಕ್ಕದ ಊರಲ್ಲಿ ಆದಾಗ ಉತ್ತಮ ರೀತಿಯ ಪ್ರೋತ್ಸಾಹ ಸಹಕಾರ ನೀಡಬೇಕು. ಯಕ್ಷಗಾನವನ್ನು ಉಳಿಸಬೇಕು, ಬೆಳೆಸಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾ ಕಥೆಯನ್ನು ಮುಂದುವರಿಸೋಕ್ಕೆ ಅಪ್ಪಣೆಯನ್ನು ಕೇಳುತ್ತಾ ಇದ್ದೇನೆ. ನಮಸ್ತೆ, ಜೈ ಹಿಂದ್. ಶಂಕದುರ್ಗಾದಿಗಳನ್ನು ಕೂಡಿಕೊಂಡು ನಮ್ಮದಾದಂತಹ ನಾಕಬೇರಿ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸಗಿರಿಸಿದ್ದಾನೆ ದೇವ. ಆ ದುಷ್ಟನಿಂದ ನೀವೇ ನಮ್ಮನ್ನು ಮರೆಯೆಲ್ಲವೂ ನಾವರಗಳ ನಿತ್ತಿಗೆ ವಿರಚಿಸಿದವನು ಮೊದಲನೇ ಆದರೆ ದೂರು ವಿಗಾದಿಯ ಮುಂದನು ಮಾಧವನಲ್ಲಿಗೆ ಹೋಗುವ, ಮಾಧವನಲ್ಲಿಗೆ ಹೋಗುವ. ಆದುದ ಮಧುಸೂದನ ನಡಿಯಲಿ ಸಾದರದಲ್ಲಿ ಭಿನ್ನಯಿಸುವ ಹೋಗುವ.
ಸುರರನೊಡಗೊಂಡು ನಡೆತಂದು 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 ವೈಕುಂಠದಲ್ಲಿ ಹರಿ ಕಾಣದಿರಲು ವೈಕುಂಠದಲ್ಲಿ ಶ್ರೀಹರಿಯು ಕಾಣ್ತಾ ಇಲ್ಲ. ಬಳಿಕ ಕೈಲಾಸಕ್ಕೆ ತರುವಾಗ ಪುರಕರನು ನಿಲಯದೊಳಗಿಲ್ಲದಿರುತ್ತೀರಿ ಕಳವಳಿಸೆ ಬಳಿಕವರು ಕಳವಳಿಸೆ
ಅಜನಿಂದ ವರಬಲವನ್ನು ಪಡೆದು ಮತ್ತದರಿಂದ ಮತ್ತನಾಗಿ ಪಾತಾಳವನ್ನು ವಶಪಡಿಸಿದ. ಭೂತಳದ ಮೇಲೂ ಸರ್ವಾಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲ್ಲೋಕವನ್ನೇರಿ ಸುರಪ ಮುಖ್ಯವನ್ನು ದಿಸೆಗಡಿಸಿದ. ಇವರ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಲಿಲ್ಲವಮ್ಮ. ನಾವೆಲ್ಲ ಭೀತರಿದ್ದೇವೆ. ಕುಳನಾದರೂ ನಿರ್ಭೀತನಿದ್ದಾನೆ. ಮಕ್ಕಳು ಮಹಿಷ ನಟ್ಟುಳಿಯಿಂದ ತತ್ತರಿಸುತ್ತ ಮಹಿಷ ನಟ್ಟುಳಿ ಜಯವೆಂದು ಸಕಲರು ಮಣಿಯಲಾಗಿ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮ ಘನತರದಿ ಅರ್ಪಿಸಲು ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಅಷ್ಟಭುಜವುಳ್ಳವಳಾಗಿ ಸೃಷ್ಟಿಗಿಳಿದು ಬಂದು ಆ ಭಯವಚನವನ್ನಿತ್ತಾಗ ನಾವೆಲ್ಲ ಅವರ ತುಷ್ಟಿಯನ್ನು ಹೊಂದಿದವು. ಅನುಗ್ರಹದಾತಿಯನ್ನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರ್ಯರೆಲ್ಲ ಒಂದಾಗಿ ಒಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡರಲ್ಲಿ ಹೋರಾಡುವ ಆಯುಧಗಳು ಬೇಕು. ಶ್ರೀಮುಖದಿಂದಲೇ ಅಪ್ಪಣೆಯಾಗಬೇಕು. ವನಜನಾಭನು ಕರದ ಚಕ್ರವ ಕುಲಿಶವ ಅನಿಮಿಷರು ಶಕ್ತ್ಯಾಯುಧಂಗಳ ಮಣಿದು ಮಾತಿಯ ಪಾದದುಳಿರಿಸುತ್ತ ನುತಿಸಿದರು ಭಯದೀಗ ಜಯ ಜಯ ಜಯ
ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಸಮರಾಂಗಣವನ್ನು ಸೇರಿಕೊಳ್ಳಲು ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಪರಿಪರಿಯ ಉತ್ಪಾದನೆ ಕಾಣುತ್ತಾ ಇದೆ. ಒಂದು ಕಡೆಯಲ್ಲಿ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರಗಳು ಕೂಡ್ತಾ ಇದೆ. ಓಯ್, ಈಗ ನಾನು ತಿಳಿದುಕೊಳ್ಳೆ, ಯಾರೋ ಒಬ್ಬಳಕ್ಕೆ ಲಾರಿ ಕೇಸರಿ ನೀರು ಕೂಡ ಬಂದರಂತೆ, ನಮ್ಮವರಂತಹ ಸಂಕದುಕರು ಕೊಂದರಂತೆ. ಯಾರೇ ಯಾಕೆ ಹೇಳಿ ರಥವನ್ನೇರಿಕೊಂಡು
ಸಂಕದುರ್ಗನ ಕೊಂದೆಯ? ನಾನೇ ಕೊಂದವಳು. ನಿನಗೂ ನನಗೂ ಯಾವ ರೀತಿ ಹಗೆತನ? ನಿನ್ನ ಎದುರಾಗಿ ಬಂದ ಸಾಮಾನ್ಯ ವ್ಯಕ್ತಿಯನ್ನು ಭಾವಿಸಬೇಡ. ಏನು ಮಹಾ ಮಾಲಿನಿ ಸಂಜಾತ ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಲ್ಲ ದೇವತೆಗಳಿಗೆ ಸ್ವರ್ಗವನ್ನು ಪುನರ್ವಿಕೋಟಿಸುವುದಕ್ಕೆ ಬೇಕಾಗಿ ನಾಯಕಿಯಾದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಮಹಿಷ 3 ಲೋಕದಲ್ಲಿ ತೋರಿಸಿದಂತಹ ದೌಷ್ಟತನವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸುವುದಕ್ಕೆ ಬಂದ್ರೆ ನನ್ನನ್ನು ತೆರೆದಕ್ಕಾಗಿ ನಿಂದೆಯ? ಇಲ್ಲಿ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರನ್ನು ಗಾಳಿಯರಿಸಿ ಕೈಯಲ್ಲಿದ್ದಂತ ಆಯುಧವನ್ನು ಕೆಳಗಿಸಿ ಈ ಪೀಠವನ್ನು ಏರುವಂತಹ ಸಮಯದಲ್ಲಿ ನಾನು
ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಕಟವನ್ನು ಬಳಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳ ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ ನಾಗದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಗವನ್ನಾಡು. ದುಷ್ಟರಿಂದ ಕಷ್ಟ ಬಂದಲ್ಲಿ ಕಷ್ಟವೇ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ದುಹಿನಗಿರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಬಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನನಗೆ ಶುಭವಾಗಿ
ಇರುವಂತಹ ಸ್ಥಳ ಶುಂಭಾಸುರ ಎಂದು ಕೇಳಿಬಲ್ಲು. ಹೊರಟು ಬಂದ ಕಾರ್ಯಕಾರಣ ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮದೇವ ವರವನ್ನು ಅನುಗ್ರಹಿಸಿದ್ದಾರೆ. ದರೆಯ ಯೋನಿಜರಿಂದ ಮತ್ತು ಹರಿಯ ರಾಜಿಗಳಿಂದ ಮರಣವೇ ಇಲ್ಲದಂತ ವರ ಪಡೆದಂತ ನಾವು ಪಾತಾಳವನ್ನು
ರೀತಿಯಾಗಿ ಗಿರಿ ಕಾನನದಲ್ಲಿ ಅಲೆಯುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದೊದಗಿತಲ್ಲ. ನಮಗೆ ಬಂದಂತಹ ಬವಣೆಯನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಸರಿ ಸರಿ, ಈ ಹಿಂದೆ ಕಷ್ಟ ಬಂದ ಕಾಲಕ್ಕೆ ನನ್ನನ್ನು ಭಕ್ತಿಯಿಂದ ಸ್ಮರಿಸಿ ಮಕ್ಕಳ ಎನ್ನುವ ಹಾಗೆ ತಾಯಿ ಆಡಿದ್ದಾಳೆ. ತಡ ಮಾಡು ಸರಿಯಲ್ಲ. ಆ ಜಗದಂಬಿಕೆಯನ್ನೇ ಪ್ರಾರ್ಥಿಸುತ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿರ್ಜರರೆಯ ಪೂಜಿಸಿದನು ಮಾಯೆಯ ಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜವನುಪಮ ಶ್ರದ್ಧೆಯು ದಿವರಾಜನವ ವಿಧ ಭಕ್ತಿಗಿಂದಲೇ ಪೂಜಿಸಿದನು ಮಾಯೆಯ ಕುದುಬುದೇತಕ್ಕೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟವುದಗಿತು ಬೆದರ ಬೇಡಗಳೆಂದ ದೀನಿದಿದ್ರದ ಶರೀರಿಯ ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಸ್ತುತಿ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಬಿತ್ತರಿಸು. ಜನರಿಗೆ ಬಿನ್ನಗ ಧನುಜ ಮಗೇಶಕ್ಕಿಂತ ಘನ ಪರಾಕ್ರಮಿ ಶುಂಭನೋ ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವ ಕೆಳನು ಅಮ್ಮ ದುರುಳರಾದಂತಹ ಶುಂಭಾನಿ ಶುಂಭರು ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಡಿಸಿದ್ದಾರಮ್ಮ. ಆ ದುಷ್ಟರಿಂದ ನೀವೇ ನಮ್ಮನ್ನು ಕೊರೆಯಬೇಕು. ಇದು ಭಯ. ಕರುಣಿಸುತ್ತ ಅಭಯವನು ಕರುಣಿಸುತ್ತಲ ಭಯವನು ನುಡಿದಳು ಕಿರಿದು ಸಮಯದೆ ತರೆದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗೆಂದೆನುತ ತ್ರಿದಶರಿಗರುಗೆ ಶ್ರೀದೇವಿ ಮರುಗದಿರೋ ಸುರಪ ಇರಿದು ದಿನದೊಳಗಾಗಿ ಶುಂಭನ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ? ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮನೆಗೊಳಿಸಿದ್ದು ಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಸುಮನಸರಿಂಗೆ ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ ಗೆಲುವಡ ಸಾಧ್ಯವಿಲ್ದೆನುತ ಖಳರ ಬಳಿಗೈದುತ ಗೆಲುವಡ ಸಾಧ್ಯವಿಲ್ದೆನುತ ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿಸಿ ಮೋಗದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಧನುಜರೆಲ್ಲರ ಕೊಲ್ಲುವ ಕಾರ್ಯವು
ಸುಂದರಾಗವ ತಳೆದು ಸುಂದರಾಗವ ತಳೆದು ಅಂದು ಕೌಶಿಕೆಯಾಗಿ 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 ನಿಂದಳು ಮೆರೆವ ಕದಂಬವನದೊಳದು ನಿಂದಳು ಮೆರೆವ ಕದಂಬವನದೊಳದು ಸುಂದರಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರೆವ ಕದಂಬವನದೊಳದು ನಿಂದಳು ಎಂದು ಯೋಚಿಸಿ ಮಘಮಾಯಿ ದೈತ್ಯ ವೃಂದವ ಮೋಗಿಸಿ ತರೆಯೇ ದೈತ್ಯ ವೃಂದವ ಮೋಗಿಸಿ ತರೆಯೇ ಆ ಆ ಯೋಚಿಸಿ ಮಘಮಾಯಿ ಮೋಹದ ಬಲೆಯನ್ನು ಬೀಸಿ ದುಷ್ಟರನ್ನೆಲ್ಲ ಒಟ್ಟುಗೂಡಿಸಿ ಸಂಹರಿಸದಿದ್ದರೆ ಗತ್ಯಂತರವಿಲ್ಲ ಎಂದೀಗ ಅನ್ಯಾಯವನ್ನೇ ಮಾಡುತ್ತಿದ್ದಾರೆ. ಪಂಚಮಹಾಪಾತಗಳನ್ನೇ ಮಾಡುತ್ತಿರುವವರಿಗೆ ನನ್ನ ದಿವ್ಯ ಸ್ವರೂಪದ ದರ್ಶನ ಆಗಬಾರದು, ಆಗಕೂಡದು. ಅದಕ್ಕೆ ಬೇಕಾಗಿ ಪ್ರಣವ ಬೀಜಾಂತರ್ಗತಳಾದಂತಹ ನಾನೇ ಮೈ ಒಡೆದು ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ಈ ವನವನ್ನೇನೋ ಪ್ರವೇಶ ಮಾಡಿದ್ದೀರಿ. ಜಗನ್ಮಾತೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಕಲ್ಲ? ಅದಕ್ಕೆ ಬೇಕಾಗಿ ಆದಷ್ಟು ಶೀಘ್ರದಲ್ಲಿ ಒಂದು ಕನಕದ ಉಯ್ಯಾಲೆಯನ್ನೇ, ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾರುತನಿಗೆ ಪಸರಿಸಿದ್ದೇನೆ. ನನ್ನ ಗಾಯನವನ್ನು ಆಲಿಸಿಯು, ನನ್ನ ಇಂಪಾದಂತಹ ಗಾಯನವನ್ನು ಆಲಿಸಿ ಮಾತ್ರವಲ್ಲ ತನುಗಂಧವನ್ನು ಆಘ್ರಾಣಿಸಿಯು ಕಳವಿತ್ತಗಳಿಗೆ ಬರಲೇಬೇಕು. ಇಲ್ಲಿವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳರನ್ನು ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ತಡ ಯಾಕಂತೆ ಏರಿಕೊಳ್ಳುತ್ತೇನೆ ಕನಕದ ಉಯ್ಯಾಲೆ. ಸಂಚರಿಸಿ ಶೋಧಿಸಬೇಕೆಂದಿರುವುದ
ಈ ಪ್ರಪಂಚದಲ್ಲಿ ವೀರರಾಗಬೇಕೆಂಬ ಹೆಬ್ಬಯಕೆಯಿಂದ ವಿಧಿಯನ್ನು ಮೆಚ್ಚಿಸಿದೆವು. ಒಲಿದು ಬಂದಂತಹ ವಿಧಾತ ಮನೋವೇಗ ಮತ್ತು ಬ್ರಹ್ಮಚರ್ಯವನ್ನು ದಯಪಾಲಿಸಿದ. ಕೇಳದೆ ಕೊಟ್ಟದ್ದು ಏನು ತಮ್ಮ? ಬ್ರಹ್ಮದೇವರಿತ್ತಿದ್ದಾನೆ ಗದಾದಂಡ ದಂಡ ಕೈಗೆ ಸಿಕ್ಕಿದೆ ತಡ ಏರಿದೆವು ಪಾತಾಳ ಮೂಲಕ ನೇರವಾಗಿ ನಾಕದತ್ತ ಅಭಿಯೋಗ ಸುಮ್ಮನೆ ಆಳ್ವಿಕೆ ಚಮ್ಮೆ ಬಂದರು ಲೆಕ್ಕಿಸುವರು ಚಂಡಮಂಡರಲ್ಲ ಯುದ್ಧವನ್ನು ಮಾಡಿದೆವು. ಮಧ್ಯಕ್ಕೆ ಬಂದದ್ದು ನಾರದ ನಮ್ಮೊಳಗೆ ಸಂಧಾನ ಮಂತ್ರಿ ಪದವಿ ಕೊಟ್ಟದ್ದು ಮಾತ್ರ ಅಲ್ಲ ಮುಂದಿನ ಆಜ್ಞೆಯನ್ನು ಸಂಪೂರ್ಣ
ಕದಂಬವನದೆಡೆಗೆ ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಇಂತಹ ಬೇಟೆಯನ್ನು ಈ ಪ್ರದೇಶದಲ್ಲಿ ಮೊದಲ ಬಾರಿಗೆ ಆಡಿದ್ರು. ನಾನೊಂದು ತೀರ ನೀನೊಂದು ತೀರ ಹೋದವರು. ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಗೊಂದೆ ಏನನ್ನು ತಿಂದೆ ಹೇಳು ನನ್ನ ಮುಂದೆ. ಅಣ್ಣ, ಈರುವರು ಒಂದೇ ದಾರಿಯಿಂದ ಹೋದೆ ಉಂಟಾದೆ. ಸಿಕ್ಕಿದಂತಹ ಪ್ರಾಣಿ ಈರುವರಿಗೆ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ. ಈ ದಾರಿಯಿಂದ ಮುಂದುವರೆದು ಹೋದೆ. ಕಣ್ಣಿಗೆ ಗೋಚರಿಸಿದ್ದು ಕೊಪ್ಪಿದ ಕಾಡ್ಕೋಣ, ಎರಡು ಬಲಿಷ್ಠವಾದಂತಹ ಕೋಡ್ಗಳನ್ನು ಹಿಡಿದೆ ಬಂಡೆಗೆ ಅಲ್ಲಿಗೆ ಅಪ್ಪಳಿಸಿ ಮಾಂಸವೆಲ್ಲ ಅಪ್ಪಚ್ಚಿ ಮಾಂಸವನ್ನು ಚೆನ್ನಾಗಿ ಮೆದ್ದಿದ್ದೇನೆ, ರಕ್ತವನ್ನು ಗಡಗಡ ಕುಡಿದಿದ್ದೇನೆ, ಎಲುಬನ್ನು ಜಗಿದು ನುಂಗಿದ್ದೇನೆ. ಅಷ್ಟಕ್ಕೆ ಸಾಕಾಗ್ಲಿಲ್ಲ. ಮುಂದುವರೆದು ಹೋದಾಗ ಅಣ್ಣ ಹಂದಿ, ಅಣ್ಣ ಹಂದಿ ನಿನ್ನ ಹಾಗೆದ್ದ. ಓ ಅಣ್ಣ, ಕಣ್ಣಿಗೆ ಗೋಚರಿಸಿದ ಹಾಗೆ ಒಂದೊಂದೇ ಹಂದಿಯನ್ನು ನುಂಗಿ ಮುಗಿಸಿದೆ. ನನ್ನ ಹೊಟ್ಟೆ ತುಂಬಿತ್ತು. ನನ್ನ ಬೇಟೆ ಕ್ರಮ ಹೀಗೆ, ನಿನ್ನ ಬೇಟೆ ಹೇಗ? ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿದ ಮೊಲಗಳ ಗುಂಪು. ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಗಾಬಕ್ಕ. ಆಮೇಲೆ ಒಂದೊಂದನ್ನೇ ತೆಗೆದೆ ಎಲ್ಲವೂ ಚೂರು 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 ತಿನ್ನೋದಕ್ಕೆ. ಮೊಲದ ಮಾಂಸವೆಲ್ಲ ಒಡೆದು ಚೂರಾಗಿ ಹೋಯ್ತು. ಅದನ್ನೆಲ್ಲ ಒಂದು ಕೂಡಿಸಿದೆ. ದೊಡ್ಡದಾದ ಮೊಲದ ಮಾಂಸದ ಮುದ್ದೆ ಒಮ್ಮೆಗೆ ಗುಳು. ಓ ಅಣ್ಣ, ವಿಶೇಷ ಪದಾರ್ಥ ಉಂಟು ಅಂತ ಹೇಳಿ ಲೆಕ್ಕದಿಂದ ಹೆಚ್ಚು ತಿನ್ನಬಾರದು. ತಿಂದ ಮೇಲೆ ಎಷ್ಟು ಬೇಕು ಅಷ್ಟೇ ತಿನ್ನಬೇಕು. ಏನು ಮಾಡೋಣ ಹೇಳು? ತಿಂದ ಮೇಲೆ ಪರಿಣಾಮ ಗೊತ್ತಾಯ್ತು. ಎಲ್ಲವೂ ಹೊರಗೆ ಬರಲಿಕ್ಕೆ ಪ್ರಯತ್ನ ಬರ್ತಾ ಉಂಟು. ಹೊರಗೆ ಬಂತ ಸ್ವಲ್ಪ ಆದ್ರೂ ಹಾಕಿದ್ನ ಕಾಣಿಸುವುದಿಲ್ಲ. ಬಾಯಿಯಲ್ಲಿವರೆಗೆ ಬಂತು. ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಬೇಟೆ ಆಡದಿದ್ರೆ ಹೊಟ್ಟೆಗೆ ಹಸಿ, ಬೇಟೆ ಆಡಿ ತಿಂದ ನಂತರ ಹೊಟ್ಟೆ ಭಾರ. ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕಾಗಿನ ಆಯಾಸ ಜೊತೆಗೆ ಶ್ರಮದಲ್ಲೂ ಸುರಿಯುತ್ತಾ ಇದೆ. ಹೌದಣ್ಣ. ಹಾಗಾಗಿ ಇದರ ನಿವಾರಣೆಗಾಗಿ ಒಂದು ಉಪಾಯ ಇದೆ. ಏನು? ಇದ್ದಾರಲ್ಲ ನಮ್ಮ ಸೇವಕರು ದೇವತೆಗಳು, ಅದರಲ್ಲಿ ಒಬ್ಬ ವಾಯು. ಆತನಿಗೆ ಬೀಸುವುದೇ ಕೆಲಸ. ಬೀಸುವುದಕ್ಕೆ ಹೇಳಿ ನಾವು ದುಹಿಣಗಿರಿಯ ನಲವೆನು ಮಾರುತನು ಸೇವಿಸೇ ನಲವೆನು ಮಾರುತನು ಸೇವಿಸೇ ನಿನಗೆ ನೆನಪುಟ್ಟ ಇವತ್ತು ಇಳಿದು ಬಂದದ್ದು ಹೇಗೆ ಅಂತ ನಾವು ಇಲ್ಲಿ ಇಳಿತೀಯ ನೀನು ಆಮೇಲೆ ಗಾಯನವ 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 ಆಲಿಸುತ್ತ ನಲವಿನಿಂದುಯ್ಯ
ಗಾಯನವ ಆಲಿಸುತ್ತ 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 ಆ ಆ ಆ
ದಿನ್ನತೆ 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 ತೊಂದನ ದಿನ್ನ ತತ್ತೊಂದಿನ ದಿನ್ನ ತತ್ತೊಂದಿನ ದಿನ್ನ ತತ್ತೊಂದಿನ ದಿನ್ನತೆ Tati tati dinati tati ಬೀಸಿದಂತಹ ಗಾಳಿಯು ದೇಹವನ್ನು ಸೋಕಿದಾಕ್ಷಣ ದೇಹದಲ್ಲಿರುವಂತಹ ಆಯಾಸವೆಲ್ಲ ಪರಿಹಾರವಾಯಿತು. ತಂಪಾದ ಗಾಳಿಯಿಂದ ತನುವಿಗೆ ಒಂದು ರೀತಿಯ ಆನಂದ, ಮನಸ್ಸಿಗೆ ಒಂದು ರೀತಿಯ ಆಹ್ಲಾದ, ಉಲ್ಲಾಸ, ಉತ್ಸಾಹ. ಯಾಕೆ ಉತ್ಸಾಹ? ಕೇಳಿಸಿದಂತಹ ಸ್ವರ ತಂಪಾದ ಗಾಳಿ ಮಾತ್ರ ನಾವು ಬಯಸಿದ್ದು. ಹೌದಣ್ಣ. ಆದರೆ ಗಾಳಿಯೊಂದಿಗೆ ಸ್ವರವು ಉಚಿತ ಎಂಬ ತೆರದಲ್ಲಿ ಈ ಕಾಲದಲ್ಲಿ ನಮಗೆ ಕೇಳಿ ಬರುತ್ತಾ ಇದೆ ನೋಡು. ಇಂತಹ ಇಂಪಾದ ಸ್ವರದ ಮೂಲವನ್ನು ಅರಸಿಕೊಂಡು ಹೋಗುವ ಎಂಬ ಹಾಗೆ ನನಗೆ ಹಪಹಪಿಗೆ ಹೆಚ್ಚಾಗುತ್ತಾ ಇದೆ. ಆದರೆ ಎಲ್ಲಿಂದ ಯಾರಿಂದ ಎಂಬ ಹಾಗೆ ಸಂಶಯಾಸ್ಪದನಾಗಿದ್ದೇನೆ. ಅಣ್ಣ, ಏನು? ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿದಂತಹ ವಿದ್ವಾಂಸರೇ ಇದು ಆಗಿರಬೇಕು. ಹಾಗಿರುವಾಗ ಸತ್ಯಲೋಕೇಶ ಬ್ರಹ್ಮಣ ರಾಣಿ ಗಾನಾದಿ ದೇವಿ ಶಾರದೆ ಬಂದು ಇಲ್ಲಿ ಗಾಯನವನ್ನು ಹಾಡ್ತಾ ಇದ್ದಾಳೆ. ಗಾನಾದಿ ದೇವಿ ಬ್ರಹ್ಮಣ ರಾಣಿ ಅಣ್ಣ, ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದೆ ಅವನ ಪಕ್ಕದಲ್ಲಿರಬೇಕು. ಅದು ಸತ್ಯ. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾಗಿ ಹಾಗಾಗಿ ಅವಳಲ್ಲ ಮತ್ತೊಬ್ಬ ಇದ್ದಾನೆ. ಯಾರು? ದೇವಲೋಕದವ, ಒಳ್ಳೆಯ ಸಂಗೀತಗಾರ, ಕುದುರೆ ಮುಖದ ತುಂಬುರ ಒಳ್ಳೆ ಹಾಡುಗಾರ. ಹೌದಣ್ಣ. ಆದ್ರೆ ಈ ಕದಂಬಾವನಕ್ಕೆ ಚಂಡಮುಂಡರು ಬಂದಿದ್ದಾರೆಂಬ ವಾರ್ತೆಯನ್ನು ಅವನು ತಿಳಿದ ಅಂತ ಆದ್ರೆ ಇಲ್ಲಿಂದ ಓಡಿ ಹೋದಾನು ದೇವಲೋಕಕ್ಕೆ. ಅಷ್ಟು ಭಯ ಉಂಟವನಿಗೆ. ತುಂಬುರ ಅಲ್ಲ, ಮತ್ತೊಬ್ಬ ಇದ್ದಾನೆ. ಬ್ರಹ್ಮಮಾನಸ ಪುತ್ರ ಆ ನಾರದ ತನ್ನದಾದಂತಹ ಮಹತಿ ಎನ್ನುವಂತಹ ವೀಣೆಯನ್ನು ಬಿಡಿದು ಇಂಪಾಗಿ ಗಾಯನವನ್ನು ಹಾಡ್ತಾ ಇದ್ದಾನೆ. ತಿರುಗಾಟವನ್ನು ಮಾಡುವ ನಾರದ. ಒಂದು ವೇಳೆ ಅವನು ತಿರುಗಾಟವನ್ನು ಆರಂಭಿಸಿದ್ದೇ ಹೌದಾಗಿದ್ರೆ ಕದಂಬಾವನದಲ್ಲಿ ಇಷ್ಟು ಹೊತ್ತು ಹಾಡುವುದಕ್ಕುಂಟ? ಸಾಧ್ಯವೇ ಇಲ್ಲ. ಬಂದದ್ದು ಹೌದಾಗಿದ್ರು ಕೂಡ ಇಷ್ಟು ಹೊತ್ತು ನಿಲ್ಲುವವನಲ್ಲ. ಕಾರಣ 3:15 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು. ದಕ್ಷಿಣದಿಂದ ಶಾಪ. ಅಂತಹ ಶಾಪವನ್ನು ಪಡೆದಂತಹ ನಾರದ ಒಂದು ವೇಳೆ ನಿಂತರೂ ಕೂಡ ಒಂದು ಅರೆಗಳಿಗೆ ನಿಂತ. ಇಷ್ಟು ಹೊತ್ತು ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನೋಡಿದ್ದೀಯೋ, ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಈ ಇಂಪಾದ ಸ್ವರವು ಕೇಳಿಸುತ್ತಾ ಇದೆ ಅಂತ ಆದ್ರೆ ಆ ಸ್ವರದ ಮೂಲವನ್ನು ಸ್ವರವಿಡಿದು 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 ನಡೆದರಲು 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 ತನುವಿನ ಪರಿಮಳವು ನಾಲಿಗೆಗೆ ಹೋಗಲು ತನುವಿನ ಪರಿಮಳ ಪರಿಮಳ ಪರಿಮಳವಿಡಿದು ಮುಂಬರಿಗೆ ಮುಂಬರಿಗೆ ಮಾಣಿಕ್ಯ ವೀಣಾ ಉಪಲಾಲಯಂತೆಯೇ ಮದಾಲಸ ಮಂಜುಳವಾಗ್ವಿಲಾಸ ಮಾಹೇಂದ್ರ ನೀಲ ದ್ಯುತಿ ಕೋಮಲಾಂಗೆ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ತೂಗಿದಳು ಇಯಾಲೆಯ ಕಾಂಬಿಕೆ ತೂಗಿದಳು ಇಯಾಲೆಯ ತೂಗಿದಳು ಇಯಾಲೆಯ ಕಾಂಬಿಕೆ ತೂಗಿದಳು ಇಯಾಲೆಯ ನಾಗ ಮಧ್ಯಮ
ಸ್ವರ ಬಿಡಿದು ನಡೆತರಲು ಮುಂದಕ್ಕೆ. ತನುವಿನ ಪರಿಮಳವು ನಾಸಿಕಕ್ಕೆ ಸೋಕಲು. ಧರಣಿ ಕೋಟಿ ಪ್ರಕಾಶ ನಮ್ಮ ಜೊತೆಯಲ್ಲಿ ಪ್ರಕಾಶ ಏಕಕಾಲದಲ್ಲಿ ನಮ್ಮ ಕಣ್ಗಳಿಗೆ ಗೋಚರಿಸಿ ಹೋಯಿ. ಈ ಕಾಡಿನಲ್ಲಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿದವರಾದ್ರು ಯಾರು? ಬೆಳಕಿನ ವ್ಯವಸ್ಥೆ ಮಾಡಿದವರಿಗೆ ಒಂದು ಕೊಡಬೇಕು ಅಂತ ಹೊರಟದ್ದು. ಮೊದಲಾಗಿ ಸನ್ಮಾನ ಮಾಡಿ. ತಮ್ಮ ಬೆಳಕಿನ ಮೂಲವನ್ನು ಅರಸಿಕೊಂಡು ಹೋದೆ. ಸಿಕ್ಕಿತ್ತು ಬೆಳಕಿನ ಮೂಲ. ಏನು ಸಿಕ್ಕಿತು? ಅದ್ಭುತವಾದಂತಹ ದೃಶ್ಯ, ಅಮೋಘವಾದಂತಹ ದೃಶ್ಯ. ಅಂಬರ ಪಥದಿಂದ ಇಳಿದು ಬಂದಂತಹ ಸ್ವರ್ಣ ದುಯಾದೆಯಲ್ಲಿ ಕುಳಿತುಕೊಂಡು ಒಬ್ಬಳಾಕೆ ಹಾಡ್ತಾ ಇದ್ದಾಳೆ ಸೌಂದರ್ಯವತಿ. ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹೊಗಳುವುದಕ್ಕೆ 1000 ನಾಲಿಗೆಯುಳ್ಳ ಆದಿಶೇಷನಿಗೆ ಅಸಾಧ್ಯ. ಎಂತಹ ಅಲಂಕಾರ, ಎಂತಹ ಶೃಂಗಾರ. ಅಂತಹ ಹೂವಿನ ಅಲಂಕಾರವನ್ನು ಕಾಣುವಾಗಲೇ ಕಾಣುತ್ತಾ ಇರಬೇಕು, ಮತ್ತೊಮ್ಮೆ ನೋಡಬೇಕು, ಮಗದೊಮ್ಮೆ ನೋಡಬೇಕು ಎಂಬ ಹಾಗೆ ಆಸೆ ಹೆಚ್ಚಾಗುತ್ತದೆ. ತಮ್ಮ ನೋಡ್ಲಿಲ್ವ ನೀನು? ನಾನು ಕಾಣಲಿಲ್ಲ. ಬಾ ಹೀಗೆ. ಹೇಳಿದ್ದಾಳೆ. ಬಾ ಹೀಗೆ. ನಾನು ಇಷ್ಟು ಮಾತನಾಡಿದ ಮೇಲೆ ನೀನು ಸುಮ್ಮನೆ ಕುಳಿತುಕೊಳ್ಳು. ದಿಗ್ಭ್ರಮೆಗೊಂಡಿದ್ದೇನೆ. ಯಾಕೆ? ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಅಂಬರದಿಂದ ಮಿಂಚಿನ ಗೊಂಚಲೆ ಧರೆಗೆ ಉರುಳಿದಂತಹ ರೀತಿಯಲ್ಲಿ ಆಕರ್ಷಣೆ ನನ್ನನ್ನು ಸೆಳೆಯುತ್ತಾ ಉಂಟು. ಇವಳ ಓಜಸ್ಸು ತೇಜಸ್ಸನ್ನು ನೋಡಿದ ಮೇಲೆ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಇವಳು ಈ ಲೋಕದವಲ್ಲ, ಮೇಲು ಲೋಕದವಳೇ ಆಗಿರಬೇಕು. ಹಾಗಿರುವಾಗ ಇವಳ ಸೌಂದರ್ಯವನ್ನು ಹೊಗಳದೇ ಇದ್ದಂತಹ ನಾಲಿಗೆದ್ದೇನೋ ಪ್ರಯೋಜನ? ಅಣ್ಣ, ಮಂದಾರ ಪುಷ್ಪವು ಸಿಂಧೂರ ತಿಲಕವು ಗಂಧರ್ವ ಗಾನವಾಣಿ ರಾಣಿಯೆಂದು ಮೆಚ್ಚಿದೆ ನಿನ್ನ. ಮುಂಜಾನೆ ಹೊನ್ನಿನ ಕಿರಣ ಮುತ್ತಿಟ್ಟ ತಾವರೆ ನಿನ್ನ ಬೆಂಕಿಯ ಕಣ್ಣನ್ನು ನೋಡಿ ಮರಳಿ ಮನಸೋತು ಹೋದೆ. ಚೈತ್ರದ ಪ್ರೇಮಾಂಜಲಿಯ ಸುಮಾಸುಮ ಗಂಧದ ಪರಿಮಳಕ್ಕಿಂತ ಘಮ ಸುಮ ಘಮ ಸಮಾಗಮ. ಮಲ್ಲಿಗೆಯ ಮಲ್ಲಿ ನಗುವಿನಲ್ಲಿ ಸಂಪಿಗೆಯ ಕರುಳಿನಲ್ಲಿ ಶಶಿ ವದನದಲ್ಲಿ ಮಾತಾಡಿ. ಓ ಮಂದಾರ ನಿನ್ನ ಹೆಸರು ಶೃಂಗಾರ, ಓ ಕನಕಾಂಬರಿ, ಓ ನೈಲಾಂಬರಿ ನಿನಗೆ ನೀ ಸರಿ, ಓ ಸೂಜಿ ಮಲ್ಲಿಗೆ, ಓ ಜಾಜಿ ಮಲ್ಲಿಗೆ. ಕಣ್ಣಲ್ಲಿ ನೋಡು ಕಮಲಾವತಿ, ಒಡಲಲ್ಲಿ ತಾಳು ಪುಷ್ಪಾವತಿ, ಭಯವೇಕೆ ಅಂಜು ಮಲ್ಲಿಗೆ, ಬಾಯೇಳು ಸುತ್ತು ಮಲ್ಲಿಗೆ. ಪಾರಿಜಾತ ವರವಾಗು ಸೂರ್ಯಕಾಂತಿ, ಬೆಳಕಾಗು ಮುದ ನೀಡುವ ಗುಲಾಬಿ, ಬೆಳದಿಂಗಲ ಬಾಲೆ, ಮಧುಚಂದಿರ ತಾರೆ, ಪ್ರೇಮ ಪನ್ನೀರ ಧಾರೆ, ಶ್ರೀಗಂಧದ ಶಿಲ್ಪ, ಸೌಗಂಧದ ಅಲ್ಪ, ನೀನೊಂದು ಮಣಿಮುತ್ತು ಮಾಲೆ. ಓ ಅಂಬರ ತಾರೆ, ಮಂಜುಳ ಧಾರೆ, ಸುರಿಯುವ ಬಿಂದಿಗೆ ನೀ ಸಖಿ ಯಾರೆ. ಹೂಬಳ್ಳಿ ಬರೆದ ಸುರವರನು ಈ ಬಳ್ಳಿ ನೆರೆದಿಹನೆ, ಹಕ್ಕಿಗಳ ಇಂಚರ ಚಿಲಿಬಿಲಿ ಕಲರವ, ಸುರಸುಂದರಿಯೇ, ಬೋನಮೋಹಿನಿಯೇ, ಇಕ್ಷುರೋಹಿಣಿಯೇ, ಸೂರ್ಯಪ್ರಕಾಶಿನಿಯೇ, ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಲ, ಅರ್ಧ ಚಂದಿರ ಪಾಲ, ಕನ್ನಡಿ ಕಪೋಲ, ಕಾಮನ ಬಿಲ್ಲಿನ ಹುಬ್ಬು, ಸಂಪಿಗೆಯ ಮೂಗು, ತೊಂಡೆ ಹಣ್ಣಿನ ತುಟಿ, ಬಲಮುರಿ ಶಂಖದಂತಿರುವ ಕೊರಳು, ಸಿಂಹ ಕಟಿ, ಹಂಸ ಪಾದ, ಹಾವಿನ ಜಡೆ, ಹಂಸದ ನಡೆ, ಬಾಳೆಯ ತೊಡೆ, ನಾಕದಿ ಸತಿಯರ ನೂಕಲಿ ಮಡಿಸಿದ ಈಕೆಯ ನೋಡದ ನೇತ್ರಗಳೇತಕ್ಕೆ. ಅಡಿಯನು ಮುಡಿಯನು ಕಟಿಯನು ತುಟಿಯನು, ಯಾವ ದೇವ ಶಿಲ್ಪಿ ಕೊರೆದನೋ ಈ ಚೆಲುವಿಕೆಯ ಚೆಲುವನು, ಯಾವ ಕಲಾಕಾರ ಕಣ್ಣೆರಿಸಿದನೋ ನಾನೊಂದು ಅರಿಯೆ. ಕಣ್ಣುಗಳು ಕಮಲಗಳಂತೆ, ಮುಂಗುರುಳು ದುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀಬರಳು ಹೂವಿರಿದಂತೆ. ಅಣ್ಣ, ಯಾರಿವಳು ಈ ಕಾನನಕ್ಕೆ ಬಂದವಳು. ಇವಳ ಚೆಲುವನ್ನು ನೋಡದೇ ಇದ್ದಂತಹ ಕಣ್ಣುಗಳಿದ್ದೇನೋ ಪ್ರಯೋಜನ, ಸೌಂದರ್ಯವನ್ನು ಹೊಗಳದೇ ಇದ್ದಂತಹ ನಾಲಿಗೆ ಇದ್ದೇನೋ ಪ್ರಯೋಜನ. ಹೊಗಳುವುದಕ್ಕೆ 1000 ನಾಲಿಗೆಯುಳ್ಳಂತಹ ಆದಿಶೇಷನಿಗೂ ಕಷ್ಟವಾದಿತು. ಹಾಗಿರುವಾಗ ಅಕ್ಷಯ ಸ್ವರೂಪಿಣಿಯಾದಂತಹ ಈ ಸೌಂದರ್ಯವತಿಯನ್ನು ನೋಡಿದ ಮೇಲೆ ನನ್ನದಾದಂತಹ ಹೊಗಳಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಅಣ್ಣನಾಗಿ ನಿನ್ನದೇನಾದ್ರೂ ಉಂಟಾ? ಅಣ್ಣ, ನೋಡು ಬಾಲೆ ಸರಸಗುಣ ಶೀಲೆ ಸಂಗೀತ ಲೋಲೆ ರೋಲಂಬ ನಿಕುರಂಬ ಡಂಬರ ವಿಡಂಬಕ ನೀಲ ಕುಂತಲೆ ನಿರ್ಮಲೆ ಅರ್ಧೆಂದು ಸನ್ನಿಪ ಫಾಲೆ ಸಕಲ ಗುಣಾಲ ವಾಲೆ ಶಂಬರಾಂತಕ ಶರಾಸನ ಭ್ರೂಲತೆ ಸನ್ಮತಿಯುತೆ ಕೋಲೆಯ ಪತ್ರನೇತ್ರೆ ಕಮನೀಯ ಗಾತ್ರೆ ವಿಲಸ ಚಂಪಕ ಸುಮನಾಸಿಗೆ ಸೀಮಂತಿನಿ ಜನಶಿಖಾ ಮೌಕ್ತಿಗೆ ಪದ್ಮರಾಗರಾಗ ಪ್ರಭಾ ಪ್ರಚಯ ಪ್ರಕಾಶಿತ ಶಾತ ಕುಂಭತಾಟಂಕಾಲಂಕೃತ ಕರ್ಣ ಯುಗಳೆ ನಿತ್ಯ ಮಂಗಲೆ ಮುಕುರಕ ಪೋಲೆ ವಿಭ್ರಮ ಜಾಲೆ ರಾಕೆಯನ್ನು ನಿಭವದನೆ ಕಮನೀಯ ಕುಂದರದನೆ ಚಾರು ತರಬಿಂಬಾದರೆ ಕಂಬು ಕಂದರೆ ಅತಿಮೃದುಳ ಬಾಹುಲತೆ ಆನಂದ ಭರಿತ ಲಲಿತಾರುಣ ಪದ್ಮರೇಖಾನ್ವಿತೆ ಪಲ್ಲವ ಪಾಣಿ ಶುಖವಾಣಿ ಜಂಭಾರಿ ಕುಂಬೇಂದ್ರ ಕುಂಭ ಸನ್ನಿಭ ಕುಚಯುಗೆ ಮನೋನುರಾಗೆ ಕಾಂಚೀಧಾಮ ವಿರಾಜಿತ ಹರಿಮಧ್ಯ ಕಾಮಾಗಮ ವೇದ್ಯ ಪೃತುಳ ಸೈತ್ಯನಿ ತಂಬೆ ಭೂರಂಬೆ ರಂಭಾ ಸ್ತಂಭೋರಿ ಯುಗಳೆ ಕೋಮಲೆ ಕಲದೌತ ಕೇತಕೆ ಕುತ್ಮಳ ಜಂಗಾದ್ವಯ ಸದಯ ಹೃದಯ ಜನಜನತ್ಕಾರ ಮಂಜೀರ ರಂಜಿತ ಚರಣ ಸರಸಿಜಿ ಪರಿಜನ ಸುರಕುಜ ಕಲಹಂಸ ನಿಭಯಾನ ಮಂದ ಕೋಕಿಲ ಗಾನ ಶಾರದಾಂಬುಜ ಚಿರತೇಲೆ ಮಯೂರ ನೃತ್ಯ ಲೀಲೆ ಸರ್ವಾಲಂಕಾರ ಭೂಷಣ ಭೂಷಿತ ಚೌಷಷ್ಟಿ ಕಲಾ ಶೋಭಿತೆ ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಎರಕೋ ವಿಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮುನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮುಖದ ನಸುನಗೆಯ ಬಾಲೆ ದರ್ಪಣ ಕಪ್ಪೋಲೆ ಪನ್ನಕ ಸದೃಶ ವೇಣ ಶುಕ ವಾಣಿ ಇವಳ ಆನಂದದ ಕಂಪು ಪೂರ್ಣ ಚಂದ್ರನ ಬೆಂಪು ಇವಳ ಕಣ್ಣದ್ವಯ ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರುವುದು ಈಕೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜರ ಭರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆ ಮಂದಹಾಸದ ವಿಲಾಸಮಂ ಕುಂದರದನೆ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸ್ಯದ ಸಗಮಂ ಬಂದುಗಿದುಟಿಯಳ ಬಂಧುರದ ಸಿಂಗರವನ್ನೇನೆಂದು ಬಣ್ಣಿಸಬಹುದು ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಪಾಶ ಮರೆಸಿ ತೆನ್ನೆ ರೋಷ ತಡೆದನೆನ್ನ ನಿವಿಷ ಆಗಲೆನ್ನೆ ಸರ್ವನಾಶ ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೊಳ ಅಡೀಡ ಲಂಗಿ ಬಣಿಗೆ ಕಸ್ತೂರಿಯಂ ಕಣ್ಗೆ ಕಾಡಿಗೆಯಂ ಕೊರಲ್ಗೆ ಹರಿನೀಲಮಣಿ ಭೂಷಣವದು ಸೇರಿಸಲ್ಕದು ನೈಜಮಾಗಿ ಬೆರಗಾಗಿ ಬಳಿ ಕೋರ ಧ್ರುವಂ ತೆಗೆದು ಜಡಕಟ್ಟಿ ಪುರಮಟ್ಟು ನಿರುಗುಳ್ಳ ಪವಳ ದರದ ಉರುತರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆ ನಾಸಿಗರ ಪೆರನಸಲ ಹರಿಯ ಮಧ್ಯದ ಹಂಸ ಗಮನದ ಗುರುಗುಜರಕರ ಪಲ್ಲವದ ಸರಸಿರುಹಮುಖಿ ಅರರಿನ್ನಿವಳಂತ ವಿಟಗಾರ ನೋಡಿ ಸ್ಮರಣ ಗುರುಗಣೆ ತಿಹಳು ನೀರ ಸರಸಿಯ ವರನೆ ಹರಿಣ ನೇತ್ರ ಚಲುವ ತರುಣೇ ಮನೆಯ ಮಲಗಾತ್ರೆ ಕೆಲವೊಮ್ಮೆ ನಾವು ಬಯಸಿದ್ದು ಒಬ್ಬರಿಂದ ದೊರಕದೆ ಹೋದ್ರೆ ದೇವರು ಮತ್ತೊಬ್ಬನಿಂದ ನಮಗೆ ಕರುಣಿಸ್ತಾನೆ. ಇಲ್ಲಿ ಆದದ್ದು ಅದೇ.
ನೋಡಿದ್ಯಾ ತಮ್ಮ, ಇವಳ ಅಂದಕ್ಕೆ ಮನಸೋತು ನಾನು ಇವಳನ್ನು ಇಷ್ಟು ಉದ್ದಕ್ಕೆ ಹೊಗಳಿದ್ದೆ. ಅವಳದ್ದು ಪ್ರತಿಕ್ರಿಯೆ ಇಲ್ಲ, ಏನೂ ಸ್ಪಂದನೆ ಇಲ್ಲ. ಆದರೆ ತಮ್ಮ, ನಮಗಾಗಿ ಕಾದು ಕುಳಿತದ್ದೋ ಏನೋ, ನಮ್ಮ ಈ ಹೊಗಳಿಕೆಯನ್ನು ಕಂಡು ಈ ಪರಿಸರದ ಒಂದು ಪ್ರತಿಕ್ರಿಯೆ ನೋಡಂತೆ. ಇದನ್ನು ನೋಡುವಾಗ ಮನ ತುಂಬಿ ಬರ್ತದೆ, ಸಂತೋಷವಾಗುತ್ತದೆ. ಅಣ್ಣ, ನಮ್ಮ ಹೊಗಳಿಕೆ ವ್ಯರ್ಥ ಆಗ್ಲಿಲ್ಲ ಅಂತ ಆಯ್ತು. ಆದ್ದರಿಂದ ಈ ಕೂಡಲೇ ನೀನು ಸಾಯ್ತಿ. ಹೊಗಳಿಕೆ ವ್ಯರ್ಥ ಆಗದಿದ್ರೆ ನಾನು ಸಾಯ್ಬೇಕಾ? ಓ ಅಣ್ಣ, ಏನೋ ಇದು ಹಾಗೆ ಹೇಳಿದ್ದಲ್ಲ. ಮತ್ತೆ ಅಕ್ಷಯರ ಸ್ವರೂಪಿಣಿಯಾದಂತಹ ಚೆಲುವಿಕೆಯನ್ನು ಹೊಗಳಿದ ಮೇಲೆ ನಿನ್ನದಾದಂತಹ ವಾಕ್ಚಾತುರ್ಯಕ್ಕೆ ಮೆಚ್ಚಿ ತಮ್ಮನಾಗಿ ನಾನೊಂದು ಸಣ್ಣ ಮಟ್ಟಿನಲ್ಲಿ ಸನ್ಮಾನ ಮತ್ತು ಬಿರುದು ಕೊಡುವ ಕಾರ್ಯಕ್ರಮ ಮಾಡಿದೆ. ಸಾಯುವಂತದ್ದು ಸಾಹಿತಿ ಅಂದ್ರೆ ಕವಿ ಎಂಬುದಾಗಿ. ಓಹೋ, ಸಾಹಿತಿ. ತಮ್ಮ, ಅಣ್ಣ, ಏನು ಸಾಹಿತಿಯಾಗಿ ಏನು ಪ್ರಯೋಜನ ಹೇಳು? ಅವಳ ವಿಳಾಸವನ್ನು ತಿಳಿದುಕೊಳ್ಳುವುದಕ್ಕಾಗಲಿಲ್ಲ. ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಪಾಲ್ಗಡಲ ಶಯನ ಎಂಬಂತಹ ನೆಗಲ್ತೆಗೆ ಪಾತ್ರನಾದಂತಹ ಶ್ರೀಹರಿಯ ಮಡದಿ ಲಕ್ಷ್ಮೀದೇವಿ ಇಂದಿನ ದಿವಸ ಈ ಕಾನನಕ್ಕೆ ತಿರುಗಾಟಕ್ಕೆಂದು ಬಂದಿರಬೇಕು. ಲಕ್ಷ್ಮಿ ಇಲ್ಲಿಗೆಲ್ಲ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಣ್ಣ? ವಕ್ಷಸ್ಥಳದಲ್ಲಿ ಆ ನಾರಾಯಣ ಅಷ್ಟು ಒಳ್ಳೆ ಜಾಗವನ್ನು ಕೊಟ್ಟ ಮೇಲೆ ಈ ಕಾಂತಾರಕ್ಕೆ ಬರುವುದಕ್ಕುಂಟ. ಅಣ್ಣ, ಕಾಂತಾರವನ್ನು ಒಂದು ಬಾರಿ ನೋಡಿದ ಮೇಲೆ ಮರಳಿ ಮತ್ತೊಮ್ಮೆ ನೋಡಬೇಕು ಎಂಬುದಾಗಿ ಯಾರೂ ಪ್ರಯತ್ನಿಸುವುದಕ್ಕಿಲ್ಲ. ಯಾಕೆ ಹೇಳು? ಯಾಕೆ? ಮೊದಲಿನ ಕಾಂತಾರವೇ ಇದಲ್ಲ, ಅದು ಬೇರೆ ಇದು ಬೇರೆ. ಸರಿ, ಅವಳ ವಿಷಯವನ್ನು ಬಿಟ್ಟೆ ಇನ್ನೊಬ್ಬಳಿದ್ದಾಳಲ್ಲ. ಹೌದಣ್ಣ, ಪಾರ್ವತಮ್ಮ. ಪರಮೇಶ್ವರನ ಮಾಡಿದ ಅವಳೇ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಹಣೆಯನ್ನೊಮ್ಮೆ ಸರಿಯಾಗಿ ನೋಡಂತೆ. ಏನಾಗಿದೆ? ದೊಡ್ಡ ಬೊಟ್ಟು ಕಾಣಿಸ್ತದ ನಿನಗೆ? ದೊಡ್ಡ ಬೊಟ್ಟು ಇಲ್ಲ ಅಂತ ಆದ್ರೆ ಪಾರ್ವತಮ್ಮ ಯಾವುದೇ ಕಾರಣಕ್ಕೂ ಬರುವುದಕ್ಕಿಲ್ಲ. ಸರಿ, ಪಾರ್ವತಮ್ಮನ ವಿಷಯವನ್ನು ಬಿಟ್ಟೆ ಇನ್ನೊಬ್ಬಳಿದ್ದಾಳಲ್ಲ. ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆರತಿಯೇ. ಓ ಅಣ್ಣ, ಆರತಿ ಅಂದ್ರೆ ಜನ ಬೇರೆ ಆಗ್ತದೆ. ಅದು ಹೇಗೆ? ಆರತಿ ಅವಳನ್ನೇ ಹೇಳಿದ್ದು ನಾನು. ಆ ಕುಸುಮಾವತಿ ರತಿ, ಪಂಚಶರಗಳ ವಲ್ಲಭ, ಅವಳನ್ನೇ ಹೇಳಿ. ಮನ್ಮಥನ ಮಡದಿ ರತೀದೇವಿ ಅವಳೇ ಬಂದದ್ದು. ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ರತಿಯ ಮೇಳದಲ್ಲಿರ್ಪ ಕಾಮ. ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ, ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ. ಒಂದೊಮ್ಮೆಗೆ ರತಿ ಇಂದಿನ ದಿವಸ ತಿರುಗಾಟಕ್ಕೆಂದು ಬಂದಿದ್ದರೂ ಸಹ ಇಲ್ಲಿ ಎಲ್ಲಿಯಾದ್ರೂ ನಿನಗೆ ಮನ್ಮಥ ಕಾಣಿಸ್ತಾನ? ಮನ್ಮಥ ಕಾಣುವುದಿಲ್ಲ ತಮ್ಮ. ಮನ್ಮಥ ಇಲ್ಲ ಅಂತ ಆದ್ರೆ ರತಿಯೂ ಅಲ್ಲ, ರತಿ ಇಲ್ಲ ಅಂತ ಆದ್ರೆ ಲಕ್ಷ್ಮಿ ಬರ್ಲಿಕ್ಕಿಲ್ಲ, ಅವಳೂ ಅಲ್ಲ, ಮತ್ತೆ ಪಾರ್ವತಮ್ಮನೂ ಅಲ್ಲ. ಯಾರು ಅಲ್ಲ ಅಂತ ಆದ್ರೆ ಇವಳು ಯಾರಾದ್ರೂ ಆಗಿರ್ಬೇಕಲ್ಲ. ಒಮ್ಮೆ ಮಾತನಾಡಿಸಿ ಬರ್ತೇನೆ. ಎಲ್ಲಿಗೆ ಹೊರಟದ್ದು ನೀನು? ಮುಂದಡಿ ಇಡಬೇಡ, ಹಿಂದಡಿ ಇಡು. ಹೆಣ್ಣು ಮಕ್ಕಳಲ್ಲಿ ಮಾತನಾಡುವುದಷ್ಟು ಸುಲಭದ ಕೆಲಸ ಅಂತ ಭಾವಿಸಿದ್ಯಾ? ಕಷ್ಟವೋ? ಪ್ರಯತ್ನ ಪಡಬೇಕು. ಕಾಲಿಡುವ ಮೊದಲು ಕಣ್ಣಿಡಬೇಕಂತೆ. ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಚಂಡಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಒಂದೊಮ್ಮೆಗೆ ಹೆಣ್ಣಿನ ಮೋಹಕ್ಕೆ ಬಲಿಯಾದೇವಂತಾದ್ರೆ ಅಂದೇ ನಿಮ್ಮ ಮರಣ. ನೀ ಹೇಳಿದ್ದು ಸರಿ. ಬ್ರಹ್ಮಚರ್ಯ ವೃತ ಪರಿಪಾಲನೆಯನ್ನು ಮಾಡುವಂತಹ ನಾವು ಒಂದು ವೇಳೆ ಅವಳ ಹಿಂದಕ್ಕೆ ಹೋದೆವಂತಾದ್ರೆ ನಾಳೆ ಹೇಗೆ ಪ್ರಚಾರ ಆದೀತು? ಮತ್ತೆ ಒಂದು ಹೆಣ್ಣಿನಿಂದ ಚಂಡಮುಂಡರ ಅಕಾಲ ಮರಣ. ಬಲಿಷ್ಠ ಚಂಡಮುಂಡರ ಭಾವಪೂರ್ಣ ಶುದ್ಧಾಂಜಲಿ. ಚಂಡಮುಂಡರು ಇನ್ನಿಲ್ಲ, ಅದಕ್ಕಿಂತಲೂ ಹೆಚ್ಚಾಗಿ ಇವತ್ತು ನಮ್ಮನ್ನು ನೋಡಿದವರು ನಾಳೆ ಕೇಳಲಿಕ್ಕಿಲ್ವ ತಮ್ಮ? ಅವರಿಲ್ವಾ ಎಂಬುದಾಗಿ. ಅವರಿಲ್ವಾ? ಹಾಗಾಗಬಾರದು. ಹೌದೌದು. ಸಾಧಿಸಿದವರು ನಾವು, ಸಾಧನೆಯನ್ನು ಮಾಡುವುದಕ್ಕೆ ಬಹಳಷ್ಟು ಉಂಟು. ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಕೇವಲ ಒಬ್ಬಾಕೆ ಹೆಣ್ಣಿಗೆ ಬೇಕಾಗಿ ಸಾಯ್ಲಿಕ್ಕಿದ್ದವರ ಚಂಡಮುಂಡರು. ಅಣ್ಣ ಇಲ್ವೋ? ಹೋಗುವ, ಹೇಳುವ. ಮೃಗಬೇಟೆಯ ನಾಡಿ ಮೃಗಮಾಂಸವನ್ನು ತಿಂದೆವು. ಬೇಟೆಯಾಡಿದಂತಹ ಪರಿಣಾಮ ಆ ಕಾಲದಲ್ಲಿ ದೇಹಕ್ಕಾದಂತಹ ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿ, ಇಂಪಾದ ಸ್ವರ, ಒಂದು ಆಶ್ಚರ್ಯ. ಸ್ವರ ಬಿಡಿದು ನಡೆದರಳು ಮುಂದಕ್ಕೆ. ತನುವಿನ ಪರಿಮಳವು ನಾಸಿಕಕ್ಕೆ ಸೋಕಲು. ತರಣಿ ಕೋಟಿ ಪ್ರಕಾಶ, ಜೊತೆಯಲ್ಲಿ ಇಂಪಾಗಿ ಗಾಯನವನ್ನು ಹಾಡುತ್ತಾ ಇದ್ದಾಳೆ ಸುಂದರವಾದಂತಹ ತರುಣಿ. ಆಕೆಯನ್ನು ನೋಡಿದ ಮೇಲೆ ನಾವು ಮನದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಮೂರು ಲೋಕದ ಅಧಿಪತಿ ಶುಂಭ, ಅಸುರ ಕುಲ ಬಿಂಬ, ತರುಣಿಯನ್ನು ಮದುವೆ ಆಗುವುದು. ಆ ಬಗ್ಗೆ ನಾನು ಆಲೋಚನೆ ಮಾಡುತ್ತೇನೆ. ನೀವು ದಣಿದವರು, ಸ್ವಲ್ಪ ವಿಶ್ರಾಂತಿ. ಚಂಡಮುಂಡರು ಹೇಳಿದಂತಹ ವಿಚಾರ ವಿಚಾರಿಸಲೇಬೇಕಲ್ವಿ? ನಾನೇ ಹೋಗುವುದಲ್ಲ. ಸುಗ್ರೀವ, ಈಗ ಬರಯ್ಯೋ. ಇನ್ನೊಂದು ಕರಿಮುಖಕ್ಕೆ ಬರುವಂತ ಕಾರಣ ಇದೆ. ಯಾಕೆ? ನಮ್ಮವರೇ ಆದಂತಹ ಚಂಡಮುಂಡರು ಬಂದು ಹೇಳಿದಂತಹ ವಿಚಾರ ಏನಂತೆ? ಕದಂಬಾವನದಲ್ಲಿ ಒಬ್ಬಳು ನಾರಿದ್ದಾಳೆ. ಅವಳನ್ನು ವರಿಸಬೇಕಾದ ನನ್ನ ಉದ್ದೇಶ. ಹೌದೇ? ಸಂತಾನದ ಮುಖ್ಯದ ಕರೆತ ಹಾಕಿ ಒಡೆಯನಾಗ್ತಿ.
ಶಿವ ಶಿವ ಸ್ಮರಣಂಬಿ ಗುರಿಸಿಲು ಕುದಲಿ ನಮ್ಮಯ ಶುಂಭ ಕೆಟ್ಟನು ಸ್ಮರಣಂಬಿ ಗುರಿಸಿಲು ಕುದಲೆ ನಮ್ಮಯ ಶುಂಭ ಕೆಟ್ಟದು ತಿಳಿದು ನೋಡಲು ಈಕೆ ಮಾನಿನಿಗೆ ಈಕೆ ಮಾನಿನಿಗೆ ಸಿಕ್ಕುವಳೆ ದಾನವಗೆ ಸಿಕ್ಕಳು ದಕ್ಕುವಳೆ ತ್ರಿಜಗವನ್ನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ತಲಗುತಿಗ ಮಕ್ಕಳಾಟಿಕೆ ಆಯ್ತು ನಮ್ಮದು ರೊಕ್ಕದನ್ವಯ ಅಳಿಗೆ ತಿಂದಿಗೆ ಮಿಕ್ಕ ಮಾತೇನು ಒಡೆಯನ ಆಜ್ಞೆಯು ಯಮಗೆ ಮಾನ್ಯವಲ ಆ ಶಿವ ಶಿವ ಒಡೆಯನ ಆಜ್ಞೆಯನ್ನು ಪಡೆದು ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಏನಿದು ಅಚ್ಚರಿ! ಈ ರೀತಿಯಾದಂತಹ ವನವನ್ನು ಯಾವತ್ತೂ ನಾನು ನೋಡಿದವನೇ ಅಲ್ಲ. ಹಾಗಿದ್ದರೆ ಒಡೆಯನ ಆಡಿದಂತಹ ಹೆಣ್ಣು ಎಲ್ಲಿದ್ದಾಳೆ? ಉತ್ತರ ಬೇಕಾಗಿತ್ತು. ಕದಂಬಾವನದಲ್ಲಿ ಸಾಗಿ ಸಾಗಿ ಮುಂದೆ ಬಂದು ನೋಡುವಾಗ ಹಬ್ಬಬ್ಬ ಅಂಬರದಿಂದಲೇ ಇಳಿಯ ಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತಿರುವವಳು ಈಕೆಯಾಗಿದ್ದಾಳೆ. ಏನು ಈಕೆ ಸಾಮಾನ್ಯ ತರುಣಿಯೇ? ನನ್ನ ಒಡೆಯ ಬಯಸಿದ ಅಂತಾದರೆ ಹೆಣ್ಣು ಮಕ್ಕಳಿಗೆ ಅವನಿಗೆ ಕೊರತೆ ಇತ್ತೆ. ಸಾಲು ಸಾಲಾಗಿ ಬಂದು ನಿಲ್ಲುವುದಕ್ಕೆ ಕೊರತೆ ಏನೂ ಇರಲಿಲ್ಲ. ಆದರೂ ಇಷ್ಟರವರೆಗೆ ಮದುವೆಯಾಗದೆ ಉಳಿಯುವುದಕ್ಕೆ ಕಾರಣವಾದದ್ದೇನು? ಅವನಿಗೆ ಒಪ್ಪುವಂತ ಹೆಣ್ಣು ಇಷ್ಟರವರೆಗೆ ಅವನಿಗೆ ಸಿಗಲಿಲ್ಲ ಎನ್ನುವಂತಹ ಉದ್ದೇಶದಿಂದ ಚಂಡಮುಂಡರಾಡಿದಂತಹ ಹೆಣ್ಣು ಈಕೆ ಎನ್ನುವುದೇ ಸ್ಪಷ್ಟ. ಹಾಗಿದ್ದರೆ ಇವಳಲ್ಲಿ ಮಾತನಾಡಿಸಬೇಕಾದಂತಹ ಹೊಣೆಗಾರಿಕೆ ನನಗಿರುವುದು ಹೌದು. ತಡ ಯಾಕೆ? ಆದಷ್ಟು ಬೇಗನೆ ಅವಳತ್ತ ಸಾಗುತ್ತೇನೆ. ಮಾತೊಂದಾಲಿಸಿ ಕೇಳವ್ವ ಎನ್ನನು ಶುಂಭ ಪ್ರೀತಿಯುಗಳಿರುವ ಎನ್ನನು ಶುಂಭ ಪ್ರೀತಿಯುಗಳಿರುವ ಭೂತಳ ಮೂರರುಳ ತಾಗಿಗಿದಿರಿಲ್ಲ ಭೂತಳ ಮೂರರುಳ ತಾಗಿಗಿದಿರಿಲ್ಲ ಖ್ಯಾತನವನು ನಿನ್ನ ನಾಥನ ಭುವನಂದಿ ಮಾತೊಂದಾಲಿಸಿ ಕೇಳವ್ವ ಎನ್ನನು ಶುಂಭ ಪ್ರೀತಿಯುಗಳಿರುವ ಸಾಷ್ಟಾಂಗ ಪ್ರಣಾಮಗಳು ತಾಯಿ. ನಾನು ಶುಂಭನ ಅಮಾತ್ಯ ಸುಗ್ರೀವನೆಂದು ನನ್ನ ಹೆಸರಮ್ಮ. ಒಡೆಯನೇ ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದವನಿದ್ದಾನೆ. 3 ಲೋಕದ ಒಡೆಯನಾಗಿರುವಂತಹ ಶುಂಭದಾನವ ಒಂದು ತೀರ್ಮಾನವನ್ನು ಕೈಗೊಂಡಿದ್ದಾನೆ ತಾಯಿ. ಲತಾ, ವನಿತಾ, ಪಂಡಿತ ಇವೆಲ್ಲ ಪರರಾಷ್ಟ್ರೀಯದಲ್ಲೇ ಬದುಕಬೇಕಮ್ಮ. ಈಗ ಒಂಟಿಯಾಗಿ ಎಲ್ಲ ಇರಕೂಡದು. ಅದಕ್ಕಾಗಿ ಕದಂಬಾವನವನ್ನು ಬಿಟ್ಟು ಶೋನಿತಾಪುರದ ಮಣ್ಣಿಗೆ ಬಂದು ನನ್ನ ಒಡೆಯರನ್ನು ಮದುವೆಯ ಸುಗ್ರೀವನ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ಒಬ್ಬನ ದರೆಗೆ ಉರುಳಿ ಬಿಟ್ಟನಲ್ಲ. ಈತ ಅಳಿದನೆಂದಾದರೆ ನನ್ನ ವಿಚಾರವಾಗಿ ಶುಂಭನಿಗೆ ಇರಲು ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಕೇಳ. ಖತಿಯಗೊಳ್ಳದಿರೆನ್ನ ಸಲಗೋ ಶುಂಭಾಕ್ಯನ ಮತದಂತಿ ಭಿನ್ನಗೈದೆ ಶುಂಭಾಕ್ಯನ ಮತದಂತಿ ಭಿನ್ನಗೈದೆ ಮತಿಶೂನ್ಯನ 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 ಮಮ ಧೃತಿನಿ ನರಿವೆ ದೈತ್ಯಪತಿಗೆ ನಾಜ್ಞೆಯ ಅರುಗು ದೈತ್ಯಪತಿಗೆ ನಾಜ್ಞೆಯ ಅರುಗು ಅಮ್ಮ ಬೇಡ ತಾಯಿ. ಒಡೆಯನಿಗೆ ಹೋಗಿ ಹೇಳುವುದಕ್ಕೆ ಏನು ಆಜ್ಞೆಯಮ್ಮ?
ಹೆದರಿದೆಯಾ ಸುಗ್ರೀವ? ಹೌದು ತಾಯಿ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲೆ ಎಂದು ಅರ್ಥೈಸಿಕೊಂಡಿದ್ದಾನೆ ಶುಂಭ. ಇರಬೇಕು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹೌದಾ? ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು. ಏನು? ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಹೌದೇ? ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ. ಹೌದಮ್ಮ. ಅವನ ತಮ್ಮಲ್ಲಿ ಶುಂಭ ಬಲಾಢ್ಯನೆ. ಪ್ರತ್ಯಕ್ಷ ಹಿಡಿದು ಬಂದರೂ ಕೂಡ ನಾಡಕ್ಕಂಜುವುದಿಲ್ಲವಂತೆ ಸ್ಪಷ್ಟವಾಗಿ ತಿಳಿಸು ತಾಯಿ. ಇಷ್ಟರವರೆಗೆ ಕನಸು ಮನಸ್ಸಿನಲ್ಲಿಯೂ ನಿನ್ನನ್ನು ಪೂಜಿಸಿದವನು ಭಜಿಸಿದವನು ನಾನಲ್ಲೂ. ನಿನ್ನ ದಿವ್ಯ ಮಂಗಳಕರವಾದ ರೂಪವನ್ನು ಕಂಡ ಮೇಲೆ ಇನ್ನು ಈ ಬದುಕನಿಗೆ ಬದುಕಬೇಕೆನ್ನುವಂತ ಆಸೆಗಿಲ್ಲ. ನಿನ್ನ ಪಾದದ ಧೂಳಿನಲ್ಲಿ ಒಂದಾಗಿಸು, ನನಗೊಂದು ದಾರಿಯನ್ನು ತೋರಿಸು. ಮೋಕ್ಷಗಾಮಿ ಆಗಬೇಕೆನ್ನುವಂತ ಬಯಕೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನನ್ನ ಸನ್ನಿಧಾನಕ್ಕೆ ಬಂದು ಅನನ್ಯ ಭಕ್ತಿಯಿಂದ ನೀನು ಪೂಜಿಸಿದೆ ಎಂದಾದಲ್ಲಿ ಆದಷ್ಟು ಶೀಘ್ರದಲ್ಲಿ ನಿನಗೆ ಮೋಕ್ಷ ಲಭ್ಯವಾಗಿದೆ. ಸಂಗ್ರಾಮವನ್ನೇ ವಹಿಸಿದ್ದಾಳಂತೆ. ನಡೆಯಲಿ ಸಂಗ್ರಾಮ. ಇನ್ನೊಂದು ಬಯಸಿದ ತಾರಕಾಗಿದ್ದು ಪ್ರಿಯವನದ್ದು ಕಳುಹಿಸಿದರೆ ನಾನು
ರಥವೇರಿ ಹೊರಟಿದ್ದೀರಿ ಅಲ್ಲಿಗೆ? ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನ ವಿಫಲವಾಗಿ ಹೋಯಿತು. ಆ ಗರ್ವಿಷ್ಠೆಯನ್ನು ಎಳೆತರುವುದಕ್ಕಾಗಿ ಧೂಮ್ರಾಕ್ಷರಲ್ಲಟ್ಟಿದೆ. ಎಲ್ಲಿಂದ? ಧೂಮ್ರಾಕ್ಷರನ್ನು ಸುಟ್ಟರು ಇದ್ದಾಳೆ. ಹೌದಯ್ಯ. ಆ ಬಳಿಕ ಗಂಡುಗಲಿಯಾಳಂತ ಚಂಡಮುಂಡರನ್ನು ಕಳುಹಿಸಿದೆ. ಚಂಡಮುಂಡರ ಶಿರವನ್ನು ಕಡಿದು ಚಂಡಮುಂಡರು ಎಲ್ಲಿಲ್ಲವಾಗಿ ಹೋದರೆ ನಮ್ಮವರ ಅಳಿವಾಗುತ್ತಾ ಇದೆ. ಆ ಉದ್ದೇಶದಿಂದ ರಥವೇರಿ ದೂರಕ್ಕೆ ಹೋಗುತ್ತೇನೆ. ತಡೆಯಿರಿ ಪ್ರಭು, ತಡೆಯಿರಿ. ಅವಸರ ಎಂಬುದು ಅನರ್ಥಕ್ಕೆ ಕಾರಣವಾಗುತ್ತದೆ. ಆ ತರುಣಿಯ ಕುರಿತಾಗಿ ನಾನು ತಿಳಿದಿರುವಂತಹ ಒಂದೆರಡು ವಿಚಾರವನ್ನು ಹೇಳುವುದಕ್ಕೆ ಅವಕಾಶವಿದೆ. ಧನುಜೇಶ ಕೇಳೆನ್ನ ಮಾತ ಎನ್ನ ಸಂಚರಿಸುತ್ತಾ ಇದೆ. ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲವರು ಒಪ್ಪಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಅವಿರ್ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗೆಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಒಂದು ವನಪ್ರದೇಶದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಪ್ರಮೋದಿನರಾದಿರೋ ಪ್ರಭು ಮನಸ್ಸಿನ ಶರಕ್ಕೆ ಸಿಲುಕಿ ಬಿಟ್ಟಿರೆ ಹೇಳಿ ಕಾಮ ಕ್ರೋಧಾದಿ ಚಟುವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸಜ್ಜಾನಿತವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಗಳಿಗೆ ಗಳಿಗೆಗೂ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿದ್ದಾಳೆ. ಕ್ರೂರ ಮೃಗಗಳು ವಿಷಯಂತುಗಳು ಇರುವಂತಹ ಕ್ಷೇತ್ರದಲ್ಲಿ ಸ್ವಚ್ಛಂದಳಾಗಿ ಸ್ವತಂತ್ರಳಾಗಿ ಮನೆ ಮಾಡಿಕೊಂಡು ತಿರುಗಾಟ ಮಾಡುತ್ತಾಳೆ ಅಂತಾದ್ರೆ ಅವಳು ಸಾಮಾನ್ಯ ತರುಣಿಯ ಪ್ರಭು? ಕೇವಲ ತರುಣಿ ಅಲ್ವೇನು? ಅವಳ
ವೀರಾದಿ ವೀರರನ್ನೆಲ್ಲ ಹೆಮ್ಮಾರಿಯಾಗಿ ಬಲಿಗೊಂಡಿರುವಂತವಳನ್ನು ಸಾಮಾನ್ಯ ಹೆಣ್ಣು ಎಂಬುದಾಗಿ ನಾವು ತಿಳಿದುಕೊಂಡರೆ ನಮ್ಮ ಮೂಢತನವಾದೀತು ಪ್ರಭು. ತರುಣಿ ಅಲ್ಲ ಅವಳು, ಮತ್ತೆ ಆದಿ ಮಾಯೆಯಾಗಿದ್ದಾಳೆ. ಆದಿ ಪರಾಶಕ್ತಿಯ ಇನ್ನು ಮಾಯಾ ಮೋಹಿನಿಯಾಗಿಯೂ ಕೌಶಿಕೆ ಎನ್ನುವಂತಹ ಹೆಸರು ನೆನೆಸಿಕೊಂಡು ಕದಂಬ ವನದಲ್ಲಿ ಬಂದು ನೆಲೆಸಿದ್ದು ಯಾಕೆ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ತದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿಯೇ ತ್ರಿದಶರನ್ನು ಬರೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದರೆಯ ಭಾರವನ್ನೆಳುವುದಕ್ಕಾಗಿ ಬಂದವಳು ಮತ್ತೆ ಯಾರು ಅಲ್ಲ, ಜಗದೇಶ್ವರಿ ಪ್ರಣವ ಸ್ವರೂಪಿಣಿಯಾಗಿರುವಂತವಳನ್ನು ಕೆಣಕುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಮಗೆ ಬೇಡ ಪ್ರಭು. ಅವಳನ್ನು ಕರೆತರುವ ಬಗ್ಗೆ ನಿನ್ನ ಅಭಿಪ್ರಾಯ ಹೇಳ್ತೀರೋ? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಡತಿ ಚರಣಗೆ ಭಕ್ತಿಗೆ ಪೊಡ ಮಾಡುತ್ತ, ತ್ರೈ ಜಗದೊಡತಿ ಚರಣಗೆ ಭಕ್ತಿಗೆ ಪೊಡ ಮಾಡುತ್ತ, ಪಡೆದವರ ಕಾರುಣ್ಯದಲ್ಲಿ ಧಾತ್ರಿಗಳಿಗೆ ಜಡಜ ಪೀಠನವರಾದ ದರದಲ್ಲಿ ಪಡೆದು ಸುಖವನು ಬಾಳುವುದಿರುತ್ತಲೇ ನುಡಿಗೆ ನೀತಿಯ, ಜಡಜ ಪೀಠನವರದ ದರದಲ್ಲಿ ಪಡೆದು ಸುಖವನು ಬಾಳುವುದೆನುತ್ತಲೇ ನುಡಿಗೆ ನೀತಿಯೋ, ಬಿಡು ಮನದ ಮೂರ್ಖತೆಯೋ ಧನುಜೇಶ. ರಕ್ತಬೀಜ ಜಡಜ ಪೀಠ ನಿಂತಿರುವಂತ ವರದ ಬಲದಿಂದ ಇದುವರೆಗೆ ತಾವು ಬದುಕಿದ್ದೀರಿ ಪ್ರಭು. ಏನು ಅಳಿದುಳಿದ ದಾನವರನ್ನು ಜೊತೆ ಸೇರಿಸಿಕೊಂಡು ಬದುಕಬೇಕು ಎನ್ನುವಂತ ಆಶೆ ನಿಮಗುಂಟು ಅಂತಾದ್ರೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ ಮೂರ್ಖತನವನ್ನು ಬಿಟ್ಟು ಬಿಡಿ. ತ್ರೈ ಜಗದೊಡತಿ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಕೊಡಮಟ್ಟೆವು ಅಂತಾದ್ರೆ ಅವಳ ಅನುಗ್ರಹದಿಂದ ನಮಗೆ ನಿನ್ನ ನೀತಿ ಮಾತು, ನಿನ್ನ ನೀತಿ ನನಗೆ ಅಗತ್ಯ ಅಲ್ಲ. ಮಾಡುವುದಾದರೆ ಮಾಡು ಯುದ್ಧವನ್ನು, ಇಲ್ಲವೆಂದಾದ್ರೆ ಹೆಣ್ಣು ಮಕ್ಕಳಂತೆ ಸೀರೆಯನ್ನುಟ್ಟು ಬಿದ್ದು
ಖಚಿತವಾಗಿದೆ. ವನಿತೆ ವಸಂತಿಗಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಣಿಸಿದಾಗ ಈ ಮನ ಪುಳಕಗೊಳ್ಳುತ್ತಾ ಇವೆ. ಈ ವ್ಯತಿರಿಕ್ತ ಯಾಕೆ? ಶ್ರೀದೇವಿ ಲೀಲಾಮೃತ ಯಾವುದೋ ಒಳ್ಳೆಯ ಸ್ವರ ಕೇಳಿ ಬರುತ್ತಾ ಇವೆ. ಆ ಮೂಲ ಶಕ್ತಿ ಇಲ್ಲೇ ಆಗಿರಬೇಕು ಅಂತ ಕಡೆ ಗಮಿಸ್ತೇನೆ. ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನೋಡಿದನು ನೋಡಿದನು ಪಾಡಿದನು ಕೊಂಡಾಡಿದನು ಜಯ 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 जय जय या देवी सर्वभूतेषु मातृरूपेण संस्थिता नमस्तस्ये 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 नमो नमः या देवी सर्वभूतेषु विद्यारूपेण संस्थिता नमस्तस्ये 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 नमो नमः नमो नमः नमो नमः जय 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 नो ಪಾಡಿದನು ಕೊಂಡಾಡಿದನು ಆ ಆ ಆ ಆ ಎಂಬಂತ ಉದ್ಗಾರ ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾಯಿ. ನೋಡಿದೆ, ನೋಡಿದನು ಕಲಿರಕ್ತ ಬೀಜ ದಿವ್ಯವಾಗಿ ವಿದ್ಯುತ್ ಕಾಂತಿಯಿಂದ ಮಂಗಳಾಕಾರವಾಗಿ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡುತ್ತಾ ಇದ್ದೇನೆ. ಆಕಾಶದಿಂದ ಇಳಿಬಿಟ್ಟಂತಹ ಚಿನ್ನದ ಸರಪಳಿ ಒಯ್ಯಾಲೆ
ಎಲ್ಲಿ ಗಾಢ ಗರ್ವದಿ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣ್ತಾ ಇದ್ದೆ. ಅತ್ತಿಂದ ಇತ್ತ ಇತ್ತಿಂದತ್ತ ಜೋಕಾಲಿ ಆಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದೆ. ಕೈಯಲ್ಲೇ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರರಂತೆ ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಮುಗುಳು ನಗು, ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಸದ್ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯ ಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು? ದೇವತೆಗಳ ಪಾಲಿಗಿದು ಪರಮಗೀತೆ ಚರಮಗೀತೆ. ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣ ಗೀತೆ ಶೋಕ ಗೀತೆಯಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇವೆ. ಬ್ರಹ್ಮಾಂಡೋದರ ಭರಿತೆ ಆಗಿರುವಂತಹ ಈಕೆಯನ್ನು ಸರಿಯಾಗಿ ಅರಿಯದೆ ತಿಳಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿ ಹೋಯಿತಲ್ಲ. ನಮ್ಮ ದೊರೆ ಸರ್ವಶಕ್ತಳಾಗಿರುವಂತಹ ಇವಳನ್ನು ಮದುವೆ ಆಗುತ್ತೇನೆ ಅಂತ ಮುಂದುವರಿಯುತ್ತಾನೆ ಅಂತಾದರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗೆ ಅರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯನ್ನು ಅರೆದು ಬಂದಿದ್ದೇನೆ. ತರುಣಿಯನ್ನು ಕರೆದು ತರುತ್ತೇನೆ, ಎಳೆದು ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ಹೋದರೆ ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತ ಆದರೆ ದಾರಿ ಹೊಂದಿದೆ. ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ. ಭಕ್ತಿಯಿಂದಲೇ ಆರಾಧಿಸುವುದರ ಮೂಲಕ ಅಮ್ಮನ ಮನಸ್ಸನ್ನು ಮೆಚ್ಚಿಸಿಕೊಳ್ಳ ನೀನೇ ನೆಲಗೆ ಅಮ್ಮ ಜಗಜ್ಜನನಿ ಏನು ಪುಣ್ಯ ಪಾದಾರ ಬಿಂದುಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೀನಿ. ಶುಭವಾಗಲಿ. ಸಂಸ್ತುತಿಸುವಂತಹ ವ್ಯಕ್ತಿ ಯಾರೋಪ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಂತ್ರಿ ಕಲಿರಕ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ದೊರೆಯ ಆಜ್ಞಾ ಪ್ರಕಾರವಾಗಿ ಬಂದಿದ್ದೇನೆ. ಯಾಕಾಗಿ? ಏಣಾಂಕಲಿ ಭವಕ್ರೆಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನಮ್ಮ ದೊರೆ ನಿನ್ನನ್ನೇ ಮದುವೆಯಾಗಬೇಕು ಎಂಬುದಾಗಿ ಹಂಬಲಿಸುತ್ತಾ ಇದ್ದ. ತಾಯಿ, ಏನು ಬಳ್ಳಿ ಒಂದು ಹಬ್ಬಿಫಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೋ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಶ್ರೀಮಂತಿಗಾಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತಾದ್ರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗೆಲ್ಲುವಮ್ಮ. ಅವನನ್ನು ವರಿಸುವುದಕ್ಕಾಗಿ ಸಾಲು ರಾಗದಿಂದ ಒಲಿದು ಇಳಿದು ಬರುವೆಯಾ ತಾಯೇ? ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ.
ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದ್ದೀಯ. ಹೌದು ತಾಯಿ. ನಿನ್ನೊಡೆಯನಾದಂತಹ ಶುಂಭನನ್ನು ವರಿಸಬೇಕು ಎನ್ನುವಾಗಿ ಹೇಳುತ್ತಿರುವೆ. ನನ್ನ ನಿರ್ಧಾರವನ್ನು ಪೂರ್ವದಲ್ಲಿಯೇ ತಿಳಿಸಿದ್ದೇನೆ. ಯಾವಾತನ ದುರಮುಖೇನವಾಗಿ ನನ್ನನ್ನು ಸೋಲಿಸುತ್ತಾನೋ ಅಂಥವನ ಕೊರಳಿಗೆ ಸಮಮಾಲೆಯನ್ನು ಹಾಕುವೆನೆನ್ನುವ ಹಾಗೆ ಈ ವಿಚಾರವನ್ನು ತಿಳಿದು ನಿನ್ನ ಒಡೆಯ ಶುಂಭ ಬರಬೇಕಿತ್ತು. ಬದಲಾಗಿ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ, ನನ್ನ ಕೈಯಿಂದಲೇ ಕೊಲಿಸಿದ ಕೇವಲ ಸ್ತ್ರೀ ಭ್ರಾಂತನಾಗಿ ಖಳರನ್ನೆಲ್ಲ ಕಾನನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭ ಅವನೊಬ್ಬ ಹುಂಬ. ಅವನನ್ನು ಹೊಗಳುವ ನೀನೊಬ್ಬ ರಣ ಮಹೇಶ್ವರಿ, ಕೌಮಾರಿ, ಇಂದ್ರಾಣಿ, ವಾರಾಹಿ, ಚಾಮುಂಡ ಎನ್ನುವಂತ ಸಪ್ತ ಮಾತೃಕೆಯರನ್ನೇ ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದು ಬಿಟ್ಟಳಲ್ಲ. ಒಣಿತಾಯಿತು ಒಣಿತಾಯಿತು. ಬ್ರಹ್ಮದೇವರಿಂದ ವರ, ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದರೆ ಕೋಟಿ ಸಂಖ್ಯೆ. ರಕ್ತದರಿಗೆ ಸೋಕಬಾರದು, ದರಿದ್ರಿಗೆ ನಾಲಗೆಯನ್ನೇ ಜಾಚಿದಂತಹ
ಕೈಲಿ ಮತ್ತೊಬ್ಬ ಮಾಡಬೇಕು ರಾಶಿ ಆಗುವುದು ಅಪ್ಪ ರಕ್ತೇಶ್ವರ ಮನವರಿಕೆ ಮಾತೊಂಡರು ಆಕಾಶ ಮುಡಿಯ ಭೂಮಿ ಉಂಡೆ ಭೂಮಿ ಮನೆ ಮಂಚ ಉಂಡೆ ಮನೆ ಮಂಚ ದೇಶ ಕೇಳ ಉಂಡೆ ದೇವಸ್ಥಿತಿ ಹಿಡಿದು ಬತ್ತರೆ ವಾಕಡ ಉಂಡೆ ಬತ್ತರೆ ವಾಕಡ್ದು ಅಪ್ಪೆ ಬೆಂದಿ ಬಾಲದ ಬಿತ್ತು ಮುಕ್ಕಾಲು ಮೂಚಿಗಳಿಗೆ ಪತ್ತಿಸಿ ಬರ್ತು ಸದಾ ಅಮೃತನ ಮಾಯನಿಕ್ಕೆ ಗೊತ್ತು ಎಡ್ಡೆ ಮದಿಪು ವಿಷ ಇತ್ತಿರಗಳ ರಾಜ್ಯೋಗ ಮಾಡ್ಲ ಅಮೃತ ನಮ್ಮ ಸಂಸಾರ ಮಠದ ಕೊರಲ ಪಲ್ವಿಲ್ ನುಡಿಯತ್ತೆ ಅವಳ ಈಶ್ವರ ತಪ್ಪವೇ ಅಮೃತಲ್ಲಿ ಮತ್ತಪ್ಪೆ ಬಾಲಲೆ ಮಠದ ಕೊರಪೆ ಅಂದ ಅಕೇರಿ ಮುಟ್ಟ ಕೊಲ್ಲಿನಗಲಿಗೆ ಮನಸ್ಸು ಬೇಗ ಹೋಗಿ ಇಲ್ಲಡಿ ಎತ್ತಿನಗಲಿಗೆ ತೋರುವುದಕ್ಕೆ ಏನಂತ ಬರಲಿ ದೂರ ಬರಲಿ ಅವನಿಗೆ ಕ್ರಮ ಇಚ್ಛತೆ ಹೋಗುತ್ತೆ ದೋಸಾರು ಪೂಜೆ ದೋಸೆ ಎತ್ತಿ ದೋಸ ಅರ್ಥ ಕತೆ ತುದು ವೈದ್ಯರ ನನಗೆ ಹೆಚ್ಚು ಓಡು ದೋಸ ಪರಿಹಾರ ಉಂಟ ಬಾರಿ ಬಂದು ಅಜ್ಜ ಭಾಗತೀರ ಅಪರಕ್ಷ ಒಂಜಿ ಕಣ್ಣಿಗೆ ಸುಳ್ಳ ಒಂಜಿ ಕಣ್ಣಿಗೆ ಬಣ್ಣ ಮಾಡ್ತಾರೆ ಬಲ್ಪಿನ ಅಪವಾದದ ಬುದ್ಧಿ ಬರು ಒಚ್ಚಿ ಇತ್ತಿನಗಲೆ ಮತ್ತಿನಗಲೆ ಗೋಯಿನಗಲೆ ನನ್ನ ಮರವಿನಗಲೆಗಳ ಅಮೃತ ನುಡಿಗೊಳಪೆ ಭಯಪಡೋಡ್ಸಿ ಭಾಗತೀರ ಕಾಲಾದಿನಲ್ಲಿ ವರ್ಷ ಆಗ್ತದೆ ಭಾಗದಲ್ಲಿ ಕಾಲಾದಿಗತೆ ಎಂಬ ಗೊತ್ತು ಏನು ಕೇಳಿ ಅವಳು ಬಂದು ಮತ್ತಿಚ್ಚ ಅಪ್ಪ ಉಳ್ಳಾದಿನ ಸೇವೆ ಕಾಲಾದಿ 30 ವರ್ಷ ಆದಿ ವರ್ಷ ಮುಚ್ಚಿ ಸೇವೆ ಮತ್ತಿಚ್ಚಿ ಸೇವೆ ಸಂತೋಷಾಗ್ತದೆ ಅಪ್ಪನಿಗೆ ಪುಷ್ಪಾಲಂಕಾರ ಪೂಜೆ ಗೆಜ್ಜೆ ಸೇವೆ ಅಂಚನೆ ಅನ್ನದಾನ ಸೇವೆ ಮತ್ತಿಚ್ಚಿ ಸೇವೆ ಅವನನ್ನು ಕುಂದು ಬರುತ್ತಲ್ಲ ಬಯಸಿ ನಿಖುಲ್ ಮಾಮೂಲ ಉದ್ಯೋಗವು ಪೂರ್ವರ ಅವರು ಎತ್ತಿದ ಕೃಷಿ ಭೂಮಿಗೆ ಹೋಯ್ನಲ್ವ ಮತ್ತಿನ ಕೈಲಾಲ ಎಂದಾದುಕೊಂಡು ಒಂಜೆಗೆ ಮತ್ತಿದ್ದಲ್ಲಕ ಮತ್ತೆ ಕಾರಣಕ್ಕ ಅಮ್ಮ ಉತ್ಪತ್ತಿ ಬೇರೆ ಬೇರೆ ಸಹಾಯತಿ ಆಡುವಲ್ಲೇ ಭಯಪಡು ಕೀರ್ತಿ ಬರು ಅವರ ಕಾಲ ಸೇವೆ ಅಪ್ಪೆ ಉಳ್ಳಾದಿನ ಸೇವೆ ನಿಪ್ಪಿಗಳ ಮತ್ತೊಂದು ಬಲೆ ಹೋಯ್ನಲ್ವ ಮತ್ತಿನ ಕೈಲಾಲ ಎಂದಾದುಕೊಂಡು ಒಂಜೆಗೆ ಮತ್ತಿದ್ದಲ್ಲ ಮತ್ತೆ ಕಾರಣಕ್ಕ ಅಮ್ಮ ಉತ್ಪತ್ತಿ ಬೇರೆ ಬೇರೆ ಸಹಾಯತಿ ಆಡುವಲ್ಲ ಅವರ ಮಿಕ್ಕಿನ ಅಂತ ಹಾಕಿದ್ದಾರೆ ಇವತ್ತಿಲ್ಲ ಯಾವುದು ಒಬ್ಬನಪ್ಪೋ ಕುಳ್ಳೆ ಅಲ್ಲದೆ ಅಪ್ಪೆ ಉಳ್ಳಾದಿನ ಸೇವೆ ಚಿಟ್ಟಿಗಳ ಮತ್ತೊಂದು ಬಲೆ ಅಪ್ಪೆ ಉಳ್ಳಾದಿ ಗೊಂಡಲ್ಲಿ ಗೊತ್ತಿಲ್ಲ ಕೈಲಾಲ ಎಂದಾದುಕೊಂಡು ಒಂಜೆ ಗೊತ್ತಿಲ್ಲ ಪತ್ತೆಗೆ ಬೇರೆ ಸಹಾಯತಿ ಆಡುವಲ್ಲ ಚಿಟ್ಟಗಳ ಸೇವೆ ಮತ್ತೊಂದು ಬಲೆ ಪತ್ತಿನಾಲ ನಾಲ್ಕು ಕೈ ಆಡುವ ಹೋಯ್ನಲ್ಲಿ ಮತ್ತಿಲ್ಲ ಕೈಲಾಲ ಎಂದಾದುಕೊಂಡು ಒಂಜೆ ಮತ್ತಿಲ್ಲ ಅಪ್ಪ ಭಯಪಡು ಬೇರೆ ಸಹಾಯ ಅಪ್ಪೆ ಸರಸ್ವತಿ ದೇವಿ ಒಲಿದುಕೊಂಡು ನೆಂಚಿನ ಕಲೆ ನಂತರ ಕೀರ್ತಿ ಸಂಪಾದನೆ ಮುಖ್ಯ ತಂದು ಧನ ಸಂಪಾದನೆ ಮುಖ್ಯ ಧನ ನೆನಪಾಗ ಅಂದೆಂದು ಮಂಡೆ ಹೇಳ್ತಾವೆ ಇಲ್ಲಡೆ ಅರಿತಾರ ಏರ್ಕೊಂಡು ಬಿಸಿ ಕಾಸ್ತಿ ಬಿಸಿ ಕಾಸು ಓಡಿತು ಕೀರ್ತಿ ಓಡು ತಾಳೆ ಅಪ್ಪಿರ್ತೇವೆ ಭಯಪಡಾಳೆ ಒಂಜಿ ದಿನ ನನಗೂ ಇಲ್ಲಡೆ ಬಾಂದಿಲ್ಲಕ್ಕೆ ಹೇಳಿ ನೋಡ್ಬೇ ಅರೆಗಾಲ ಮರಿಯಾಳ ರಾತ್ರಿ ಬಗ್ಗೆ ಉದ್ಯೋಗ ತಿಳ್ಕ ಅಮ್ಮ ಮಲ್ಬೇವೆ ಬೇರೆ ಸಾದಿ ಆಡಲ್ಲ ಭಯಪಡು ಈಶ್ವರನಿಗೆ ಬರ್ತದಾತನು ಅಮೃತಗಳಿಗೆ ಒಂದಾದ್ರೆ ಮಾಯಗಾರ್ತಿ ಆದ್ರೆ ಕೊಂಡಂಡತೆ ಆ ಸರಿ ಒಂದಾಗೆ ತೊಂದ್ರೆ ಅಗ್ನಿ ಸೇವೆ ಬರ್ತದೆ ಸೂರ್ಯಗಟ್ಟು ಬರ್ತದೆ
ಹಾಗೆ ಚಂಡಿಕೆಯ ರೂಪವನ್ನು ತಾಳಿದ್ದಾನೆ. ಹಾಗಿದ್ದರೆ ಈ ಅರುಣಾಸುರ ಬದುಕಬೇಕಲ್ಲ, ಏನು ಮಾಡುವ? ಕಾಣುತ್ತಿದೆ ಅಲ್ಲ ದಕ್ಷಿಣಗುವೆ ಸೇರಿ ಕಾಣುತ್ತೇನೆ. ನಮ್ಮವರನ್ನು ಸೋಲಿಸಲೆಂಬಂತ ಅಹಂಕಾರ ನಿನ್ನಲ್ಲಿರಬಹುದು, ಆದರೆ ನಿನ್ನೆ ದುಡಿದವನು ಸಾಮಾನ್ಯದ ತಮ್ಮನಿ ಶುಭ.
ಇದು ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಭೂಮಿಯ ಭಾರವನ್ನು ಕಳೆದುಕೊಂಡಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ ನಾಕದ ಪೀಠವರಿದಾಗಿದೆ. ಹೋಗಿ ಧೈರ್ಯದಿಂದ ನಕ್ಕವನ್ನಾಡು. ನಾನು ಈ ರೂಪದಿಂದ ಕಾಣುವುದೆಂತ ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕು ಎನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾರೆ ಹೋಗಲಿ ಬಿಡು. ಮುಂದೆ ಅವರ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಾಮರಾಂಬಿಕೆಯಾಗಿ ಆವಿರ್ಭವಿಸುವಳಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೀರಂತೆ. ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ, ಅದೃಶ್ಯರಾಗುತ್ತೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತಾ ಮೆರೆದನ ಪುರುಹೂತನ ಕದಿರಾಜ ತೇಜದಲ್ಲಿ ನಾ ಕದಿರಾಜ ತೇಜದಲ್ಲಿ ನಾ ಕದಿರಾಜ ತೇಜದಲ್ಲಿ. ದುಷ್ಟರನ್ನೆಲ್ಲ ಸಂಹರಿಸಿ ನಾಕದ ಪೀಠವನ್ನು ಮರಳಿ ಒಪ್ಪಿಸಿದ್ದಾಳೆ ಜಗನ್ಮಾತೆ. ಧರ್ಮೋ ರಕ್ಷತೆ ರಕ್ಷಿತ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಅವರನ್ನು ಧರ್ಮವೇ ರಕ್ಷಿಸುತ್ತದೆ ಅಂತೆ ದೇವಿ ಮಹಾತ್ಮೆಯನ್ನು ನಾವೆಲ್ಲರೂ ಕಣ್ತುಂಬಿಕೊಂಡಿದ್ದೇವೆ. ದೇ ಎಂದರೆ ದೇಹವು ಪವಿತ್ರ, ವಿ ಎಂದರೆ ವಿದ್ಯಾಪ್ರಾಪ್ತಿ, ಮಾ ಎಂದರೆ ಮಹಾಲಕ್ಷ್ಮಿಯ ಸಾಕ್ಷಾತ್ಕಾರ, ಹ ಎಂದರೆ ಹರಿಹರರ ಕೃಪಾಕಟಾಕ್ಷ, ಮೇ ಎಂದರೆ ತ್ರೈಲೋಕ್ಯ ಸಿದ್ಧಿಪುದು. ಇದುವೇ ದೇವಿ ಮಹಾತ್ಮೆ. ದೇವಿ ಮಹಾತ್ಮೆಯನ್ನು ಕಂಡಂತಹ ತಮಗೆಲ್ಲರಿಗೂ ಭ್ರಮರಾಂಬಿಕೆ ಒಳಿತನ್ನುಂಟು ಮಾಡಲೆಂದು ಹೇಳುತ್ತಾ ಈ ಪುಣ್ಯಾಖ್ಯಾನಕ್ಕೆ ಮಂಗಳಗೀತೆಯನ್ನು ಆಡುವರೆ ಅಪ್ಪಣೆ ಬೇಡುತ್ತಾ ಇದ್ದೇವೆ. ಶರಣಾಗತ ರಕ್ಷಾಮಣಿ ಶಂಕರ ದೇವರಿಗೆ ಭವಘರಿಗೆ ಮಂಗಲಂ ಜಯ ಮಂಗಲಂ ಶೋ ಮಂಗಲಂ ಜಯ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ. ಇಂದಿನ ಶ್ರೀದೇವಿಯ ಸೇವಾದಾರರಾದ ಶ್ರೀಮತಿ ಮತ್ತು ಶ್ರೀ ಪದ್ಮನಾಭ ಕಟೀಲ್ ಮತ್ತು ಕುಟುಂಬಸ್ಥರಯ್ಯ. ಶ್ರೀಮತಿ ಮತ್ತು ಶ್ರೀ ಪದ್ಮನಾಭ ಕಟೀಲ್ ಮತ್ತು ಕುಟುಂಬಸ್ಥರು. ಶ್ರೀಮತಿ ಮತ್ತು ಶ್ರೀ ಪದ್ಮನಾಭ ಕಟೀಲ್ ಮತ್ತು ಕುಟುಂಬಸ್ಥರು ಅರ್ತಿಗಾರರು, ಕುಶಲ್ಗಾರರು, ಮೋತಿಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರಪಡಿಸಲು ವಿದ್ವಾಂಸ ಸಂಬಂಧಪಟ್ಟಿರುವಂತಹ ಕಾಂಚನ ವೀಳ್ಯ ದೇವರ